ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಇವತ್ತಿನ ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಂತಹ ಸತ್ಯವೇದ ಭಾಗ ಕೀರ್ತನೆಗಳು 107ನೇ ಅಧ್ಯಾಯ 10, 11, 12ನೇ ವಾಕ್ಯಗಳನ್ನು ಆರಿಸಿಕೊಂಡಿದ್ದೇವೆ. ಇದರಲ್ಲಿ ಬಹು ಮುಖ್ಯವಾಗಿರುವ ಒಂದು ಕಾರ್ಯವು ನಮಗೆ ಹೇಳಲ್ಪಟ್ಟದಾಗಿದೆ. ಏನು ಹೇಳ್ತಾರೆ? 10ನೇ ವಾಕ್ಯದಲ್ಲಿ, ಕತ್ತಲಲ್ಲಿಯೂ ಘೋರಾಂಧಕಾರದಲ್ಲಿಯೂ ಬೇಡಿಗಳಿಂದ ಬಂಧಿಸಲ್ಪಟ್ಟು ನೋವಿನಿಂದ ಬಿದ್ದುಕೊಂಡಿದ್ದರು. ಅವರು ದೇವರ ಕಟ್ಟಳೆಗಳಿಗೆ ವಿರೋಧವಾಗಿ ನಿಂತು ಪರಾತ್ಪರನ ಸಂಕಲ್ಪವನ್ನು ನಿರಾಕರಿಸಿದರಿಂದ ಆತನು ಅವರನ್ನು ಕಷ್ಟಗಳಿಂದ ಕುಗ್ಗಿಸಿದನು, ನಿರಾಶ್ರಯರಾಗಿ ಬಿದ್ದು ಹೋದರು ಎಂಬುದಾಗಿ ಈ ವಾಕ್ಯವು ಹೇಳುವಂಥದ್ದಾಗಿದೆ. ಇದರಲ್ಲಿ ಬಹು ಮುಖ್ಯವಾಗಿರುವ ಕಾರ್ಯವೇನೆಂದು ನೋಡುವುದಾದರೆ, ದೇವರ ಜನಗಳು ದೇವರಲ್ಲಿ ಒಂದು ದಿನ ವೈರಾಗ್ಯವನ್ನು ತೋರಿಸಿ ದೇವರನ್ನು ಹಿಂಬಾಲಿಸಿ ದಾಟಿ ಬಂದಿರುವವರು ಇವತ್ತು ಅವರು ಎಲ್ಲಿದ್ದಾರೆ ಅಂತ ನೋಡುವುದಾದರೆ, ಕತ್ತಲಲ್ಲಿಯೂ ഇരുಳಲ್ಲಿಯೂ ಇಡಲ್ಪಟ್ಟವರಾಗಿದ್ದಾರೆ. ಅನಂತರ ಇಕ್ಕಟ್ಟಿನಲ್ಲಿ ಇಡಲ್ಪಟ್ಟವರಾಗಿದ್ದಾರೆ. ಬಹಳ ಕೊರತೆಗಳು, ಕ್ಷಾಮ, ಸತ್ಯವೇದಿ ಓದಿರ್ತೀರ ಇಕ್ಕಟ್ಟಿನ ರೊಟ್ಟಿ ಎಂಬುದಾಗಿ. ಒಂದು ದಿನಕ್ಕೆ ಒಂದು ಹೊತ್ತು ಮಾತ್ರ ಆಹಾರ ಕೊಡ್ತಾರೆ, ಅದು ಕೂಡ ಒಂದು ಪ್ರತ್ಯೇಕ ಅಳತೆಯಲ್ಲೇ ಕೊಡುತ್ತಾರೆ. ಅದಕ್ಕೆ ಹೆಸರು ಇಕ್ಕಟ್ಟಿನ ಆಹಾರ ಅಥವಾ ಇಕ್ಕಟ್ಟಿನ ರೊಟ್ಟಿ ಎನ್ನುವ ಪದವನ್ನು ಬಳಕೆ ಮಾಡಿದ್ದಾರೆ. ಇವರು ಬಹಳ ಕಷ್ಟದಲ್ಲಿ, ಬಹಳ ಕೊರತೆ ಉಳ್ಳವರಾಗಿ ಇಕ್ಕಟ್ಟಲ್ಲಿರುವವರಾಗಿದ್ದಾರೆ. ಆದುದರಿಂದ ಕತ್ತಲಲ್ಲಿ ಬೇಡಿಗಳಿಂದ ಕಟ್ಟಲ್ಪಟ್ಟವರಾಗಿದ್ದಾರೆ. ಅನಂತರ ಅವರ ಹೃದಯವನ್ನ ದೇವರು ದುಃಖದಿಂದ ತಗ್ಗಿಸಿದರು. ಮನಸ್ಸಲ್ಲಿ ದುಃಖ 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 ಎಂಬುದಾಗಿ, ಮನಸ್ಸಲ್ಲಿ ಕುಗ್ಗಿ ಹೋದವರಾಗಿ, ಸ್ಟ್ರೆಸ್ ಅಂತ ಹೇಳ್ತೀವಲ್ವಾ, ಆ ರೀತಿಯಾಗಿರುವ ಒಂದು ಜಿಗುಪ್ಸೆಯಲ್ಲಿ ಅವರು ತಮ್ಮನ್ನೇ ಮರೆತು ನಿಂತಿರುತ್ತಾರೆ. ಸಹಾಯಕರಿಲ್ಲದೆ, ಅವರಿಗೆ ಸಹಾಯ ಮಾಡುವುದಕ್ಕೆ ಯಾರೂ ಇಲ್ಲದೆ, ನಿಲ್ಲುವುದಕ್ಕೂ ಬಲವಿಲ್ಲದೆ ಬಿದ್ದು ಹೋದರು. ಯಾಕೆ? ಇದಕ್ಕೆ ಏನು ಕಾರಣ ಎಂಬುದಾಗಿ ನೋಡುವುದಾದರೆ, ಅದರ ಕಾರಣವನ್ನೇ ಕೀರ್ತನೆಗಳು 107ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳುತ್ತಾರೆ. ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ ಕಲಹ ಮಾಡಿದರು. ಎರಡನೇದಾಗಿ, ಉನ್ನತನಾದವನ ಆಲೋಚನೆಯನ್ನ ಅಸಡ್ಡೆ ಮಾಡಿದರು. ಇದರ ಒಂದು ಪ್ರತಿಫಲವೇ, ಇದಕ್ಕೆ ತಕ್ಕ ದಂಡನೆಯೇ ಅವರು ಇಕ್ಕಟ್ಟಲ್ಲಿ ಬಿದ್ದದ್ದು, ഇരുಳಲ್ಲಿ ಕಟ್ಟಲ್ಪಟ್ಟದ್ದು, ಕತ್ತಲಲ್ಲಿ ಇಡಲ್ಪಟ್ಟದ್ದು, ಸಹಾಯಕರಿಲ್ಲದೆ ತಾವಾಗಿ ಬಿದ್ದು ಹೋದದ್ದು, ಹೃದಯವನ್ನು ಜಿಗುಪ್ಸೆಯಿಂದ ತುಂಬಿಕೊಂಡದ್ದು. ಇವೆಲ್ಲ ಸಂಭವಿಸುವುದಕ್ಕೆ ಕಾರಣ ಕರ್ತನನ್ನು ಅಸಡ್ಡೆ ಮಾಡುವವರಾದರು. ಇವತ್ತು ನಾವು ನೋಡುವಂಥದ್ದು ಅಸಡ್ಡೆ ಎನ್ನುವ ಘೋರ ಪಾಪ. ಅಸಡ್ಡೆ ಅಂದರೆ ನಮಗೆ ಚೆನ್ನಾಗಿ ಗೊತ್ತು, ಆಲಸ್ಯದಿಂದ ಇರುವಂಥದ್ದು. ಆಮೇಲೆ ನೋಡ್ಕೊಳ್ಳೋಣ ಮೆಲ್ಲಗೆ ಎಂಬುದಾಗಿ. ಈ ಅಸಡ್ಡೆ ದೇವರ ಮಕ್ಕಳು ದೇವರ ಕಾರ್ಯದಲ್ಲಿ ಅಸಡ್ಡೆ ಮಾಡುವಾಗ ಇಷ್ಟೊಂದು ದಂಡನೆಗಳ ಒಳಗಾಗುವುದನ್ನು ನೋಡ್ತೀವಿ. ದೇವರು ಒಂದು ಆಲೋಚನೆಯನ್ನು ಕೊಡುವಾಗ ಅದನ್ನು ನಾವು ಆಲಸ್ಯವಾಗಿ ಎಣಿಸುತ್ತೇವೆ, ಅಸಡ್ಡೆ ಮಾಡುತ್ತೇವೆ. ಏನು ನಡೆಯುತ್ತೆ ನೋಡಿಕೊಳ್ಳೋಣ, ಅದೆಲ್ಲ ಏನೂ ಆಗಲ್ಲ ಎಂಬುದಾಗಿ ದೇವರ ಆಲೋಚನೆಯನ್ನು ಅಸಡ್ಡೆ ಮಾಡುವುದು ಎನ್ನುವುದು ಬಹಳ ದೊಡ್ಡ ದಂಡನೆಗೆ ಸೀಮಿತವಾಗಿರುವ ಪಾಪ. ಈ ಒಂದು ದಂಡನೆ ಲೋಕದಲ್ಲಿ ಮಾತ್ರವಲ್ಲ, ಅವರ ಮುಂದಿನ ಜೀವಿತದಲ್ಲಿ ಕೂಡ ದಂಡನೆ ಹಿಂಬಾಲಿಸುವಂಥ ಒಂದು ದಂಡನೆ. ಹಾಗಾಗಿ ಅಸಡ್ಡೆ ಎನ್ನುವುದು ಸಾಧಾರಣವಾಗಿರುವ ವಿಚಾರವಲ್ಲ. ಈ ಅಸಡ್ಡೆಯನ್ನು ಇವತ್ತು ನಾವು ಸರ್ವಸಾಧಾರಣವಾಗಿ ದೇವರ ಮಕ್ಕಳ ಬಳಿ ನೋಡುತ್ತೇವೆ. ಒಂದು ಚರ್ಚಿಗೆ ಬರುವುದರಲ್ಲಿ ಒಂದು ಅಸಡ್ಡೆ. ಅವರು ನೋಡ್ತಾರೆ, ಸರಿ ಈ ವಾರ ಇಲ್ಲದಿದ್ದರೆ ಮುಂದಿನ ವಾರ ಹೋಗಿಕೊಳ್ಳೋಣ ಎಂಬುದಾಗಿ ಹೇಳಿಕೊಳ್ಳುತ್ತಾರೆ. ಒಂದು ವೇಳೆ ಸಭೆಗೆ ಹೋಗುವುದೇ ಬರುವುದಾದರೂ ಟೈಮ್ ಎಷ್ಟು? ಇವಾಗ ತಾನೇ 10 ಗಂಟೆ ಆಗಿದೆ, ಸಭೆ 9:30 ತಾನೇ ಆರಂಭವಾಗುವುದು, ಪ್ರಸಂಗ 10:30ಗೆ ಆರಂಭವಾಗುವುದು, ಮೆಲ್ಲನೆ ಹೋಗೋಣ ಎಂಬುದಾಗಿ ಅಂದುಕೊಂಡು ಹೊರಟು ಹೋಗುವವರಿದ್ದಾರೆ. ಇವೆಲ್ಲ ಕೂಡ ಅಸಡ್ಡೆಯ ಆರಂಭ ಕಾಲದ ಗುರುತುಗಳಾಗಿರುತ್ತವೆ ದೇವರ ಕಾರ್ಯದಲ್ಲಿ. ಇವತ್ತು ನಾವು ಹೋಗಿ ಕುಳಿತು ವಾಕ್ಯವನ್ನು ಧ್ಯಾನ ಮಾಡಿದ್ರೆ ನಾಳೆ ನೋಡಿಕೊಳ್ಳೋಣ ಎಂಬುದಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಬರೆದುಕೊಟ್ಟಿದ್ದೀವಲ್ವಾ, ಕೆಲವರಿಗೆ ಪ್ರಾಮಿಸ್ ಮಾಡಿದ್ದೀವಲ್ವಾ, ಪ್ರಾರ್ಥನೆ ಮಾಡುತ್ತೇವೆ, ನಿಧಾನಕ್ಕೆ ನೋಡ್ಕೊಳ್ಳೋಣ ಬಿಡು. ಸೇವೆಯಲ್ಲಿ ಒಂದು ಅಸಡ್ಡೆ, ನಾಳೆ ನೋಡಿಕೊಳ್ಳೋಣ ಅಥವಾ ಮೆಲ್ಲನೆ ನೋಡಿಕೊಳ್ಳೋಣ. ಇವೆಲ್ಲ ನಾವು ದೊಡ್ಡ ದೇವರ ಕಾರ್ಯವನ್ನು ಅಸಡ್ಡೆ ಮಾಡುವುದಕ್ಕೆ ಮುಂಚಿತವಾಗಿರುವಂತಹ ಆರಂಭದ ಗುರುತುಗಳು. ಈ ರೀತಿ ಇರುವಾಗಲೇ ಬಹಳ ಗಮನವಾಗಿರಬೇಕು. ಕೆಲವು ಸೇವಕರು, ಕೆಲವು ಬೋಧಕರು ಸಭೆಗೆ ಸ್ವಲ್ಪ ಲೇಟಾಗಿ ಬರುವುದರ ಕುರಿತು ಕಠಿಣವಾಗಿ ಯಾಕೆ ಮಾತಾಡ್ತಾರೆ ಅಂತ ನೋಡೋದಾದರೆ, ಇದರಲ್ಲಿ ಏನಿದೆ ರೀ, ಒಂದು 10 ನಿಮಿಷ ಲೇಟಾಗಿ ಬಂದರೆ
ಏನು ನಡೆಯುತ್ತದೆ, ಏನೆಲ್ಲ ಮುಳುಗೋಗುತ್ತೆ ಎಂಬುದಾಗಿ ಭಾವಿಸುತ್ತೇವೆ. ಯಾಕೆ ಸೇವಕರು ಅಷ್ಟು ಕಠಿಣವಾಗಿ ಹೇಳ್ತಾರೆ ಅಂತ ಕೇಳುವುದಾದರೆ, 10 ನಿಮಿಷವಾದರೂ ಕೂಡ, 1 ನಿಮಿಷವಾದರೂ ಕೂಡ ಅದು ನಾವು ದೇವರನ್ನು ಅಸಡ್ಡೆ ಮಾಡುವಂತೆ ಆ ರೀತಿ ಇರಬಾರದು. ಹಾಗಾಗಿ ದೇವರನ್ನು ಅಸಡ್ಡೆ ಮಾಡುತ್ತೇವೆ. ಒಂದು ಚಿಕ್ಕ ಕಾರ್ಯವನ್ನು ಗಮನಿಸಿ. ಒಂದು ದೊಡ್ಡ ಮಂತ್ರಿ, ಪ್ರಧಾನಮಂತ್ರಿ ಅಂತ ಇಟ್ಟುಕೊಳ್ಳೋಣ. ಅವರ ಆಫೀಸ್ನಿಂದ ಒಂದು ಪತ್ರ ಬರುತ್ತದೆ, ನಾಳೆ ಬೆಳಗ್ಗೆ ನೀವು ನನ್ನನ್ನು ಭೇಟಿ ಮಾಡುವುದಕ್ಕೆ ಬರಬೇಕು ನನ್ನ ಆಫೀಸ್ಗೆ ಎಂಬುದಾಗಿ. ನಾವು ನಿಮಗೆ ಯಾವುದೋ ಒಂದು ಕಾರ್ಯವನ್ನು ಹೇಳಬೇಕಾಗಿರುವಂಥದ್ದಾಗಿದೆ. ಹಾಗಾಗಿ ಬೆಳಗ್ಗೆ ಪ್ರಧಾನಮಂತ್ರಿಯನ್ನು ಭೇಟಿ ಮಾಡಬೇಕು. 9 ನೀವು ಆಫೀಸ್ನಲ್ಲಿ ಅವರನ್ನು ಭೇಟಿ ಮಾಡಬೇಕು. ನಿಮಗೆ ಅಪಾಯಿಂಟ್ಮೆಂಟ್ ಟೈಮಿಂಗ್ಸ್ ಕೊಡಲ್ಪಟ್ಟಿದೆ. ಆ ರೀತಿ ಹೇಳುವುದಾದರೆ ನೀವು ಎಷ್ಟು ಗಂಟೆಗೆ ಆಫೀಸ್ಗೆ ಹೋಗ್ತೀರಾ? ಪ್ರಧಾನಮಂತ್ರಿ ತಾನೇ, ಮೆಲ್ಲನೆ ಹೋಗಿಕೊಳ್ಳೋಣ, ಒಂದು 10 ನಿಮಿಷ ಆಮೇಲೆ ಹೋಗೋಣ. ಆ ರೀತಿಯಾಗಿ ಏನಾದರೂ ಮಾಡ್ತೀವಾ? ಇಲ್ಲ. ನಾವೇನು ಮಾಡ್ತೀವಂದರೆ 8 ಗಂಟೆಗೆ ಹೋಗಿ ಕಾಯ್ತಾ ಇರ್ತೀವಿ. ಬಾಗಿಲು ತೆಗೆಯುವುದಕ್ಕಿಂತ ಮುಂಚೆ ಕಾಯ್ತಾ ಇರ್ತೀವಿ. ಒಂದು ವೇಳೆ ಸಮಯ ಹಿಂದೆ ಮುಂದೆ ಆಗುತ್ತಾ ಎಂಬುದಾಗಿ ಪ್ರತ್ಯೇಕ ಸಮಯಕ್ಕಿಂತ ಮುಂಚಿತವಾಗಿ ಕಾಯ್ತಾ ಇರ್ತೀವಿ. ದೇವರು ಅದನ್ನೇ ಬಯಸುತ್ತಾರೆ. ಒಂದು ಲೋಕ ರೀತಿಯಲ್ಲಿರುವಂತಹ ಒಬ್ಬ ಅಧಿಕಾರಿ, ಒಬ್ಬ ಸೆಲೆಬ್ರಿಟಿ ಅಥವಾ ಆಳ್ವಿಕೆ ಮಾಡುವ ಅಥವಾ ಒಬ್ಬ ಅರಸ ನಿಮ್ಮನ್ನು ಕರೆದಿರುವಾಗ ನೀವು ತೋರಿಸುವಂತಹ ಆ ಒಂದು ವೇಗವನ್ನು, ಆ ಗಮನವನ್ನು, ಭೂಮಿ ಆಕಾಶವನ್ನು ಉಂಟು ಮಾಡಿದ ನನ್ನನ್ನು ನೋಡಲು ಬರಬೇಕಾದರೆ ನೀನು ಆಲಸ್ಯ ಮಾಡುತ್ತೀಯಾ? ಅದನ್ನೇ ದೇವರು ಗಮನಿಸುತ್ತಾರೆ. ನನ್ನನ್ನು ಅಸಡ್ಡೆ ಮಾಡಿದರವರು, ನನ್ನ ಮಾತುಗಳು ಅವರಿಗೆ ಅಸಡ್ಡೆಯಂತೆ ಭಾವಿಸಲ್ಪಟ್ಟಿತು. ಅವರು ಅದನ್ನು ಆಲಸ್ಯವಾಗಿ ನೋಡಿದರು. ಯಾವಾಗಲೂ ಹಿಂಗೆ ತಾನೇ ಹೇಳ್ತಾನೆ ಇರ್ತಾರೆ. ದೇವರು ಒಂದು ಆಲೋಚನೆ ಹೇಳ್ತಿರ್ತಾನೆ ಮಾಡು ಎಂಬುದಾಗಿ. ಅದೆಲ್ಲ ಆ ರೀತಿ ಬರುವುದಿಲ್ಲ. ನೋಡಿಕೊಳ್ಳೋಣ, ಬರಬೇಕಾದ್ರೆ ನೋಡಿಕೊಳ್ಳೋಣ. ಆ ಒಂದು ಆಲಸ್ಯತನ, ಅಸಡ್ಡೆ ಎನ್ನುವಂಥದ್ದು ಸಾಧಾರಣವಾಗಿರುವ ಪಾಪದಂತೆ ಕಂಡು ಬಂದರೂ ಕೂಡ ಅದು ದೊಡ್ಡ ದಂಡನೆಗೆ ಆಸ್ಪದವಾಗುವಂಥ ಒಂದು ಪಾಪ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಕೀರ್ತನೆಗಳು 107ರಲ್ಲಿ ಅದನ್ನೇ ನೋಡಿದ್ವಿ ನಾವು. ದೇವರನ್ನು ಅಸಡ್ಡೆ ಮಾಡುವಂಥದ್ದು. ಅಸಡ್ಡೆ ಮಾಡುವುದು ದೇವರನ್ನು ಮನುಷ್ಯನ ಯೋಚನೆ ಮಾಡಿ ನೋಡಿ. ಒಬ್ಬ ಅರಸನನ್ನು ಅಸಡ್ಡೆ ಮಾಡಿದ್ರೆ ಎಷ್ಟು ಸಿಟ್ಟು ಬರುತ್ತೋ ಅವರಿಗೆ. ಆಮನ ನೋಡಿ ಅರಮನೆ ಒಳಗೆ ಹೋಗಬೇಕಾದ್ರೆ ಎಲ್ಲರೂ ಎದ್ದು ನಿಂತು ನಮಸ್ಕರಿಸ್ತಾರೆ. ಮೊರ್ದೆಕಾಯ್ ಎನ್ನುವಂತಹ ವಯಸ್ಸಾಗಿರುವ ಹಿರಿಯ ಅವರು ಅರಮನೆಯ ಬಾಗಿಲಲ್ಲಿ ಕೂತಿರ್ತಾರೆ. ಅವರು ಎದ್ದು ನಿಂತು ನಮಸ್ಕಾರ ಹೇಳಲಿಲ್ವಂತೆ. ಎಲ್ಲರೂ ಎದ್ದು ನಿಲ್ಲುತ್ತಾರೆ. ಅವ್ರು ಗಮನಿಸ್ತಾರೆ, ನಾನು ಬರುವಾಗ ಒಬ್ಬ ಸರ್ಕಾರದಲ್ಲಿ ಉನ್ನತ ಅಧಿಕಾರದಲ್ಲಿರುವವನು ನಾನು, ರಾಜನಿಗೆ ಅನಂತರದ ಸ್ಥಾನದಲ್ಲಿರುವಾತನು ನಾನು ಇಲ್ಲಿ ಮೆಟ್ಟಲು ಹತ್ತು ಬರ್ತಾ ಇದ್ದೀನಿ. ಈ ವ್ಯಕ್ತಿ ವಯಸ್ಸಾದವನು ಎದ್ದು ನಿಂತ್ಕೊಳ್ಳಿಲ್ವಲ್ಲ. ಅಷ್ಟು ದೊಡ್ಡ ಗುಂಪಲ್ಲೂ ಒಬ್ಬನು ಅಸಡ್ಡೆ ಮಾಡಿದ್ದನ್ನು ಒಂದೇ ಕಣ್ಣಲ್ಲಿ ಗಮನಿಸುತ್ತಾ ಹೋಗಿ ಅವನನ್ನು ಯಾವ ರೀತಿ ಕೊಲ್ಲಬೇಕು ಎಂಬುದಾಗಿ ಪ್ರಯತ್ನ ಮಾಡಿದ್ದನ್ನು ಎಸ್ತರ್ ಪುಸ್ತಕದಲ್ಲಿ ಓದುತ್ತೇವೆ. ಒಂದು ಅಸಡ್ಡೆ ಮಾಡುವುದು ಎಷ್ಟು ದೊಡ್ಡ ಕಾರ್ಯವಾಗಿದೆ ನೋಡಿದ್ರ. ಅಸಡ್ಡೆ ಮಾಡುವಂಥದ್ದು ಮನುಷ್ಯನನ್ನು ಅಲ್ಲ, ದೇವರನ್ನು. ಹಾಗಾಗಿ ಅಸಡ್ಡೆ ಎನ್ನುವಂಥದ್ದು ಒಂದು ದೊಡ್ಡ ಪಾಪ. ದೇವರ ಕಾರ್ಯದಲ್ಲಿ ನೀವು ಎಲ್ಲದರಲ್ಲಿಯೂ ಎಚ್ಚರಿಕೆಯಿಂದ ಇದ್ದು ಮುಖ್ಯತ್ವವನ್ನು, ಮೊದಲ ಸ್ಥಾನವನ್ನು ಕೊಡಬೇಕು. ಇಲ್ಲದಿದ್ದರೆ ಇಸ್ರೇಲ್ ಜನಗಳನ್ನು ನೋಡಿ, ನನ್ನ ಮಾತನ್ನು ಅಸಡ್ಡೆ ಮಾಡಿದರು. ನಾನು ಅವರಿಗೆ ಆಲೋಚನೆ ಕೊಟ್ಟೆ, ಆ ಆಲೋಚನೆಯನ್ನು ಅವರು ಆಲಸ್ಯ ಮಾಡಿದ್ರು. ಏನು ನಡೆಯುತ್ತೆ ನೋಡೋಣ, ನಮಗೆ ಗೊತ್ತಿಲ್ಲದೆ ಇರುವಂಥದ್ದು ಎಂಬುದಾಗಿ. ಯಾಕೆ ಅವರು ಆ ರೀತಿ ಮಾಡಿದ್ರು? ಮನುಷ್ಯನು ಯಾತರಿಂದ ದೇವರನ್ನು ಅಸಡ್ಡೆ ಮಾಡುತ್ತಾನೆ? ಸತ್ಯವೇದದಲ್ಲಿ ಹಲವಾರು ಕಾರ್ಯಗಳು ಹೇಳಲ್ಪಡುತ್ತದೆ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯದಲ್ಲಿ 13ರಿಂದ ಕೆಲವೊಂದು ವಾಕ್ಯಗಳನ್ನು ಓದಿ ನೋಡುವುದಾದರೆ, ಮನುಷ್ಯರು ಬಲಿಷ್ಠರಾಗುವುದರಿಂದ, ಒಳ್ಳೆಯ ಹಣ, ಅಧಿಕಾರ, ದೇಹದಲ್ಲಿ ಬಲ, ಕರೆಯುವುದಕ್ಕೆ 100 ಮಂದಿ, ಈ ರೀತಿ ಕೊಬ್ಬಿದವರಾಗಿ ಮಾಡಪಡಬೇಕಾದ್ರೆ ಅವರಿಗೆ ದೇವರ ಕಾರ್ಯ ಅಸಡ್ಡೆಯಾಗಿ ತೋಚುತ್ತದೆ. ದೇವರ ಬಳಿ ಆರಾಧನೆ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವುದು, ಕಾಯುವಂಥದ್ದು ಅನ್ಯ ಕಾರ್ಯವಾಗಿ ಅವರಿಗೆ ತೋಚುತ್ತದೆ. ಇಷ್ಟಕ್ಕೂ ಅವನು ಯಾರು ಅನ್ಯನಲ್ಲ, ದೇವರ ಮಕ್ಕಳು. ಅವರು ಒಂದು ಕಾಲದಲ್ಲಿ ಬಲಹೀನತೆಯಿಂದ ಇರಬೇಕಾದರೆ ದೇವರಿಗೆ ಎಷ್ಟು ಮುಖ್ಯತ್ವವನ್ನು ಕೊಟ್ಟರು, ಅದೇ ವ್ಯಕ್ತಿಗಳು ಬಲ ಹೊಂದಬೇಕಾದರೆ ಯಾವ ರೀತಿ ಮಾರ್ಪಡ್ತಾರೆ. ಸತ್ಯವೇದಲ್ಲಿ ಹೇಳ್ತಾರೆ, ಗಮನಿಸಿ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯದಲ್ಲಿ ಕೆಲವೊಂದು ವಾಕ್ಯವನ್ನು ಓದೋಣ. ಆತನು ಅವರನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ಅವರಿಗೆ ವ್ಯವಸಾಯ ವೃದ್ಧಿಯನ್ನುಂಟು ಮಾಡಿ, ಬಂಡೆಯಿಂದ ಜೇನು, ಗಿರಿಯಿಂದ ಎಣ್ಣೆಯು ದೊರೆಯುವಂತೆ ಮಾಡಿದ್ದು ಅವನು ಸೇವಿಸುವಾಗ ಮಾಡಿದರು. ಇದೆಲ್ಲ ಆ ಮನುಷ್ಯನ ಸ್ವಂತ ಬಲದಿಂದ ಉಂಟಾದದ್ದಲ್ಲ. ದೇವರು ಅವನಿಗೆ ಕೊಡುತ್ತಾರೆ, ವ್ಯವಸಾಯವನ್ನು ಉಂಟು ಮಾಡ್ತಾರೆ.
ಅವನನ್ನು ಗಿರಿಶಿಖರದ ಜೇನಿನಿಂದ ತೃಪ್ತಿಗೊಳಿಸುತ್ತಾರೆ. ಅವನಿಗೆ ಉನ್ನತ ಪದಾರ್ಥಗಳನ್ನು ಸೇವಿಸುವಂತೆ ಮಾಡ್ತಾರೆ. ಅವರು ಸೇವಿಸುವುದು ಸಾಮಾನ್ಯವಾದ ವಸ್ತು ಅಲ್ಲ, ಅಷ್ಟರ ಮಟ್ಟಿಗೆ ಗ್ರ್ಯಾಂಡ್ ಆಗಿರುವ ಜೀವನ. ಏನು ಮಾಡ್ತಾನೆ ನೋಡಿ, ಆಹಾರಕ್ಕಾಗಿ ಆಕಳಿನ ಮೊಸರು, ಆಡು ಕುರಿಗಳ ಹಾಲು, ಕೊಬ್ಬಿದ ಕುರಿ ಟಗರುಗಳ ಮಾಂಸವು, ಬಾಷಾನ್ ಸೀಮೆಯ ಉತ್ತಮ ಪಶುಗಳು, ಓತಗಳು, ಶ್ರೇಷ್ಠವಾದ ಗೋಧಿ, ಇವುಗಳನ್ನು ಪಾನಕ್ಕಾಗಿ ದ್ರಾಕ್ಷೆಯ ರಕ್ತರಸವನ್ನು ಕೊಟ್ಟದ್ದು. ಏನೆಲ್ಲ ತಿಂತಾನೆ ನೋಡಿ ಅವನು. ಆಕಳಿನ ಬೆಣ್ಣೆರಾದ್ರೆ ತಿನ್ನಲ್ಲ ಪ್ರಭು. ಅನಂತರ ನೋಡಿ, ಆಡು ಕುರಿಗಳ ಹಾಲಿಲ್ಲದೆ ಸೇವಿಸುವುದಿಲ್ಲ. ಬಾಷಾನ್ ಸೀಮೆಯ ದೊಡ್ಡ ಕೊಬ್ಬಿದ ಕರುಗಳು, ಆ ಆಡು ಕುರಿಗಳ ಮಾಂಸವಿಲ್ಲದೆ ಅದಿಲ್ಲದೆ ಊಟ ಮಾಡಲ್ವಲ್ಲ. ಎಲ್ಲ ಕೊಬ್ಬಿದ ಅಥವಾ ಶ್ರೇಷ್ಠವಾದ ಗೋಧಿ, ಒಳ್ಳೆ ಶ್ರೇಷ್ಠವಾದ ಉತ್ತಮ ಗೋಧಿಯನ್ನು, ರಕ್ತದಂತೆ ಕೆಂಪಗಿರುವಂತಹ ರುಚಿಕರವಾದ ದ್ರಾಕ್ಷಾರಸ, ಕಳಬೆರಕೆ ಇಲ್ಲದ ದ್ರಾಕ್ಷಾರಸವನ್ನು ಸೇವಿಸಿದೆಯಲ್ಲ. ಮುಂದೇನಾಯಿತು ನೋಡಿ ಅಲ್ಲಿ. ಆದರೆ ಯಶೂರನು ಚೆನ್ನಾಗಿ ತಿಂದು ಕೊಬ್ಬಿ ಅಗಡಾಗಿ ಅಂತ ನೋಡೋದಾದರೆ ಫ್ಯಾಟ್ ಆಗಿ, ಕೊಬ್ಬಿದವನಾಗಿ, ಅಗಡಾಗಿ ಅಂದರೆ ಒಂದು ಸಂಭ್ರಮ, ಅಂತಸ್ತು. ಅವನಿಗೆ ಒಂದು ಅಂತಸ್ತು ಬಂದಾಗ ತನ್ನನ್ನು ಉಂಟು ಮಾಡಿದ ದೇವರನ್ನ ಬಿಟ್ಟು ತನ್ನ ರಕ್ಷಣೆಯ ದುರ್ಗವನ್ನು ಅಸಡ್ಡೆ ಮಾಡಿದ. ನೋಡಿದ್ರ, ಒಬ್ಬ ಮನುಷ್ಯ ದೇವರನ್ನ ಯಾವಾಗ ಅಸಡ್ಡೆ ಮಾಡ್ತಾನೆ ಅಂತ ನೋಡೋದಾದರೆ, ಇವನಿಗೆ ಎಲ್ಲ ಚೆನ್ನಾಗಿ ಸಿಗುತ್ತದೆ, ಅವನು ಸೇವಿಸೋದರಲ್ಲಿ ರುಚಿಕರವಾದ ಪದಾರ್ಥಗಳು ಸಿಗುತ್ತದೆ, ಅದರಲ್ಲಿ ಚಿಕ್ಕ ಧೂಳು ಬಿದ್ದರೂ ಕೂಡ ದೂರ ಆಗ್ತಾ ಇದ್ರು, ಇರುವುದರಲ್ಲಿ ಯಾವುದು ವಿಶೇಷವಾದದೋ ಅದನ್ನೇ ಸೇವಿಸುತ್ತಾ ಇದ್ರು, ಅವರ ಮನೆ ಅಷ್ಟು ಐಶ್ವರ್ಯದಿಂದ ತುಂಬಲ್ಪಟ್ಟದಾಗಿರುತ್ತದೆ. ಇವೆಲ್ಲವನ್ನ ಇವರ ಸ್ವಂತದಿಂದ ಬಂದಿದ್ದಲ್ಲ, ದೇವರು ಕೊಟ್ಟದ್ದು. ಆದರೆ ಅವನು ಅದರಲ್ಲಿ ಊರಿದವನಾಗಿ ಬಲ ಹೊಂದಿದಾಗ ದೇವರನ್ನ ಎರಡೇ ಕಡೆಗೆ ತಳ್ಳಿಬಿಟ್ಟನು. ನಾನು ನೋಡಿದ್ದೇನೆ ಅಂಥ ವ್ಯಕ್ತಿಗಳನ್ನು. ನನಗೆ ತಿಳಿದಿರುವ ಒಬ್ಬ ಮನುಷ್ಯನು, ನನ್ನ ಸ್ನೇಹಿತರು ಅಂತಲೇ ಹೇಳ್ಬೋದು. ಅವರ ಆರಂಭ ಕಾಲದಲ್ಲಿ ನೋಡೋದಾದರೆ ನೀವು, ಬಹಳ ಕಠಿಣವಾದ ಒಂದು ಜೀವಿತ. ಮನೆಯಲ್ಲಿ ಅವರೊಂದಿಗೆ ಒಡ ಹುಟ್ಟಿದವರ ಸಹೋದರರಿಗೂ ಸಹೋದರಿಯರಿಗೂ ಸರಿಯಾದ ಆಹಾರ ಕೂಡ ಕೊಡೋಕ್ಕಾಗದೆ ಅವರ ಎತ್ತವರು ಅಷ್ಟೊಂದು ಕಷ್ಟವನ್ನು ಪಟ್ಟರು. ಶಾಲೆ ಕಳಿಸಿ ಓದಿಸೋದ್ರಲ್ಲಿ ಕಷ್ಟ, ಮಧ್ಯಾಹ್ನ ಆಹಾರ ಕೊಡೋದ್ರಲ್ಲಿ ಕಷ್ಟ, ಅಷ್ಟರ ಮಟ್ಟಿಗೆ ಕೆಳಮಟ್ಟದ ಪರಿಸ್ಥಿತಿ. ಒಂದು ಟೀ ಕುಡಿಯೋಕ್ಕೆ ಕೂಡ ಪ್ರಾರ್ಥನೆ ಮಾಡಿ, ದೇವರೇ ನಾಳೆ ಟೀ ಸಿಗಬೇಕು, ಆ ರೀತಿಯಾಗಿ ಪ್ರಾರ್ಥನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಬರಿಗಾಲಲ್ಲಿ ನಡೆದು ಹೋಗಬೇಕಾಗಿರುವಂತಹ ಅನುಭವ. ಇವೆಲ್ಲವನ್ನು ನೋಡೋದಾದರೆ ಜೀವನದಲ್ಲಿ ಕೆಳಮಟ್ಟದ ಅಳತೆಯಲ್ಲಿ ಅವರ ಕುಟುಂಬವಿತ್ತು. ದೇವರನ್ನು ಸ್ವೀಕಾರ ಮಾಡಿಕೊಂಡ್ರು. ದೇವರಲ್ಲಿ ಅವರು ಹಾದು ಬಂದು ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿದರು. ದೇವರಿಗೋಸ್ಕರವಾಗಿ, ತಮ್ಮ ಸೇವೆಗೋಸ್ಕರವಾಗಿ ಅವರ ಕುಟುಂಬದಲ್ಲಿ ಕೆಲವೊಂದು ಮಕ್ಕಳು ಒಪ್ಪಿಸಿಕೊಟ್ಟರು. ಒಳ್ಳೆ ದೇವರಿಗೋಸ್ಕರವಾಗಿ ವೈರಾಗ್ಯವಾಗಿ ಸೇವೆ ಮಾಡಿದ್ರು. ಕರ್ತನ ನಮಗೆ ದೇವರು ಎಂಬುದಾಗಿ. ಸ್ವಲ್ಪ ದಿನಗಳು ಕಳೆದ ನಂತರ ಆ ಒಂದು ಸೇವೆ, ಅವರು ಓಡಿದರು, ದುಡಿದರು, ಅಲೆದಾಡಿದರು, ಬಿತ್ತಿದರು, ಪ್ರಯಾಸವನ್ನೆಲ್ಲ ಪಟ್ಟರು. ಆ ಸೇವೆ ಕೆಲವು ಫಲಗಳನ್ನು ಕೊಡುವುದಕ್ಕೆ ಮುಂದಾದಾಗ ಸ್ವಲ್ಪ ಸೌಲಭ್ಯ ಬಂದಿತು. ಅದರ ಹಿಂದಿನವರೆಗೂ ನಾನೇ ನೋಡಿದ್ದೇನೆ, ಪ್ರಾರ್ಥನೆಯಲ್ಲಿ ಕುಳಿತರೆ 2 ದಿನ ಆದರೂ ನೋಡೋಕ್ಕಾಗ್ತಿರಲಿಲ್ಲ, 3 ದಿನ ಆದರೂ ನೋಡೋಕ್ಕಾಗ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ದೇವರ ಪಾದದಲ್ಲಿ ಕಾದಿದ್ದು ರಾತ್ರಿ ಹಗಲು ಪ್ರಾರ್ಥನೆ ಮಾಡುವ ಮನುಷ್ಯ. ಹೊರಗೆ ಬರಬೇಕಾದ್ರೆ ನೋಡೋದಾದರೆ ಅವರ ಮುಖದಲ್ಲಿ ಅಷ್ಟು ಒಂದು ಪ್ರಕಾಶ, ಕಣ್ಣೆಲ್ಲ ಅಳುತ್ತಾ ದೇವರ ಬಳಿ ಗೋಳಾಡಿ ಪ್ರಾರ್ಥನೆ ಮಾಡಿ, ಹಲವು ದಿನಗಳು ಉಪವಾಸ, ಮೊಣಕಾಲನ್ನು ಉಜ್ಜಿ ಪ್ರಾರ್ಥನೆ ಮಾಡಿ. ಆದರೆ ಜೀವನದಲ್ಲಿ ಇಷ್ಟೊಂದು ಮುಂದೆ ಹೋಗಬೇಕಾದ್ರೆ ದೇವರು ಅವರ ಸೇವೆಯನ್ನು, ಅವರ ತ್ಯಾಗವನ್ನು ಘನಪಡಿಸಿ ಇಕ್ಕಟ್ಟಿನಲ್ಲಿದ್ದಂತಹ ಅವರನ್ನು ವಿಶಾಲದಲ್ಲಿಟ್ಟರು. ಅವಾಗೇನಾಯಿತು, ಅವರಿಗೆ ಹಲವು ಕಡೆಗಳಿಂದ ಬಹಳ ಆಫರಿಂಗ್ಸ್, ಕಾಣಿಕೆ ಬರಲು ಮುಂದಾಯಿತು. ಆನಂತರ ಜೀವನದಲ್ಲಿ ಮುಂದಿನ ಹಂತಗಳಲ್ಲಿ ಕೆಲವೊಂದು ಎತ್ತರಕ್ಕೆ ಏರಿದ್ರು. 1ಕ್ಕೆ 3-4 ಕಾರುಗಳು ಬಂದವು. ಸ್ವಂತವಾಗಿ ಮನೆ, ಆಸ್ತಿಗಳು, ಕಟ್ಟಡಗಳು ಬಂದವು. ಎಲ್ಲವೂ ಒಂದು ಒಳ್ಳೆಯ ಸ್ಥಿತಿಗೆ ಬಂತು. ಈಗ ಪ್ರಾರ್ಥನೆ ಹೋಯಿತು, ದೇವರ ಕಾರ್ಯದಲ್ಲಿ ತೋರಿಸಿದ ವೈರಾಗ್ಯ ಹೋಯಿತು, ಎಲ್ಲ ಹೋಯಿತು. ಈಗ ಒಂದು ಸಂಭ್ರಮವಾಗಿರುವ ಒಂದು ಜೀವನ, ಒಳ್ಳೆ ಎತ್ತರದ ಒಂದು ಜೀವಿತ. ಬಹಳ ಆಶ್ಚರ್ಯವಾಗಿತ್ತು. ಹೇಗೆ ಇದ್ದಂತಹ ಮನುಷ್ಯರು ಅವರೇನೆಂದುಕೊಳ್ಳುತ್ತಾರೆ, ಈಗ ನಾವು ಜೀವಿಸುವಂತಹ ಜೀವಿತವೇ ರಾಜನಂಥ ಜೀವನ. ನನಗೆ ತಿಳಿದಿರುವ ಮಟ್ಟಿಗೆ ಮೊದಲು ಬದುಕಿದ್ರು ನೋಡಿ, ಅದುವೇ ರಾಜನಂತಿರುವ ಜೀವನ, ರಾಜನೊಂದಿಗೆ ಬದುಕಿದ ಜೀವನ. ಆದರೆ ಕೊಬ್ಬಿದವರಾಗಿ,
ಬಹಳ ಹೊಟ್ಟೆ ತುಂಬಿದಾಗ, ಸೌಲಭ್ಯಗಳು ತುಂಬಿದಾಗ, ಅವರು ಕರೆದಾಗ ಬರೋದಕ್ಕೆ ಒಂದು 10 ಮಂದಿ, ಅವರ ಕಾರ್ಯಗಳನ್ನು ಮಾಡುವುದಕ್ಕೆ ಒಂದು 10 ಮಂದಿ, ಒಂದು ವಿಶಾಲದಲ್ಲಿ ದೇವರು ತಂದು ಇಟ್ಟಾಗ ಎಲ್ಲವನ್ನ ಮರೆತು, ಹಳೆಯದೆಲ್ಲವನ್ನ ಮರೆತು, ಹಳೆಯದನ್ನು ಮರ್ತೋಗ್ರಿ, ಒಳ್ಳೆಯದೇ. ಆದರೆ ಅವರನ್ನು ನಡೆಸಿದ ದೇವರನ್ನು ಸೇರಿಸಿ ಮರ್ತೋದ್ರಲ್ಲ, ಅದನ್ನು ಮರೆತು ಇವತ್ತು ಒಂದು ಯಜಮಾನನಂತೆ, ಒಂದು ಕಾರ್ಪೊರೇಟ್ ಕಂಪನಿಯ ವ್ಯಕ್ತಿಯಂತೆ, ಆ ಒಂದು ದೃಷ್ಟಿಕೋನದಲ್ಲಿ ಒಂದು ಗರ್ವ, ಆ ಕಾರ್ಯದಲ್ಲಿ ಒಂದು ಅಸಡ್ಡೆ, ನಾನು ಹೇಳಿದ್ದೇ ಸತ್ಯ, ನಾನು ಹೇಳಿದ್ದೇ ಕಾರ್ಯ ಎನ್ನುವ ಒಂದು ನಂಬಿಕೆ, ಇವೆಲ್ಲ ಬಂದು ದೇವರನ್ನು ಅಸಡ್ಡೆ ಮಾಡುವುದನ್ನು ಕಣ್ಣಾರೆ ನೋಡಿದ್ದೇವೆ. ಇನ್ನು ಕೆಲವೊಂದು ಸೇವಕರನ್ನು ಕೂಡ ನೋಡಿದ್ದೇನೆ. ಹಾಗೆ ಅಳುತ್ತಾ ಪ್ರಾರ್ಥನೆ ಮಾಡಿ ಮೊಣಕಾಲಲ್ಲಿದ್ದು ಎಲ್ಲವನ್ನ ಹೊಂದಿ ದೇವರು ಅವರ ಕೈಗಳನ್ನು ಬಲಪಡಿಸುವಾಗ, ಅನಂತರ ದೇವರ ಕಾರ್ಯಗಳು ದೇವರೇ ಇಳಿದು ಬಂದು ಹೇಳಿದರೂ ಕೂಡ ಅದನ್ನು ಅಸಡ್ಡೆ ಮಾಡಿ, ಅದೆಲ್ಲ ಎರಡನೇ ಪಕ್ಷನ ಸಮಯ ಇದ್ರೆ ನೋಡೋಣ, ಆ ರೀತಿಯಾಗಿ ಮಾರ್ಪಟ್ಟವರನ್ನ ನೋಡುತ್ತೇವೆ. ಆ ಕಾಲದಲ್ಲಿ ನಾನು ನೋಡಿರುವಂತಹ, ಕಣ್ಣಾರೆ ನೋಡಿರುವಂತಹ ಕೆಲವು ದೈವ ಮಕ್ಕಳೇ, ಸೇವಕರೇ, ಕಷ್ಟದ ಎಲ್ಲೆಯಲ್ಲಿ ಇದ್ದು ಸೇವೆಯನ್ನು ಮಾಡಿದವರು, ಇವತ್ತು ಒಳ್ಳೆಯ ಒಂದು ಸೌಲಭ್ಯದ ಪರಿಸ್ಥಿತಿ ಬರಬೇಕಾದ್ರೆ ತಿಂಗಳಿಗೆ ಗ್ರೋಸರಿ ಪಡೆಯುವುದಕ್ಕೆ, ತಿಂಗಳಿಗೆ ಕೆಲವೊಂದು ವಸ್ತುಗಳನ್ನು ಪಡೆಯುವುದಕ್ಕೆ ಹೊರದೇಶಕ್ಕೆ ಹೋಗಿ ತರುತ್ತಾರೆ ಪ್ರತಿ ತಿಂಗಳು. ಇದನ್ನು ಕೇಳಬೇಕಾದ್ರೆ ಬಹಳ ಆಶ್ಚರ್ಯವಾಗಿದೆ. ನೋಡಿದ್ದೀನಿ ನಾನು. ಪ್ರತಿ ತಿಂಗಳು ಹೋಗಿ ಒಂದು ಬಟ್ಟೆ ತೆಗೆಯಬೇಕಾ, ಒಂದು ಪರ್ಚೇಸ್ ಮಾಡಬೇಕಾ, ಒಂದು ಚಿಕ್ಕ ವಸ್ತುವನ್ನು ಕೂಡ, ಒಂದು ಸಾಸಿವೆ ಪಡೆಯೋದಕ್ಕೆ ಕೂಡ ಫ್ಲೈಟ್ ತೆಗೆದು ಮಲೇಷ್ಯಾಗೆ ಹೋಗ್ತಾರೆ, ಅಥವಾ ಫ್ಲೈಟ್ ತೆಗೆದು ಸಿಂಗಪುರ್ಗೆ ಹೋಗ್ತಾರೆ. ಅಲ್ಲೋಗಿ ಈ ಪರ್ಚೇಸ್ ಎಲ್ಲ ಮುಗಿಸಿಕೊಂಡು ಬರುತ್ತಾರೆ. ಯಾಕಂದರೆ ಇವರು ಉಚ್ಚಘಟ್ಟಕ್ಕೆ ಬಂದಿದ್ದಾರೆ. ಇನ್ನು ಮುಂದೆ ಅವರು ಆಕಳಿನ ಬೆಣ್ಣೆ ಇಲ್ಲದೆ ಊಟ ಮಾಡೋದಿಲ್ಲ, ರಕ್ತದಂತೆ ಕೆಂಪಾಗಿರುವ ರುಚಿಕರವಾದ ದ್ರಾಕ್ಷರಸ ಅಂದರೆ ಕುಡಿಯೋದೇ ಇಲ್ಲ, ಬಾಷಾನ್ ಸೀಮೆಯಲ್ಲಿರುವ ಆಡು ಕುರಿಗಳ ಆಹಾರವನ್ನೇ ಸೇವಿಸುವರು, ಏಕೆಂದರೆ ಅವರೀಗ ಹೆಚ್ಚಿನವರಾಗಿದ್ದಾರೆ. ಚೆನ್ನಾಗಿರಿ, ಅದೆಲ್ಲ ಬಹಳ ಒಳ್ಳೆಯದೇ. ಆದರೆ ಇದರೊಂದಿಗೆ ಅವರು ದೇವರನ್ನು ಮರೆತು ಹೋಗಿ ಅವರನ್ನು ಅಸಡ್ಡೆ ಮಾಡಿದರು. ಆ ಕೊಬ್ಬು ಸಿಗಬೇಕಾದರೆ, ಆ ಮನುಷ್ಯನಲ್ಲಿ ಆ ಒಂದು ಎತ್ತರ ಬರಬೇಕಾದ್ರೆ, ಒಂದು ಸಮೃದ್ಧಿ ಬರಬೇಕಾದ್ರೆ, ಅವನು ದೇವರನ್ನು ಯಾರು ಎಂಬುದಾಗಿ ಕೇಳುವಂಥ ಒಂದು ಪರಿಸ್ಥಿತಿಯನ್ನು ದಾಟಿ ಬರುತ್ತಾನೆ. ಮೊದಲು ದೇವರ ಹೆಸರನ್ನು ಕೇಳುವಾಗಲೇ ಅವರು ತೋರಿಸಿದಂತಹ ಭಕ್ತಿ, ಆ ವೈರಾಗ್ಯ, ಭಯ, ನಡುಕ ಇವೆಲ್ಲ ಕಡಿಮೆಯಾಗಿ ಯಶೂರನು ಅಗಡಾಗಿ ಜಾರಿಸಿ ಒದ್ದಂತೆ. ನೋಡಿದ್ರ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಸ್ರಾಯೇಲರು ಏನು ಮಾಡಿದ್ರು? ಯಶೂರನು ಕೊಬ್ಬಿದವನಾಗಿ ಜಾಡಿಸಿದ. ಯಾರನ್ನ? ದೇವರನ್ನು ಬಿಟ್ಟು ದೂರ ಬಂದ. ಅಗಡಾಗಿ ಒಳ್ಳೆ ಕೊಬ್ಬಿದವನಾಗಿ. ಅಂಥ ಪರಿಸ್ಥಿತಿ ಬರಬೇಕಾದ್ರೆ, ಒಂದು ಒಳ್ಳೆ ಬಲವು ಶಕ್ತಿಯು ಅಧಿಕವಾದಾಗ ತನ್ನನ್ನು ಉಂಟು ಮಾಡಿದ ದೇವರನ್ನ ಬಿಟ್ಟು ತನ್ನ ರಕ್ಷಣಾ ದುರ್ಗವನ್ನು ಅಸಡ್ಡೆ ಮಾಡಿದ. ನೋಡಿದ್ರ, ಇದರಲ್ಲೇ ದಾವೀದನು ಜಯಿಸಿ ನಿಲ್ಲುತ್ತಾರೆ. ದಾವೀದ ಏನು ಮಾಡ್ತಾನೆ ನೋಡಿ, ಎಷ್ಟೇ ಎತ್ತರದ ಸ್ಥಿತಿಗೆ ಬಂದರೂ ಕೂಡ, ಅರಸನಾಗಿ ಮಾರ್ಪಟ್ಟರೂ ಕೂಡ ಅವರು ತಮ್ಮ ಹಳೆಯ ಸ್ಥಿತಿಯನ್ನು ಮರೆಯಲೇ ಇಲ್ಲ. ದೇವರಿಗೆ ಮುಖ್ಯತ್ವವನ್ನು ಕೊಟ್ಟು, ಪ್ರಥಮ ಸ್ಥಾನವನ್ನು ಕೊಟ್ಟು ಅವರು ತಮ್ಮ ಜೀವನವನ್ನು ಗಮನಿಸಿದರು. ಚಿಕ್ಕ ಚಿಕ್ಕ ಬೀಳುವಿಕೆ ಅದೆಲ್ಲ ಬಂದರೂ ಕೂಡ ಅದನ್ನು ಸಮಾಳಿಸಿ ಮೇಲೆದ್ದರು. ಇವರನ್ನು ನೋಡಿ ಅಸಡ್ಡೆ ಎನ್ನುವ ಘೋರ ಪಾಪ. ಎರಡನೇದಾಗಿ, ಇವರು ಯಾತರಿಂದ ಅಸಡ್ಡೆ ಮಾಡುತ್ತಾರೆ? ದೇವರು ಒಂದು ಆಲೋಚನೆ ಕೊಡ್ತಾರೆ, ದೇವರು ಒಂದು ವಾಕ್ಯವನ್ನು ಕೊಡ್ತಾರೆ, ಅಥವಾ ದೇವರ ಕಾರ್ಯಗಳು, ಇವರು ದೇವರಿಗೆ ಮಾಡಬೇಕಾಗಿರುವ ಕರ್ತವ್ಯಗಳು ಇರುವಂಥದ್ದಾಗಿದೆ. ಅದನ್ನು ಯಾಕೆ ಮಾಡಲು ನಿರಾಕರಿಸುತ್ತಾರೆ? ಯಾಕೆ ಅಸಡ್ಡೆ ಮಾಡ್ತಾರೆ? ಸತ್ಯವೇದ ಹೇಳುತ್ತದೆ, ಎರಡನೇ ಕಾರಣ, ಅವರು ತಮ್ಮ ಸ್ವಂತ ಹೆಮ್ಮೆಯಿಂದಲೂ ಗರ್ವದಿಂದಲೂ, ಅವರ ಸುತ್ತಲಿದೆ ನೋಡಿ, ದೇವರು ಹೇಳುತ್ತಾರೆ, ನಾನು ನಿನಗೆ ತಿನ್ನುವಂತೆ ಮಾಡಿದೆ, ನಿನಗೆ ಕೊಟ್ಟೆ ಎಂಬುದಾಗಿ. ಆದರೆ ಇವರು ಇದು ತಮ್ಮಿಂದ ಉಂಟಾದದ್ದು, ನಾನು ಓದೆ, ನಾನು ದುಡಿದೆ, ನಾನು ಪ್ರಯಾಸಪಟ್ಟೆ, ನಾನು ಕೆಲಸ ಮಾಡಿದೆ, ವ್ಯಾಪಾರ ಮಾಡಿದೆ, ಪ್ರಸಂಗ ಮಾಡಿದೆ, ನಾನು ಕೂಟ ನಡೆಸಿದೆ, ಇದು ನನಗೆ ಸಿಕ್ಕಿದ್ದು ಎನ್ನುವಂತಹ ಒಂದು ಗರ್ವ ಅವರಲ್ಲಿ ಬರುವಂಥದ್ದಾಗಿದೆ. ಒಂದು ಸ್ವಂತ ಹೆಮ್ಮೆ ಬರುತ್ತದೆ. ಅದು ಬಂದ ಕೂಡಲೇ ಆಗ ದೇವರನ್ನು ಮರೆತು ಬಿಡುತ್ತಾರೆ. ಕೀರ್ತನೆಗಳು 10ನೇ ಅಧ್ಯಾಯ 3-4ನೇ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ದುಷ್ಟನು ತನ್ನ ಮನೋರಥವು ನೆರವೇರಿತೆಂದು ಏನು ಬಯಸಿದ್ರೂ ಸಿಗುತ್ತೆ ತಕ್ಷಣ ಎಂಬುದಾಗಿ, ನೆರವೇರಿತೆಂದು ಕೊಚ್ಚಿಕೊಳ್ಳುತ್ತಾನೆ. ನಮ್ಮಿಂದ ಎಲ್ಲ ಸಾಧ್ಯ ಕಂಡ್ರು ಎನ್ನುವಂತಹ ಒಂದು ಹೆಮ್ಮೆ ಅವನೊಳಗೆ ಬಂದು
ಪರರ ಸೊತ್ತನ್ನು ಅಪಹರಿಸಿದವನು ಯೆಹೋವನನ್ನು ಅಲ್ಲಗಳೆದು ಬಿಟ್ಟು ಬಿಡುತ್ತಾನೆ. ಅವನನ್ನೇ ಅವನನ್ನು ಹೊಗಳಿಕೊಳ್ಳುವುದು. ಇದೆಲ್ಲ ಹೆಂಗೆ ಬಂತು ಅಂತ ಗೊತ್ತಾ? ಅಲ್ಪ ಸ್ವಲ್ಪನ ನಾನು ಓಡಿ ದುಡಿದು ಜ್ಞಾನವನ್ನು ಉಪಯೋಗಿಸಿ ಎಲ್ಲವನ್ನ ಸಂಪಾದನೆ ಮಾಡಿ. ನೆಬೂಕದ್ನೆಚ್ಚರ ಹಂಗೆ ಹೇಳ್ದ, ನನ್ನ ಮಹಿಮೆ ಪ್ರಸಿದ್ಧಿಯಾಗುವಂತೆ ನಾನು ಕೊಟ್ಟಿದ್ದ ಮಹಾ ಬಾಬಿಲೋನ್ ಎಂಬುದಾಗಿ. ಅವನಾದರೂ ಒಬ್ಬ ಅನ್ಯ ಜನಾಂಗದವನು. ಇವತ್ತು ಸೇವಕರು, ದೇವರ ನಡೆಯುತ್ತಿರುವಂತಹ ದೇವರ ಮಕ್ಕಳು ತಮ್ಮ ಜ್ಞಾನದ ಕುರಿತಾಗಿ, ಶಾರೀರಿಕದ ಕೃತ್ಯಗಳ ಕುರಿತಾಗಿ, ಸಾಮರ್ಥ್ಯದ ಕುರಿತಾಗಿ ಹೊಗಳಿಕೊಂಡವರಾಗಿ, ಅವರಿಗೆ ಕೇಳಿದ್ದೆಲ್ಲ ಸಿಗ್ತಾ ಇದೆ, ಬಯಸಿದೆಲ್ಲ ನಡೀತಾ ಇದೆ. ಅವನು ತನ್ನ ಕುರಿತಾಗಿ ಕೊಚ್ಚಿಕೊಂಡವನಾಗಿ ತನ್ನನ್ನು ತಾನೇ ಹೊಗಳಿಕೊಂಡು, ನಾನು ನೋಡಿದಂತಹ ಒಬ್ಬ ಸೇವಕರು, ಅವರ ಜೊತೆ ಇರುವಂತಹ ಎಲ್ಲರೂ ಅವರನ್ನು ದೇವರಿಗೆ ಅನಂತರ ಸ್ಥಾನದಲ್ಲಿ ನೋಡಬೇಕು. ಅಷ್ಟರ ಮಟ್ಟಿಗೆ ಅವರನ್ನು ಪ್ರೈಸ್ ಮಾಡಿ ಹೊಗಳ್ತಾನೆ ಇರಬೇಕು, ಇಲ್ಲಾಂದರೆ ಸಿಟ್ಟು ಬಂದ್ಬಿಡುತ್ತೆ. ಹಾಮಾನನ ಯಾವ ರೀತಿ ಓರ್ಗನಲ್ಲಿ ನೋಡಿದ್ನೋ ಅದೇ ರೀತಿ ಯಾರ್ಯಾರು ನಮ್ಮನ್ನು ಘನಪಡಿಸುತ್ತಾರೆ, ಯಾರ್ಯಾರು ನಮ್ಮನ್ನು ಗಮನಿಸುತ್ತಾರೆ, ಯಾರ್ಯಾರು ನಮ್ಮನ್ನು ಪ್ರೈಸ್ ಮಾಡುತ್ತಾರೆ ಅನ್ನುವುದನ್ನು ಗಮನಿಸುತ್ತಾನೆ ಇರ್ತಾರೆ. ಇಲ್ಲಿ ಹೇಳುತ್ತದೆ, ಇವನು ತನ್ನನ್ನು ಕುರಿತಾಗಿ ಹೊಗಳಿಕೊಂಡು ದೇವರನ್ನು ಅಸಡ್ಡೆ ಮಾಡುತ್ತಾನೆ. ನೋಡಿದ್ರೆ 3ನೇ ವಾಕ್ಯದಲ್ಲಿ, ದುಷ್ಟನು ತನ್ನ ಒಳಗೆ ಇಚ್ಛೆ ಇದ್ದುದರಿಂದ ಹೊಗಳಿಕೊಂಡವನಾಗಿ, ವಸ್ತುಗಳನ್ನು ಅಪಹರಿಸಿ ತನ್ನನ್ನು ತಾನೇ ಹೊಗಳಿಕೊಂಡವನಾಗಿ, ಸ್ವಂತವಾಗಿ ಹೊಗಳಿಕೊಳ್ಳುವುದು, ದೇವರನ್ನು ಅಸಡ್ಡೆ ಮಾಡುತ್ತಾರೆ. ದುಷ್ಟನು ತನ್ನ ಗರ್ವದಿಂದ ದೇವರನ್ನು ಹುಡುಕುವುದಿಲ್ಲ. ದೇವರನ್ನು ಹುಡುಕದೇ ಹೋಗಲು ಕಾರಣ ಗರ್ವ, ಪ್ರೈಡ್, ಹೆಮ್ಮೆ, ನಾನು ಎನ್ನುವಂತಹ ಒಂದು ಅಹಂಕಾರ. ಈ ರೀತಿಯ ವ್ಯಕ್ತಿಗಳನ್ನು ಹೇಳ್ತಾರೆ. ಒಂದು ಕಾಲದಲ್ಲಿ ನೋಡಿ ಬ್ರದರ್, ಒಂದು ಗ್ಲಾಸ್ ಟೀ ಕುಡಿಯೋಕ್ಕೂ ದಾರಿ ಇರಲಿಲ್ಲ. ಇವತ್ತು ನೋಡಿ, ಇಷ್ಟೊಂದು ಮನೆ, ಇಷ್ಟೊಂದು ಕಾರು, ಇಷ್ಟೊಂದು ತೋಟ, ಇಷ್ಟೊಂದು ಹೆಸರು, ಬ್ಯಾಂಕಲ್ಲಿ ಇಷ್ಟೊಂದು ಬ್ಯಾಲೆನ್ಸ್, ಎಲ್ಲವೂ ನನ್ನ ಸಾಮರ್ಥ್ಯ ಎಂಬುದಾಗಿ ಅವರು ಭಾವಿಸಿಕೊಳ್ಳುತ್ತಾರೆ. ಅವರು ತಮ್ಮ ಹೆಮ್ಮೆಯಿಂದ ದೇವರನ್ನು ಹುಡುಕುವುದಿಲ್ಲ. ಆಗ ಕುಳಿತು ಪ್ರಾರ್ಥನೆ ಮಾಡಲ್ಲ, ಆಮೇಲೆ ದೇವರನ್ನು ಹುಡುಕುವುದಿಲ್ಲ. ಅವನು ಅಸಡ್ಡೆ ಮಾಡ್ತಾನೆ ಅಂತ ಗೊತ್ತು. ಅವರು ಇನ್ನು ಮುಂದೆ ಪ್ರಾರ್ಥನೆ ಮಾಡಿದರೆ ವೇದಿಕೆಯಲ್ಲಿ ಜನಗಳು ನೋಡಲು ಪ್ರಾರ್ಥನೆ ಮಾಡ್ತಾರಷ್ಟೇ. ಯಾಕೆಂದರೆ ಅವರಿಗೊಂದು ವ್ಯಾಪಾರ. ಒಬ್ಬನು ದೇವರ ಬಳಿ ನಿಜವಾಗ್ಲೂ ಪ್ರಾರ್ಥನೆ ಮಾಡ್ತಾನೆ ಅಂದರೆ ಎಲ್ಲ ಕಡೆ ಪ್ರಾರ್ಥನೆ ಮಾಡಬೇಕಲ್ವಾ? ಅನಂತರ ನೋಡಿ, ದೇವರನ್ನು ಹುಡುಕುವುದಿಲ್ಲ, ಒಂದು ಶೋ ಅಷ್ಟೇ. ಇದೆಲ್ಲ ಸತ್ಯವೇದ ಹೇಳುತ್ತದೆ ಅಲ್ಲಿ. ಮುಂದಿನ ಕಾರ್ಯವನ್ನು ನೋಡಿ, 3ನೇ ಕಾರ್ಯ. ಯಾಕೆ ದೇವರನ್ನು ಅಸಡ್ಡೆ ಮಾಡುತ್ತೇವೆ ಅಂದರೆ, ಅವರ ಬಾಯ ಮಾತಿನ ಮೇಲೆ ನಂಬಿಕೆ ಕೊರತೆಯಾದರೆ. ಇದು ದೇವರ ಮಾತು. ಏನು ಮಾಡುತ್ತೆ ಈ ಮಾತು? ಈ ವಿಶ್ವಾಸ ಕಡಿಮೆಯಾಗುವುದಾದರೆ ಅವನು ದೇವರನ್ನು ಅಸಡ್ಡೆ ಮಾಡುತ್ತಾನೆ. ಇದು ಸತ್ಯವೇದ, ಇದು ದೇವರು ಕೊಟ್ಟಂತಹ ವಾಕ್ಯ ಎಂಬುದಾಗಿ ನಾವು ನಂಬುತ್ತೇವೆ. ನಾನು ಸಮೀಪ ದಿನದಲ್ಲಿ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಕ್ಲಿಪ್ಪಿಂಗ್ ನೋಡಿದೆ. ಅದರಲ್ಲಿ ಒಂದು ಫಾರಿನ್ನಿಂದ ಒಂದು ಚರ್ಚ್ನಲ್ಲಿ ಒಂದು ಸತ್ಯವೇದವನ್ನು ಫುಟ್ಬಾಲ್ ರೀತಿಯಲ್ಲಿ ಅದನ್ನು ಒದ್ದು ಆಟಾಡ್ತಿದ್ದಾರೆ ವೇದಿಕೆಯಲ್ಲಿ. ಪಾಸ್ಟರ್ ನಿಂತಿದ್ದಾರೆ, ಬೈಬಲ್ನ ಎಸೆಯುತ್ತಾರೆ, ಅದನ್ನು ಬಂದೊಬ್ಬರು ಫುಟ್ಬಾಲ್ ಥರ ಒದೆಯುತ್ತಾರೆ. ನಾವು ದೇವರನ್ನು ನಂಬುತ್ತೇವೆ, ಸತ್ಯವೇದವನ್ನಲ್ಲ. ಸತ್ಯವೇದವನ್ನು ದೇವರಂತೆ ಇಟ್ಟು ಆರಾಧನೆ ಮಾಡುವುದು, ನಮಸ್ಕರಿಸುವುದು ವಿಗ್ರಹಾರಾಧನೆ ಅಲ್ವಾ? ಆದ್ದರಿಂದ ನಮಗೆ ತಿಳಿದಿರುವ ಮಟ್ಟಿಗೆ ಇದೊಂದು ಪುಸ್ತಕ ಅಷ್ಟೇ ಎಂಬುದಾಗಿ ಅದನ್ನು ಒದ್ದು ಆಟಾಡ್ತಾ ಇದ್ದಾರೆ. ಸರಿ, ನೀನು ಹೇಳುವಂತೆ ಪುಸ್ತಕದಂತೆ ಇರಲಿ, ಅದು ಪುಸ್ತಕವಾಗಿದ್ದರೆ ಒದ್ದಾಡ್ಬೋದಾ? ನೀನು ಓದಂತಹ ಕಾಲೇಜು ಪುಸ್ತಕವನ್ನು ಒದ್ದಾಡಿದ್ದೀರಾ ನೀವು? ಅದು ದೇವರನ್ನು ಅಸಡ್ಡೆ ಮಾಡುವಂಥದ್ದು, ದೇವರಿಗೆ ಉರಿಗೊಳಿಸುವಂಥದ್ದು. ನಾನು ನೋಡಿದೆ, ಆ ಯೂಟ್ಯೂಬ್ ಚಾನಲ್ ಅದನ್ನು ಒದ್ದು ಆಟಾಡ್ತಾ ಇದ್ದಾರೆ. ಬೈಬಲ್ನ ತೆಗೆದುಹಾಕಿ ಒದ್ದು ಆಟಾಡ್ತಾ ಇದ್ದಾರೆ. ಏನಾಗುತ್ತೆ ನೋಡೋಣ ಎಂಬುದಾಗಿ ನೋಡ್ತಾ ಇದ್ದಾರೆ. ನೋಡಿ, ಇದು ಸತ್ಯವೇದ ಹೇಳುವಂಥದ್ದು. ಅವರ ಮಾತನ್ನು ನಂಬದೆ, ಅವರು ಹೇಳಿದ್ದು ನಡೆಯುತ್ತೆ, ಮಾತಾಡಿದ್ದು ದೇವರೇ ಎಂಬುದಾಗಿ ಅವರು ನಂಬದೆ, ನಂಬಿಕೆ ಇಡದೆ ಅವರು ದೇವರನ್ನು ಅಸಡ್ಡೆ ಮಾಡುತ್ತಾರೆ. ಒಬ್ಬನು ದೇವರನ್ನು ಅಸಡ್ಡೆ ಮಾಡಿದರೆ ಅವನು ದೇವರನ್ನು, ಅವರ ವಾಕ್ಯವನ್ನು ನಂಬಲಿಲ್ಲ ಎನ್ನುವಂಥದ್ದೇ ಅರ್ಥ. ಬೇರೆ ಏನೂ ಅರ್ಥ ಇಲ್ಲ ಅಲ್ಲಿ. ನೋಡಿ, ಸತ್ಯವೇದ ಹೇಳುತ್ತದೆ, ಕೀರ್ತನೆಗಳು 106ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ 24ರಲ್ಲಿ ಹೇಳ್ತಾರೆ, ಮತ್ತು ಅವರು ಆ ರಮಣೀಯ ದೇಶವನ್ನು ತಿರಸ್ಕರಿಸಿ ಆತನ ಮಾತನ್ನು ನಂಬಲಿಲ್ಲ. ಯೆಹೋವನ ಮಾತಿಗೆ ಕಿವಿಗೊಡಲಿಲ್ಲ. ತಮ್ಮ ಗುಡಾರಗಳಲ್ಲಿ ಗುಣಗುಟ್ಟಿ ದೇವರ ಮಾತು ಕೇಳಲಿಲ್ಲ. ದೇವರು ಅವರಿಗೊಂದು ವಾಗ್ದಾನವನ್ನು ಕೊಟ್ಟಿದ್ದಾರೆ. ಹಾಲು ಜೇನು ಹರಿಯುವಂತಹ ಕಾನಾನ್ ದೇಶಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತೇನೆ ಎನ್ನುವುದೇ ಆ ಒಂದು ವಾಗ್ದಾನ. ಆ ಮಾತನ್ನು ಅವರು ನಂಬದೇ ಹೋದ್ರಿಂದ ಅವರೇನು ಮಾಡ್ತಾರೆ ನೋಡಿ,
ಅವರ ಮಾತನ್ನು ಅಸಡ್ಡೆ ಮಾಡಿದರು. ಆಗ ದೇವರು ಹೇಳುತ್ತಾರೆ, ನೀವು ನಾಳೆ ಹೊರಟು ಈ ಊರಿನ ಮಾರ್ಗವಾಗಿ ನಿಮ್ಮ ಪಡೆಯನ್ನು ನಡೆಸ್ಕೊಂಡು ಹೋಗಬೇಕು. ಇಸ್ರೇಲ್ ಜನಗಳು ಈ ದೇಶವರ ಸುತ್ತಿಕೊಂಡು ಹೋಗಬೇಕು. ಆ ರೀತಿಯಲ್ಲಿ ನಾವು ಬರೋಕ್ಕಾಗಲ್ಲ, ನಮಗೆ ಬೇರೆ ದಾರಿ ಇದೆ, ಶಾರ್ಟ್ಕಟ್ ನಾವು ಅಲ್ಲಿ ಹೋಗ್ತೀವಿ ಎಂಬುದಾಗಿ ಹೇಳ್ತಾರೆ. ಗುಣಗುಟ್ಟುತ್ತಾರೆ. ಕಾರಣ ಏನಂದರೆ ಅವರಿಗೆ ದೇವರ ಮಾತಿನ ಮೇಲೆ ನಂಬಿಕೆ ಹೊರಟೋಯ್ತು, ಅದನ್ನು ನಂಬಲಿಲ್ಲ. ಅನಂತರ ದೇವರು ಮಾತಾಡಿದರು, ದೇವರಿಗೆ ಆ ಗೌರವ ಕೊಡಲಿಲ್ಲ, ಅವರನ್ನು ಅಸಡ್ಡೆ ಮಾಡಿದರು. ದೇವರು ಕೊಟ್ಟ ದೇಶವನ್ನೇ ಅಸಡ್ಡೆ ಮಾಡುವುದು. ಏನೋ ಹಾಲು ಜೇನು ಹರಿಯುತ್ತಂತಲ್ಲ. ಒಂದು ದೇಶದಲ್ಲಿ ಹಾಲು ಜೇನು ಹರಿತಾ ಇದ್ರೆ ಏನು ಚೆನ್ನಾಗಿರುತ್ತೆ? ನಮಗದೆಲ್ಲ ಬೇಡ, ಅದೆಲ್ಲ ಅವಶ್ಯವಿಲ್ಲ. ಕೆಲವರು ಹೇಳ್ತಾರೆ, ಪರಲೋಕ ಎಲ್ಲ ಅವಶ್ಯವಿಲ್ಲ ಕಣ್ರಿ. ಯಾರು ಹೇಳಿದ್ದು ನಮಗದು ಬೇಡ ಎಂಬುದಾಗಿ ಹೇಳುವವರು ಇದ್ದಾರೆ. ಇದೆಲ್ಲ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ಇವರು ದೇವರ ಮಾತಿನ ಮೇಲೆ ಇಟ್ಟಂತಹ ವಿಶ್ವಾಸವನ್ನು ಕಳಕೊಂಡಿದ್ದಾರೆ ಎಂಬುದಾಗಿ ಅರ್ಥ. ಕಳೆದೋಗಿದೆ. ಏನು ಹೇಳುತ್ತೆ ನೋಡಿ, ಕೀರ್ತನೆಗಳು 106ನೇ ಅಧ್ಯಾಯ 24ನೇ ವಾಕ್ಯ. ಮತ್ತು ಅವರು ಆ ರಮಣೀಯ ದೇಶವನ್ನು ತಿರಸ್ಕರಿಸಿ ಆತನ ಮಾತನ್ನ ನಂಬಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ಶಬ್ದಕ್ಕೆ ಕಿವಿಗೊಡದೆ ತಮ್ಮ ತಮ್ಮ ಗುಡಾರಗಳಲ್ಲಿ ಗುಣಗುಟ್ಟಿ ಯೆಹೋವನ ಮಾತಿಗೆ ಅವರು ಕಿವಿಗೊಡಲಿಲ್ಲ. ತಮ್ಮ ಗುಡಾರಗಳಲ್ಲಿ ಗುಣಗುಟ್ಟಿದರು. ಹೆಂಗಿರುತ್ತೆ? 4ನೇ ಕಾರ್ಯ ನೋಡಿ, ಯಾಕೆ ದೇವರನ್ನು ಅಸಡ್ಡೆ ಮಾಡ್ತಾರೆ? ದೇವರ ಆಲೋಚನೆಯನ್ನ ಬಯಸದೇ ಇರುವವರು ದೇವರನ್ನು ಅಸಡ್ಡೆ ಮಾಡ್ತಾರೆ. ಇವರು ಬೇರೆ ಮಧ್ಯೆ ಬಂದು ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ, ಅಲ್ಲೋಗ್ಬೇಡ, ಹಿಂಗೋಗ್ಬೇಡ ಎಂಬುದಾಗಿ ದೇವರ ಬಳಿ ಬಂದು ಕಾದಿದ್ರೆ ಇದೇ ಕಣ್ರಿ ಸಮಸ್ಯೆ. ಅವರು ಏನಾದರೂ ಒಂದು ಹೇಳುತ್ತಾರೆ ಎಂಬುದಾಗಿ ಹೇಳಿ ಅವರ ಮಾತನ್ನು ಬಯಸದೇ ಇರುವುದರಿಂದ, ಆಲೋಚನೆಯನ್ನು ಬಯಸದೇ ಇರುವುದರಿಂದ ಅವರು ಅದನ್ನು ಅಸಡ್ಡೆ ಮಾಡಿದರು. ದೇವರು ಇಸ್ರೇಲ್ ಜನಗಳೊಂದಿಗೆ ಮಾತಾಡಲು ಬರ್ತಾರೆ. ಈಗ ನೀವು ನನ್ನೆಲ್ಲ ಬಹಳ ಮಂದಿ ಕೇಳ್ತಾರೆ, ದೇವರು ಬಂದು ಮಾತಾಡ್ತಾರಾ? ಈ ಸಂದೇಶದಲ್ಲಿ ದೇವರು ನನ್ನ ಬಳಿ ಮಾತಾಡಿದ್ರು ಅಂತ ಹೇಳ್ತೀರಾ? ಬಹಳ ಸೇವಕರುಗಳು ದೇವರು ಮಾತಾಡಿದ್ರು, ನೆನ್ನೆ ದೇವರು ಈ ಮಾತನ್ನು ಪ್ರಸಂಗ ಮಾಡಲು ಹೇಳಿದ್ರು, ಆ ರೀತಿಯೆಲ್ಲ ಮಾತಾಡಿದ್ರು ಅಂತ ಹೇಳ್ತಾರಲ್ವಾ? ನನಗೂ ಆ ಮಾತನ್ನು ಕೇಳುವುದಕ್ಕೆ ಆಸೆ. ಅವರು ಶಬ್ದದಲ್ಲಿ ಮಾತಾಡ್ತಾರಾ ಅಥವಾ ಯಾವ ರೀತಿ ಮಾತಾಡ್ತಾರೆ, ಸ್ವಪ್ನದಲ್ಲಿ ಮಾತಾಡ್ತಾರೆ ಎಂಬುದಾಗಿ ಬಹಳ ಮಂದಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಮುಂದಾಗ್ತೀರಾ ಅಲ್ವಾ? ಆದರೆ ದೇವರು ಮಾತಾಡಿ ಸುಮ್ಮನೆ ಅವರ ಶಬ್ದವನ್ನು ಕೇಳುವುದಕ್ಕೆ ಆಸೆನೇ. ಆದರೆ ದೇವರು ಮಾತಾಡಿ ತಮ್ಮ ಕಟ್ಟಳೆಯನ್ನು ಪ್ರಕಟಿಸಿ ಮಾಡಲೇಬೇಕು ಎಂಬುದಾಗಿ ಹೇಳಿದರೆ ನಾವೇ ಒಂದು ಕಾಲಘಟ್ಟದಲ್ಲಿ ಕರ್ತನೇ ನಮ್ಮ ಸಂಗಡ ಮಾತಾಡಬೇಡಿ ಎಂಬುದಾಗಿ ಹೇಳ್ತೀವಿ. ಯಾಕೆ ಇವರು ನನ್ನ ಬಳಿ ಮಾತಾಡಬಾರದು ಎಂಬುದಾಗಿ ಭಾವಿಸ್ತೀವಿ. ಆ ರೀತಿ ಇರೋರು ನಾನು ನೋಡಿದ್ದೇನೆ. ಕರ್ತನು ಮಾತಾಡಲು ಬಯಸಿದ್ರೆ ದೇವರು ನನ್ನ ಬಳಿ ಮಾತಾಡೋದು ಬೇಡ. ಈ ರೀತಿಯೆಲ್ಲ ವ್ಯಕ್ತಿಗಳಿದ್ದಾರೆ ಅಂತ ನೀವು ಕೇಳ್ಬೋದು. ಸತ್ಯವೇದದಲ್ಲಿ ಮೋಶೆ ಬಳಿಯಲ್ಲಿಯೂ ಇಸ್ರೇಲ್ ಜನಗಳ ಬಳಿಯಲ್ಲಿಯೂ ಬೆಟ್ಟಗಳಿರುವ ಸೀನಾಯಿ ಬೆಟ್ಟಗಳ ಮೇಲೆ ಇದ್ದು ದೇವರ ಶಬ್ದ ಉಂಟಾಗುತ್ತದೆ. ಆಗ ಜನಗಳು ಹೇಳುತ್ತಾರೆ, ಮೋಶೆ ನನ್ನ ಬಳಿ ಮಾತಾಡಲಿ, ಕರ್ತನು ನನ್ನ ಬಳಿ ಮಾತಾಡದೇ ಇರುತ್ತಾರೋ? ನೀನು ನನ್ನ ಬಳಿ ಮಾತಾಡಬೇಡಿ, ಮೋಶೆ ಬಂದು ಮಾತಾಡಲಿ ಎಂಬುದಾಗಿ ಹೇಳ್ತಾರೆ. ಆಗ ದೇವರವರನ್ನು ಮೋಶೆಯನ್ನು ಬೆಟ್ಟದ ಮೇಲೆ ಏರಿ ಬರುವಂತೆ ಮಾಡಿ, ನನ್ನ ಮಾತನ್ನು ಕೇಳೋದಿಲ್ಲ ಅಂತ ಹೇಳಿದೆ ಅಲ್ವಾ, ಮಾತಾಡಬೇಡ ಅಂತ ಹೇಳಿದೆ ಅಲ್ವಾ, ಈ ಬೆಟ್ಟದ ಮೇಲೆ ಯಾರೂ ಬರಬಾರ್ದು, ಬೆಟ್ಟದ ಅಸ್ಥಿವಾರದವರೆಗೂ ಯಾರೂ ಬರಬಾರ್ದು, ಅದನ್ನು ಮೀರಿ ಬರುವವನ್ನು ಕಲ್ಲಿಸಿದುಕೊಳ್ಳಲ್ಪಡ್ತಾನೆ ಎಂಬುದಾಗಿ ದೇವರು ಆಜ್ಞೆಯಂತೆ ಹೇಳಿ ಮೋಶೆಯ ಬಳಿ ಮಾತಾಡಿದರು. ದೇವರು ಮಾತಾಡೋದು ಬೇಡ ಎಂಬುದಾಗಿ ಭಾವಿಸುವವರು. ಕೆಲವರಿಗೆ ತಮ್ಮ ಒಂದು ಪಾಪ ಬಹಿರಂಗವಾಗದ ಹಾಗೆ ದೇವರ ಬಳಿ ಬರಲು ಬಯಸುವುದಿಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಎಲ್ಲೋದ್ರೂ ನಮ್ಮ ಪಾಪವನ್ನು ಹೇಳುತ್ತಾರೋ ಆ ಭಯ ಕೆಲವರಿಗೆ. ಇನ್ನು ಕೆಲವರಿಗೆ ದೇವರು ಏನಾದರೂ ಆಜ್ಞೆ ಹೇಳಿ ಇದನ್ನು ಮಾಡು ಅಂತ ಹೇಳ್ತಾರೋ, ಅಥವಾ ಒಂದು ತಪ್ಪನ್ನು ಹುಡುಕಿ ದೇವರು ನನ್ನ ಬಳಿ ಮಾತಾಡದೇ ಇರಲಿ, ದೇವರು ನನ್ನ ಬಳಿ ಮಾತಾಡೋದು ಬೇಡ, ನಾವು ಹೋಗಿ ಸ್ವಲ್ಪ ಕಾದಿದ್ದು ಎಲ್ಲಾದರೂ ಮಾತಾಡಿದ್ರೂ ಮಾತಾಡ್ಬೋದಲ್ವಾ, ಹೋಗೋಣ ಮಾತಾಡೋಣ, ಹಾಗೆ ಎದ್ದು ಬರೋಣ ಎಂಬುದಾಗಿ ಕರ್ತನ ಮಾತನ್ನು ಅಸಡ್ಡೆ ಮಾಡುವಂತಹ ಸೇವಕರನ್ನು ನೋಡಿದ್ದೇನೆ. ಏಕೆಂದರೆ ಗೊತ್ತು, ಅವರ ಅಂತರಂಗದಲ್ಲಿ ಪಾಪ ಇರುವಂಥದ್ದಾಗಿದೆ. ಪಾಪದ ಎರಡನಿಂದ ಹಿಡಿಯಲ್ಪಟ್ಟಂತಹ ಯಾರೇ ಆಗಿರ್ಬೋದು ಬೆಳಕಿನ ಬಳಿ ಬರುವುದಿಲ್ಲ ಅಂತ ಸತ್ಯವೇದ ಹೇಳುತ್ತದೆ. ತನ್ನ ಪಾಪ ಬಹಿರಂಗವಾಗಿ ಆಗದಂತೆ. ಹಾಗಾಗಿ ಕರ್ತನ ನನ್ನ ಬಳಿ ಮಾತಾಡಬೇಡಿ, ನೀವು ಮೋಶೆ ಮಾತಾಡಲಿ, ಒಬ್ಬ ವ್ಯಕ್ತಿ ಮಾತಾಡಲಿ, ನೀವು ನನ್ನ ಬಳಿ ಮಾತಾಡೋದು ಬೇಡ ಎಂಬುದಾಗಿ ಹೇಳಿ ದೇವರ ವಾಕ್ಯವನ್ನು ಅಸಡ್ಡೆ ಮಾಡಿದಂತಹ ಕೂಟಗಳು. ಅದೇ ಸತ್ಯವೇದ ಹೇಳುತ್ತದೆ, ದೇವರ ಆಲೋಚನೆಯನ್ನು ಬಯಸದೇ ಇರುವವರು. ದೇವರು ಹೇಳಿದ್ದನ್ನು ಯಾರಾದರೂ ಬಯಸದೇ ಇರ್ತಾರನ್ನಯ್ಯ. ಆದರೆ ದೇವರ ಬಳಿ ಪಳಗಿ ನೋಡಬೇಕಾದ್ರೆ ಕೆಲವು ಸಮಯದಲ್ಲಿ ಕಠಿಣವಾಗಿ ಏನಾದರೂ ಹೇಳ್ತಾರೋ ಎಂಬುದಾಗಿ ಭಯಪಟ್ಟು ದೇವರು ಮಾತಾಡಬಾರದು ಎಂಬುದಾಗಿ
ಭಯಪಡುವಂಥ ವ್ಯಕ್ತಿಗಳನ್ನು ನೋಡಿದ್ದೇನೆ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 30ನೇ ವಾಕ್ಯ ಹೇಳುತ್ತದೆ, ಗಮನಿಸಿ. ಅವರು ಅರಿವನ್ನು ನಿರಾಕರಿಸಿದರು. ಇದನ್ನು ಓದಿದರೆ ಅರಿವು ಬರುತ್ತೆ ಅಂತ ಗೊತ್ತು, ದೇವರ ಬಳಿ ಕಾದಿದ್ರೆ ಜ್ಞಾನ ಉಂಟಾಗುತ್ತೆ ಅಂತ ಗೊತ್ತು. ಆದರೆ ಅವರು ಅರಿವನ್ನು ಬಯಸದೆ ನಿರಾಕರಿಸಿದರು. ಯಾಕದು? ಇದನ್ನು ಮಾಡಬಾರ್ದು, ಅದನ್ನು ಮಾಡಬಾರ್ದು ಅಂತ ಗೊತ್ತಾದರೆ ನಾವು ಅದನ್ನು ನೋಡದೆ ಹೊರಟೋಗ್ತೀವಲ್ವಾ, ಅವುಗಳನ್ನು ಮುಟ್ಟದೆ ಹೋಗ್ತೀವಲ್ವಾ, ಅರಿವಿಲ್ಲದೆ ಇರುವುದು ಒಳ್ಳೆಯದಲ್ಲವಾ ಎಂಬುದಾಗಿ ಭಾವಿಸಿ ಅವರು ಅರಿವನ್ನು ನಿರಾಕರಿಸಿದರು. ದೇವರಿಗೆ ಭಯಪಡುವುದನ್ನು ಅವರು ಕಲಿಯದೆ ಹೋದರು. ನನ್ನ ಆಲೋಚನೆಯನ್ನು ಅವರು ನಿರಾಕರಿಸಿದರು. ದೇವರ ಆಲೋಚನೆಯು ಬೇಡ, ನಮ್ಮ ಆಲೋಚನೆ ಅದಕ್ಕಿಂತ ಮೇಲಾದದ್ದು. ನಾವು ಎಷ್ಟರ ಮಟ್ಟಿಗೆ ಮಾಡಬೇಕು, ಎಷ್ಟರ ಮಟ್ಟಿಗೆ ಹೋಗಲು ಸಾಧ್ಯ, ನಮ್ಮ ಶಕ್ತಿ ಏನು, ಬಲವೇನು ಎಂಬುದಾಗಿ ಅದಕ್ಕೆ ತಕ್ಕ ಹಾಗೆ ಆಲೋಚನೆಗಳನ್ನು ಕಲಿಯುವುದಕ್ಕೆ ನಮಗೆ ಗೊತ್ತು. ಅವರು ಅವರ ಅಳತೆಯಲ್ಲಿ ಯೋಚನೆ ಮಾಡ್ತಾರೆ, ಅದನ್ನು ನಮಗೆ ಬೇಕಾಗೋದಿಲ್ಲ. ದೇವರು ಬಂದರೆ ನಮ್ಮನ್ನು ಆಶೀರ್ವಾದ ಮಾಡಿ ಮಾತಾಡೋಕ್ಕೆ ಹೇಳಿದ್ರೆ ಮಾತಾಡೋಕ್ಕೆ ಹೇಳಿ, ನಿನ್ನನ್ನು ಈ ರೀತಿ ಮೇಲೆ ಎತ್ತುತ್ತೇನೆ, ಮಹಿಮೆ ಪಡಿಸುತ್ತೇನೆ, ಗಿರಿಶಿಖರದ ಮೇಲೆ ಉನ್ನತವಾಗಿ ಕುಳಿಸ್ತೇನೆ, ಹಿಂಗೆಲ್ಲ ಹೇಳಿದ್ರೆ ಅವರು ಗಂಟೆಗಟ್ಟಲೆ ಬರ್ಕೋತಾರೆ. ಆದರೆ ದೇವರು ಅವನನ್ನು ನೋಡಿ ಅವನ ತಪ್ಪುಗಳನ್ನು ಖಂಡಿಸಿದರೆ, ಅವನನ್ನು ತಿದ್ದಲು ಮುಂದಾದರೆ, ಒಬ್ಬನಿಗೆ ಆಲೋಚನೆ ಕೊಡಲು ಮುಂದಾದರೆ, ದೇವರೇ ನೀವು ನನ್ನ ಬಳಿ ಮಾತಾಡೋದು ಬೇಡ ಎಂದು ಇಸ್ರಾಯೇಲ್ಯರ ಹಾಗೆ ಓಡಿ ಹೋಗ್ತಾರೆ. ಆದ್ದರಿಂದ ಹೇಳ್ತಾರೆ, ನನ್ನ ಆಲೋಚನೆಯನ್ನು ಅವರು ಬಯಸಲಿಲ್ಲ. ಎಂಥ ಪರಿಸ್ಥಿತಿ ನೋಡಿದ್ರೆ ಅಲ್ಲಿ ನನ್ನ ಒಂದು ಖಂಡನೆಯನ್ನು ನಾನು ಬಯುತ್ತೀನಿ ಎಂಬುದಾಗಿ ಅಸಡ್ಡೆ ಮಾಡಿದರು. ದೇವರ ಶಿಕ್ಷೆಯನ್ನು ಅಸಡ್ಡೆ ಮಾಡಿದವರು. ಸತ್ಯವೇದ ಹೇಳುತ್ತದೆ, ದೇವರು ಶಿಕ್ಷಿಸುವಾಗ, ದೇವರು ನಮ್ಮನ್ನು ಕರೆದು ಖಂಡಿಸುವಾಗ, ದಂಡಿಸುವಾಗ ಅದನ್ನು ಅಸಡ್ಡೆಯಾಗಿ ಎಣಿಸಬೇಡಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ದೇವರ ಶಿಕ್ಷೆಯನ್ನು ಅಲ್ಪವಾಗಿ ಎಣಿಸಿದವರು ವ್ಯಭಿಚಾರಿಯ ಮಕ್ಕಳಾಗಿ ಮಾರ್ಪಡ್ತಾರಂತೆ. ಸತ್ಯವೇದ ಬರೆಯಲ್ಪಟ್ಟಿದೆ, ತಂದೆ ಶಿಕ್ಷಿಸದೇ ಇರುವಂತಹ ಪುತ್ರನುಂಟೋ, ತಂದೆ ಖಂಡಿಸದ ಮಕ್ಕಳುಂಟೋ, ಆ ರೀತಿ ಖಂಡಿಸಿಕೊಳ್ಳದೆ ಹೋದರೆ ಅವರು ವೇಶ್ಯೆಯ ಮಕ್ಕಳಾಗಿ ಮಾರ್ಪಡ್ತಾರೆ. ಹಾಗಾಗಿ ದೇವರ ಶಿಕ್ಷೆಯನ್ನು ಅಸಡ್ಡೆ ಮಾಡಿ ನಿರಾಕರಿಸಿ ಅದನ್ನು ಬಿಟ್ಟು, ದೇವರ ಬಳಿ ಹೋದರೆ ಬೈತಾರೆ, ಹೋದರೆ ತಾನೇ ಬೈಯೋದು ಎಂಬುದಾಗಿ ಅಸಡ್ಡೆ ಮಾಡಿ, ಎಷ್ಟು ದೊಡ್ಡ ಭಯಂಕರತೆ ಎಂಬುದಾಗಿ ಇನ್ಮೇಲೆ ಹೇಳ್ತೀನಿ ನೋಡಿ ನಿಮಗೆ. ಅಸಡ್ಡೆ ಮಾಡುವಂಥದ್ದು ಸತ್ಯವೇದ ಆ ರೀತಿ ಹೇಳುತ್ತದೆ. ದೇವರ ಆಲೋಚನೆಯನ್ನು ಬಯಸದೇ ಇರುವವರು, ದೇವರ ಆಲೋಚನೆಗಿಂತಲೂ ತನ್ನ ಆಲೋಚನೆಯು, ತನ್ನಲ್ಲಿರುವಂತಹ ಆಲೋಚನೆ ದೊಡ್ಡದು ಎಂಬುದಾಗಿ ಹೇಳುವವರು ಕರ್ತನ ಆಲೋಚನೆಯನ್ನು ಅಸಡ್ಡೆ ಮಾಡುತ್ತಾರೆ. ಇದೆಲ್ಲ ಆ ಕಾಲದಲ್ಲಿ ಸಾಧ್ಯವೇನ್ರಿ ಎಂಬುದಾಗಿ ದೇವರ ಆಲೋಚನೆಯನ್ನು ಅಸಡ್ಡೆ ಮಾಡುತ್ತಾರೆ. ಆದರೆ ನಿಜವಾದ ದೇವರ ಮಕ್ಕಳು ದೇವರ ಕಟ್ಟಳೆಗೆ ಪರಿಪೂರ್ಣವಾಗಿ ವಿಧೇಯರಾಗ್ತಾರೆ. ಮುಂದಿನ ಕಾರ್ಯವನ್ನು ನೋಡಿ, 5ನೆಯ ಒಂದು ಕಾರ್ಯ, ಒಬ್ಬನು ಲೋಕದ ವಸ್ತುವಿಗೋಸ್ಕರ ಸೇವೆ ಮಾಡಿದರೆ ಅವನು ದೇವರನ್ನು ಅಸಡ್ಡೆ ಮಾಡ್ತಾನೆ. ತನ್ನನ್ನು ಅರಿಯದೇ ಅಸಡ್ಡೆ ಮಾಡುತ್ತಾನೆ ಆತ. ಯಾಕೆಂದರೆ ಇದೊಂದು ಯೂನಿವರ್ಸಲ್ ಟ್ರೂತ್ ಎಂಬುದಾಗಿ ಹೇಳ್ತಾರೆ ನೋಡಿ, ಮಾರ್ಪಡದಿರುವಂತಹ ಒಂದು ವಿಧಿ. ಲೋಕದ ವಸ್ತುವಿಗೂ ದೇವರಿಗೂ ಸೇವೆ ಮಾಡಲು ಒಬ್ಬನಿಂದಲೂ ಅಸಾಧ್ಯ ಎಂಬುದಾಗಿ ಮಾರ್ಪಡದಿರುವಂತಹ ವಿಧಿ ಅದು. ಯಾಕೆ ಮಾರ್ಪಡದಿರುವ ವಿಧಿ ಅಂತ ಹೇಳೋದಾದರೆ, ಮಾರ್ಪಡದ ವಿಧಿ ಅಂದರೆ ಗೊತ್ತಾ? ಸೂರ್ಯನು ಪೂರ್ವದಲ್ಲಿ ಉದಯಿಸುತ್ತಾನೆ ಅಂದರೆ ಮಾರ್ಪಡದ ವಿಧಿ ಅದು. ಸೂರ್ಯನು ಭೂಮಿಯು ಉಂಟು ಮಾಡಲ್ಪಟ್ಟಂದಿನಿಂದ ಅದು ಅದೇ ರೀತಿ ಪೂರ್ವದಲ್ಲಿಯೇ ಉದಯವಾಗುತ್ತದೆ, ಪಶ್ಚಿಮದಲ್ಲಿ ಅಸ್ತಮನವಾಗುತ್ತದೆ ಎನ್ನುವುದು ಮಾರ್ಪಡದ ವಿಧಿ. ಅದೇ ರೀತಿ ಇದು ಒಂದು ಮಾರ್ಪಡದ ವಿಧಿ. ಇದು ಹೇಗೆ ಮಾರ್ಪಡದ ವಿಧಿ ಅಂತ ಹೇಳ್ತೀನಿ ಅಂತ ಕೇಳಿದರೆ, ಈ ವಿಧಿಯನ್ನು ಹೇಳಿದವರು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಮಾರ್ಪಡದವನು, ಅವರ ವಿಧಿಗಳು ಕೂಡ ಮಾರ್ಪಡದೇ ಇರುವಂಥವುಗಳು. ಹಾಗಾಗಿ ಏನು ಹೇಳ್ತಾರೆ ಅಂತ ಕೇಳಿದರೆ, ಒಬ್ಬನು ಲೋಕದ ವಸ್ತುವಿಗೆ ಸೇವೆ ಮಾಡಿದ್ರೆ ಅವನು ದೇವರನ್ನು ಅಸಡ್ಡೆ ಮಾಡುತ್ತಾನೆ. ಲೋಕದ ವಸ್ತುವಿಗೂ ದೇವರಿಗೂ ಸೇವೆ ಮಾಡಲು ಒಬ್ಬನಿಂದಲೂ ಸಾಧ್ಯವೇ ಇಲ್ಲ ಎನ್ನುವಂಥದ್ದು ಯೇಸು ಹೇಳಿದ ಮಾತು. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ, 2 ಯಜಮಾನರಿಗೆ ಸೇವೆ ಮಾಡಲು ಒಬ್ಬನಿಂದಲೂ ಸಾಧ್ಯವಿಲ್ಲ. ಒಬ್ಬನನ್ನು ಅಗೆತನ ಮಾಡಿ ಮತ್ತೊಬ್ಬನನ್ನು ಪ್ರೀತಿ ಮಾಡ್ತಾರೆ, ಒಬ್ಬನನ್ನು ಅಂಟಿಕೊಂಡು ಮತ್ತೊಬ್ಬನನ್ನು ಅಸಡ್ಡೆ ಮಾಡುತ್ತಾನೆ. ಅದೇ ರೀತಿ ದೇವರಿಗೂ ಲೋಕದ ವಸ್ತುವಿಗೂ ಸೇವೆ ಮಾಡುವುದಕ್ಕೆ ನಿಮ್ಮಿಂದ ಅಸಾಧ್ಯ ಆಗಬಾರ್ದು. ಕೆಲವರು ಹೇಳ್ತಾರೆ, ನಮಗೇನ್ರಿ ಬಹಳ ಹಣ ಇದೆ, ಸೌಲಭ್ಯ ಇದೆ, ಎಲ್ಲ ಇದೆ, ಲೋಕದ ವಸ್ತುವಿಗೆ ಸೇವೆ ಮಾಡ್ತೀನಿ, ಲೋಕದಲ್ಲಿ ಹಣ ಸೇರಿಸಬೇಕು, ಸಂಪಾದನೆ ಮಾಡೋದು ಕೊಡ್ತಾ ಇದ್ದೀನಿ, ಆದರೆ ಅದೇ ಸಂದರ್ಭದಲ್ಲಿ ಕಾಣಿಕೆ ಕೊಡ್ತೀನಿ, ಸಭೆಗೆ ಬರ್ತೀನಿ, ಕೆಲವೊಮ್ಮೆ ನೋಡಿ ಪ್ರಸಂಗವನ್ನು ಕೂಡ ಮಾಡುತ್ತೇನೆ, ನಾನು ಪವಿತ್ರ ಶುಕ್ರವಾರದಲ್ಲಿ 7 ಸಪ್ತವಾಕ್ಯಗಳನ್ನು ಕೂಡ ನಾನು ಮಾತಾಡ್ತೀನಿ, ಸಭೆಯಲ್ಲಿ ನಾನೇ ಮುಖ್ಯವಾದ ವ್ಯಕ್ತಿ, ಎರಡಕ್ಕೂ ಸೇವೆ ಮಾಡುತ್ತೇನೆ ಎಂಬುದಾಗಿ ನೀವು ಹೇಳ್ಬೋದು. ಆದರೆ ಯೇಸು ಹೇಳಿದಂಥ ವಿಧಿ
ಕೆಲವರಿಂದ ಮಾಡಕ್ಕೆ ಸಾಧ್ಯ ಅಂತಲ್ಲ, ಒಬ್ಬನಿಂದಲೂ ಮಾಡಕ್ಕೆ ಸಾಧ್ಯವಿಲ್ಲ ಎನ್ನುವುದೇ ಯೇಸು ಹೇಳಿದಂತಹ ಮಾತು. ಒಬ್ಬನಿಂದಲೂ ಆಗುವುದಿಲ್ಲ. ಹೆಂಗೆ ಸಾಧ್ಯ ಅದು? ಲೋಕದ ವಸ್ತುಗಳನ್ನು ಇಟ್ಟಿರುವುದು ತಪ್ಪಲ್ಲ, ಅದು ತಪ್ಪಲ್ಲ. ಅದನ್ನು ಅನುಭವಿಸುವುದು ತಪ್ಪಲ್ಲ. ಆದರೆ ಸೇವೆ ಮಾಡ್ತಾನೆ ನೋಡಿ, ಅದಕ್ಕೆ ಪ್ರಥಮ ಸ್ಥಾನ ಕೊಟ್ಟು, ಅದಕ್ಕೆ ಮುಖ್ಯತ್ವ ಕೊಟ್ಟು, ಅದಕ್ಕೆ ಕೆಲಸದವನಾಗಿದ್ದು, ಅದಕ್ಕಾಗಿ ನಾಯಿ ಥರ ಓಡ್ತಾನೆ ನೋಡಿ, ಅವನಿಂದ ದೇವರನ್ನು ಪ್ರಿಯಪಡಿಸಲು ಸಾಧ್ಯವಿಲ್ಲ. ಅದು ಒಬ್ಬನಿಂದಲೂ ಆಗಲ್ಲ ಎಂಬುದಾಗಿ ದೇವರು ಬರೆದಿದ್ದಾರೆ. ಒಬ್ಬನನ್ನು ಅಂಟಿಕೊಂಡು, ಲೋಕದ ವಸ್ತುವನ್ನು ಅಂಟಿಕೊಂಡು ಮತ್ತೊದ್ದನ್ನು ಅಸಡ್ಡೆ ಮಾಡ್ತಾನೆ. ಹಾಗಾಗಿ ಒಬ್ಬನು ದೇವರನ್ನು ಅಂಟಿಕೊಂಡಿದ್ದರೆ ಲೋಕದ ವಸ್ತುವನ್ನು ಅಸಡ್ಡೆ ಮಾಡುತ್ತಾನೆ. ಲೋಕದ ವಸ್ತುಗಳಿಗೆ ಮುಖ್ಯತ್ವ ಕೊಡುವುದಿಲ್ಲ, ಅಸಡ್ಡೆ ಮಾಡುತ್ತಾನೆ. ಅದನ್ನಿಟ್ಟು ಅವನು ದೇವರಿಗೆ ಎಷ್ಟು ಮುಖ್ಯತ್ವ ಕೊಡ್ತಾನೆ ಎಂಬುದಾಗಿ ನಾವು ನೋಡ್ತೀವಿ. ಕೆಲವು ಸಮಯದಲ್ಲಿ ದೇವರು ಒಂದು ಕಾರ್ಯವನ್ನು ಹೇಳಲು ಕೆಲವೊಂದು ಲೋಕದ ವಸ್ತುಗಳ ಮೂಲಕವಾಗಿ ದೇವರ ಕಾರ್ಯವನ್ನು ಹಿಂದೆ ತಳ್ಳಿ ಎರಡನೇದಾಗಿ ಇಟ್ಟು ಅವರು ಮುಂದೆ ಓಡ್ತಾ ಇರ್ತಾರೆ. ಸಮಯ ಸಿಗುವಾಗಲೆಲ್ಲ ದೇವರ ಕಾರ್ಯದಲ್ಲಿ ತಮ್ಮ ಗಮನವನ್ನು ಹರಿಸುತ್ತಾರೆ. ಸತ್ಯವೇದ ಹೇಳುತ್ತದೆ, 2 ಯಜಮಾನರಿಗೆ ಸೇವೆ ಮಾಡಲು ಒಬ್ಬನಿಂದಲೂ ಸಾಧ್ಯವಿಲ್ಲ. ಆ ರೀತಿಯಾಗಿಯೇ ಲೋಕದ ವಸ್ತುವಿಗೂ ದೇವರಿಗೂ ಸೇವೆ ಮಾಡುವುದಕ್ಕೆ ನಿಮ್ಮಿಂದ ಅಸಾಧ್ಯ. ಲೋಕದ ವಸ್ತುವನ್ನು ಅಂಟ್ಕೊಂಡಿದ್ರೆ ದೇವರನ್ನು ಅಸಡ್ಡೆ ಮಾಡಲು ಸಾಧ್ಯ ನಿಮ್ಮಿಂದ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಲೂಕನ ಸುವಾರ್ತೆಯಲ್ಲಿಯೂ 16ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಇದೇ ಕಾರ್ಯವನ್ನು ಹೇಳಿದರೆ ಗಮನಿಸಿ. ಯಾವ ಸೇವಕನಾಗಿರ್ಬೋದು, 2 ಯಜಮಾನರಿಗೆ ಸೇವೆ ಮಾಡಬಾರದು. ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿ ಮಾಡುತ್ತಾನೆ, ಅಥವಾ ಒಬ್ಬನನ್ನು ಅಂಟಿಕೊಂಡು ಮತ್ತೊಬ್ಬನನ್ನು ಅಸಡ್ಡೆ ಮಾಡುತ್ತಾನೆ. ಯಾರು ಆ 2 ಯಜಮಾನನು? ಒಂದು ಲೋಕದ ವಸ್ತು, ಎರಡನೇದು ದೇವರು. ದೇವರಿಗೂ ಲೋಕದ ವಸ್ತುವಿಗೂ ಸೇವೆ ಮಾಡಲು ನಿಮ್ಮಿಂದ ಆಗಲ್ಲ ಅಂತ ಹೇಳಿದರು. ಇವುಗಳೆಲ್ಲವನ್ನ ಇವಾಗ ನೋಡಿ, ಆಮೇಲೆ ನೋಡಿ, ಇವುಗಳೆಲ್ಲವನ್ನ ಒಂದು ಉಪದೇಶವನ್ನು ಲೋಕದಾಸೆ ಉಳ್ಳವರಾಗಿರುವ ಫರಿಸಾಯರು ಕೇಳಿ ಅವರನ್ನು ಪರಿಹಾಸ್ಯ ಮಾಡಿದ್ರು. ನೋಡಿ, ಇದೇ ಒಂದು ಗುರುತಲ್ಲಿ, ಇದೇ ಅಸಡ್ಡೆ. ಅವರ ರೀತಿ ಮಾತಾಡಿದ ಕೂಡಲೇ ಅವರು ನಗಾಡಿದ್ರಂತೆ. ನೋಡಪ್ಪ, ಒಬ್ಬನಂಗೆ ಸೇವೆ ಮಾಡೋಕ್ಕಾಗಲ್ವಂತೆ, ಹೇಳಕ್ಕೆ ಬಂದ್ರಂತೆ ಇವರು ತತ್ವಜ್ಞಾನಿ ಎಂಬುದಾಗಿ ಹೇಳಿ ಪರಿಹಾಸ್ಯ ಮಾಡಿದ್ರು. ಅವರು ಪರಿಹಾಸ್ಯ ಮಾಡಲು ಕಾರಣ ಏನು ಗೊತ್ತಾ? ಸತ್ಯವೇದ ಹೇಳುತ್ತದೆ, ಲೋಕದಾಸೆ ಉಳ್ಳವರಾಗಿರುವ ಫರಿಸಾಯರು. ಹಾಗಾಗಿ ಅವರಲ್ಲಿ ವಸ್ತುವಿನ ಆಸೆ ಇದೆ, ಲೋಕದಾಸೆ ಇದೆ. ದೇವರು ಮಾತಾಡಿದ ಮಾತನ್ನು ಆಲಸ್ಯ ಮಾಡಿದ್ರು. ಆ ಸ್ಥಳದಲ್ಲಿ ಹೇಳಿದ ಮಾತು ಹಾಗೆ ನೆರವೇರೋದನ್ನು ನೋಡ್ಬೋದು ನಾವು. ಅವರು ಹೇಳಿ ಮುಗಿಸಿದ ಕೂಡಲೇ ನೆರವೇರೋದನ್ನು ನೋಡ್ಬೋದು ನಾವು. ಲೋಕದಾಸೆ ಉಳ್ಳವರು ದೇವರನ್ನು ಅಸಡ್ಡೆ ಮಾಡುವುದನ್ನು ನೋಡ್ತೀವಲ್ಲಿ, ದೇವರ ಮಾತನ್ನು ಪರಿಹಾಸ್ಯ ಮಾಡುವುದನ್ನು ನೋಡ್ತೀವಲ್ಲಿ. ಅವರನ್ನು ನೋಡಿ ಪರಿಹಾಸ್ಯ ಮಾಡಿದ್ರು. ಹಾಗೆ ಬರೆಯಲ್ಪಟ್ಟಿದೆ ಲೂಕ 16:14. ಇವುಗಳೆಲ್ಲ ಲೋಕದ ಆಸೆ ಇರುವಂಥ ಫರಿಸಾಯರು ಕೇಳಿ ಅವರನ್ನು ಪರಿಹಾಸ್ಯ ಮಾಡಿದ್ರು. ಅನಂತರ ನೋಡಿ, 6ನೇ ಕಾರ್ಯ ಹೇಳುತ್ತದೆ, ಶಾರೀರಿಕವಾಗಿರುವ ಇಚ್ಛೆಯಲ್ಲಿ ನಡೆಯುವವರು, ಮಾಂಸಿಕವಾಗಿ ನಡೆಯುವವರು ದೇವರನ್ನು ಅಸಡ್ಡೆ ಮಾಡುತ್ತಾರೆ. ಒಬ್ಬನು ಶರೀರಕ್ಕೆ ಆಸ್ಪದ ಕೊಟ್ಟರೆ, ಶಾರೀರಿಕವಾದ ಆಶಾಪಾಶಗಳ ಇಚ್ಛೆಗಳಲ್ಲಿ ನಡೆದರೆ, ಅವನು ತನ್ನನ್ನರಿಯದೆ ದೇವರ ಕಾರ್ಯದಲ್ಲಿ ಆಲಸ್ಯವಾಗಿರ್ತಾನೆ. ಅದು ಹೊರ ಕಾಣುತ್ತೆ. ಹಾಗೆ ಸತ್ಯವೇದ ಹೇಳುತ್ತದೆ, 2 ಪೇತ್ರನ ಪುಸ್ತಕ 2ನೇ ಅಧ್ಯಾಯ 10ನೇ ವಾಕ್ಯ. ಅದರಲ್ಲೇನು ಹೇಳ್ತಾರೆ? ವಿಶೇಷವಾಗಿ ಅಶುದ್ಧ ಇಚ್ಛೆಗಳೊಂದಿಗೆ ಮಾಂಸಕ್ಕೆ ತಕ್ಕ ಹಾಗೆ ನಡೆದು ಕರ್ತೃತ್ವವನ್ನು ಅಸಡ್ಡೆ ಮಾಡುವವರನ್ನು ಈ ರೀತಿಯಾಗಿ ಮಾಡಿದ್ರು. ಯಾರು ಕರ್ತೃತ್ವವನ್ನು ಅಸಡ್ಡೆ ಮಾಡಿದ್ರು? ಶಾರೀರಿಕವಾದ ಅಶುದ್ಧವನ್ನು ಬಯಸಿ, ಶಾರೀರಿಕವಾದ ಇಚ್ಛೆಗಳಿಗೆ ಸ್ಥಳವನ್ನು ಕೊಟ್ಟು, ಶಾರೀರಿಕವಾಗಿ ನಡೆದು ಕುಡಿಯುವಂಥದ್ದು, ವ್ಯಭಿಚಾರ ಮಾಡುವಂಥದ್ದು, ಇವುಗಳಲ್ಲಿ ತಮ್ಮ ಗಮನವನ್ನು ಹರಿಸುವವರು ಕರ್ತನನ್ನು, ಕರ್ತೃತ್ವವನ್ನು ಅಸಡ್ಡೆ ಮಾಡುತ್ತಾರೆ. ಇವರು ಬಹಳ ಅಸಡ್ಡೆಯಾಗಿರುವವರು, ಅಹಂಕಾರಿಗಳು, ಮಹತ್ವಗಳನ್ನು ದೂಷಣೆ ಮಾಡುವುದಕ್ಕೆ ಅಂಜುದೇ ಇರುವವರು ಎಂಬುದಾಗಿ 2 ಪೇತ್ರನ ಪುಸ್ತಕ 2ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ. ಯೂದ ಇದೇ ಕಾರ್ಯವನ್ನು 4ನೇ ವಾಕ್ಯದಲ್ಲಿ, 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಯೂದ ಹೇಳ್ತಾರೆ, ಗಮನಿಸಿ. ಆ ರೀತಿಯಾಗಿಯೇ ಕನಸು ಕಾಣುವ ಇವರಾಗಲಿ ಮಾಂಸವನ್ನು ಅಶುದ್ಧಪಡಿಸಿಕೊಂಡು, ಶರೀರವನ್ನು ಕರೆಪಡಿಸಿಕೊಂಡು, ಕರ್ತೃತ್ವವನ್ನು, ಲಾರ್ಡ್ಶಿಪ್, ದೇವರ ಆ ಕರ್ತೃತ್ವವನ್ನು ಅಸಡ್ಡೆ ಮಾಡಿ ಮಹತ್ವಗಳನ್ನು ದೂಷಿಸುತ್ತಾರೆ. ಯಾರು ಅಸಡ್ಡೆ ಮಾಡ್ತಿದ್ದಾರೆ? ಶರೀರದಲ್ಲಿ ಅಸಹ್ಯವಾಗಿರುವ ಪಾಪಗಳಿಗೆ
ಇಚ್ಛೆಗಳಿಗೆ, ವ್ಯಭಿಚಾರಕ್ಕೆ ಸ್ಥಳ ಕೊಡುವವರು. ಬಹಿರಂಗವಾಗಿ ಮಾಡಿದ ಪಾಪಗಳು ಗೊತ್ತಿಲ್ಲ, ಆದರೆ ಅದರ ಪರಿಣಾಮಗಳು ಬಹಿರಂಗವಾಗಿ ಕಾಣುತ್ತೆ. ಅವನು ದೇವನನ್ನು ಅಸಡ್ಡೆ ಮಾಡುತ್ತಾನೆ. ಎರಡನೇದಾಗಿ, ಕರ್ತರ ಮಹತ್ವಗಳನ್ನು ಪರಿಹಾಸ್ಯ ಮಾಡಿ ದೂಷಣೆ ಮಾಡುತ್ತಾನೆ. ಇದು ಒಂದು ಗುರುತು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಕರ್ತನನ್ನು ಅಸಡ್ಡೆ ಮಾಡುವವರು, ಈ ಅಸಡ್ಡೆ ಎನ್ನುವಂತಹ ಘೋರ ಪಾಪವನ್ನು ಮಾಡುವವರು, ಅವರ ಗುರುತುಗಳು ಎಂಬುದಾಗಿ ಕೆಲವೊಂದು ಇದೆ. ಕೆಲವೊಮ್ಮೆ ಅಸಡ್ಡೆ ಮಾಡುವವರನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅವನು ತನ್ನ ಒಳಗಿರುವಂತಹ ಕ್ರಿಯೆಗಳಿಂದ ಗೊತ್ತಾಗುತ್ತಲ್ವಾ, ಅವನ ಬಾಯಿ ಮಾತಾಡುತ್ತೆ. ಕೆಲವರನ್ನು ನೋಡೋದಾದರೆ ಬೈಬಲನ್ನು ಕಾಲೇಜಲ್ಲಿ ನೋಟ್ ಪುಸ್ತಕ ಸುತ್ತುವ ರೀತಿಯಲ್ಲಿ ಹಾಗೆ ಸುತ್ತಾ ಇರ್ತಾನೆ. ಬೈಬಲನ್ನು ಸುಮ್ಮನೆ ಹಂಗೆ ಹಾಕಿ ತನ್ನ ಕಾಲಿನ ಮೇಲಿಟ್ಟು ಟೀಪಾಯ್ ಮೇಲೆ ಇಟ್ಕೊಂಡು ಕೂತಿರ್ತಾರೆ. ಸತ್ಯವೇದವನ್ನು ತೆಗೆದು ಒಂದು ಮೂಲೆಯಲ್ಲಿ ಹಾಕಿ ಬಿಸಾಕಿರ್ತಾರೆ. ಇದರಿಂದ ಎಲ್ಲ ಎಂಬುದಾಗಿ ಹೇಳೋದಾದರೆ, ನಿಮ್ಮ ಮನದಲ್ಲಿ ಸತ್ಯವೇದಕ್ಕೆ ಯಾವ ಸ್ಥಳ ಕೊಡ್ತೀರೋ, ಸತ್ಯವೇದಕ್ಕೆ ಎಷ್ಟು ಮುಖ್ಯತ್ವ ಕೊಡ್ತೀರೋ, ಅದು ನಿಮ್ಮ ಚಿಕ್ಕ ಚಿಕ್ಕ ನಡವಳಿಕೆಯಲ್ಲಿ ಕೂಡ ನಿಮ್ಮನ್ನು ತೋರಿಸಿಕೊಡುತ್ತದೆ. ಹಾಗಾಗಿ ಮುಂಚಿತವಾಗಿ ಹೇಳಿದ ಹಾಗೆ ಕೆಲವೊಂದು ಗುರುತನ್ನು ನೋಡಿದ್ರೆ ಗೊತ್ತಾಗುತ್ತೆ. ದೇವರ ಕಾರ್ಯದಲ್ಲಿ ಒಂದು ಆಲಸ್ಯ, ಸಭೆಗೆ ಹೋಗುವುದರಲ್ಲಿ ಒಂದು ಅಸಡ್ಡೆ, ಒಂದು ಪ್ರಸಂಗ ಮಾಡುವುದರಲ್ಲಿ ಅಸಡ್ಡೆ. ನನಗೆ ಒಬ್ಬ ದೇವ ಮನುಷ್ಯನ ಪರಿಚಯವಿದೆ. ನಾನು ಮುಂಚಿತವಾಗಿ ಹೇಳಿದ ಹಾಗೆ ಇವರು ಬಂದು ದೇವರಿಗೋಸ್ಕರವಾಗಿ ದುಡಿದು ಹಲವು ಬಾರಿ ಪ್ರಾರ್ಥನೆ ಮಾಡಿ ಒಳ್ಳೆಯ ಸ್ಥಿತಿಗೆ ಬಂದಾಗ ನೋಡೋದಾದರೆ ಅದರ ನಂತರ ಪ್ರಾರ್ಥನೆ ಕಡಿಮೆಯಾಗುತ್ತದೆ. ಒಂದು ಸ್ಥಳದಲ್ಲಿ ದೇವರ ಸಂದೇಶವನ್ನು ಕೇಳಿಸ್ಕೊಂಡು ಹೋಗಬೇಕಾದ್ರೆ ತಕ್ಷಣ ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ಹೊತ್ತು ಹಾಗೆ ಕೂತಿರ್ತಾರೆ. ದಿಢೀರೆಂಬುದಾಗಿ ಮುಖವನ್ನು ತೊಳ್ಕೊಂಡೋಗಿ ವೇದಿಕೆಯಲ್ಲಿ ನಿಲ್ತಾರೆ. ಕಾರಣ ಏನೆಂದರೆ ಅಸಡ್ಡೆ. ನೀವು ಅರಿತುಕೊಳ್ಳುವುದಕ್ಕೋಸ್ಕರವಾಗಿ ಹೇಳುತ್ತೇನೆ, ನನ್ನನ್ನು ಹೆಚ್ಚಿಸಿಕೊಳ್ಳುವುದಕ್ಕೋ ಹೊಗಳಿಕೊಳ್ಳುವುದಕ್ಕೋ ಅಲ್ಲ. ನಾನು ಎಷ್ಟೊಂದು ಕಡೆಗೆ, ಸಾವಿರಾರು ಕಡೆಗಳಲ್ಲಿ, ಹಲವಾರು ವಿಧವಾಗಿರುವ ಸಭೆಗಳಲ್ಲಿ, ಚರ್ಚ್ಗಳಲ್ಲಿ ವಾಕ್ಯಗಳನ್ನು ಪ್ರಸಂಗ ಮಾಡುವಂತಹ ಒಂದು ಕೃಪೆ ಹೊಂದಿದ್ದೇನೆ. ಆದರೂ ಕೂಡ ಇವತ್ತು ಬಂದು ನಿಮಗೆ ಪ್ರಸಂಗ ಮಾಡುವುದಕ್ಕಿಂತ ಮುಂಚಿತವಾಗಿ ನಾನು ಹಲವು ಸಮಯ ದೇವರ ಬಳಿಯಲ್ಲಿ ಕಾದು ಪ್ರಾರ್ಥನೆ ಮಾಡಿ ಒಂದು ಸಂದೇಶವನ್ನು ತಯಾರಿಸಿ, ದೇವರೇ ಇದನ್ನು ನೀವು ಮಾತಾಡಬೇಕು, ನನ್ನ ಮಾತನ್ನು ಯಾರು ಕೇಳುತ್ತಾರೆ, ನನ್ನ ಮೂಲಕವಾಗಿ ನೀವು ಮಾತಾಡಿ ಎಂಬುದಾಗಿ ಕಾದಿದ್ದು ಮಾತಾಡ ಗೊತ್ತಿಲ್ಲ ನನಗೆ. ಆ ರೀತಿಯಾಗೆಲ್ಲ ಹೇಳಿ ಒಪ್ಪಿಸಿಕೊಟ್ಟು ಅದಾದ ನಂತರ ಕಾದಿದ್ದು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಹೇಳುವುದನ್ನು ಎಲ್ಲ ಕಡೆಗಳಲ್ಲಿ ವಾಡಿಕೆಗೆ ಇಟ್ಕೊಂಡಿದ್ದೇನೆ. ಅಧಿಕ ಪಕ್ಷವಾಗಿ 1.5 ಲಕ್ಷ 2 ಲಕ್ಷ ಮಂದಿ ಇರುವಂತಹ ಕೂಟದಲ್ಲಿ ಕೂಡ ಮಾತಾಡಿದ್ದೇನೆ. ಕಡಿಮೆ ಪಕ್ಷ 4 ಮಂದಿ ಇರುವಂತಹ ಗುಂಪಲ್ಲೂ ಮಾತಾಡಿದ್ದೇನೆ. ಆದರೆ ಎರಡಲ್ಲೂ ನಾನು ಒಂದೇ ಥರವೇ ನನ್ನನ್ನು ಸಿದ್ಧಪಡಿಸಿಕೊಂಡಿದ್ದೇನೆ. ಕಾರಣ ನನಗೆ ಗೊತ್ತು, ಇದು ದೇವರಿಂದ ಉಂಟಾಗಿದ್ದು ದೇವರೇ ಮಾತಾಡಬೇಕು ಅಂತ ಗೊತ್ತು. ಯಾಕೆ ನಾವು ಅಸಡ್ಡೆ ಮಾಡುತ್ತೇವೆ? ನಮಗೆ ನೋಡಿದ್ರೆ ಗೊತ್ತಾಗುತ್ತೆ, ದಿನ ಸೇವೆಯಲ್ಲಿ ಅಸಡ್ಡೆ, ಅದರಲ್ಲಿ ಪ್ರಾರ್ಥನೆ ಎಲ್ಲ ಸಿದ್ಧತೆ ಎಲ್ಲ ಸೇವೆತನೆ ಮಾಡೋಣ, ಪ್ರಸಂಗ ಮಾಡಿಬಿಡೋಣ, ಪ್ರಾರ್ಥನೆ ನಡೆಸೋಣ ಎಂಬುದಾಗಿ ಹೋಗ್ತಾರೆ. ಅದು ಯಾತ್ರೆಯಿಂದ ಬರುತ್ತದೆ ಅಂತ ನೋಡಿದ್ರೆ, ಮೊದಲು ದೇವರನ್ನು ನಂಬಿದ್ರು, ಈಗ ಅವರು ತಮ್ಮನ್ನು ನಂಬುತ್ತಿದ್ದಾರೆ. ನೋಡದಿರುವಂಥ ವೇದಿಕೆಯ, ನಾವು ನೋಡದಿರುವಂತಹ ಕೂಟವ, ಮಾಡದಿರುವಂತಹ ಸೇವೆಯ, ಅದೆಲ್ಲ ಮಾಡ್ಬೋದು ಎಂಬುದಾಗಿ ಕೆಲವರನ್ನು ನೋಡಬೇಕಾದ್ರೆ ಎಡೆಬಿಡದೆ ಸುತ್ತಾಡ್ತಾ ಇರೋದನ್ನು ನೋಡ್ತಾ ಇರ್ತೀವಿ. ನಾನು ಯೋಚನೆ ಮಾಡ್ತೀನಿ, ಅವರು ಯಾವಾಗ ಪ್ರಾರ್ಥನೆ ಮಾಡೋಕ್ಕೆ ಸಮಯ ಸಿಗುತ್ತೆ, ಯಾವಾಗ ತಮ್ಮನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ, ಯಾವಾಗ ದೇವರ ಪಾದದಲ್ಲಿ ಕಾದಿರ್ತಾರೆ. ನಮಗೆ ಈ ರೀತಿಯೆಲ್ಲ ಮಾಡೋಕ್ಕಾಗ್ತಿಲ್ವಲ್ಲ. ಒಂದು ಕಡೆ ಒಂದು ಕೂಟವನ್ನು ಮಾಡಬೇಕು ಅಂದರೆ ಅದನ್ನು ತಯಾರಿಸಿ ಮುಂದೆ ಹೋಗುವುದಕ್ಕೆ ನಮಗೆ ಹಲವು ಸಮಯಗಳು ಬೇಕಾಗುತ್ತಲ್ಲ ಎಂಬುದಾಗಿ ಯೋಚನೆ ಮಾಡ್ತೀನಿ. ಸತ್ಯವೇದ ಹೇಳುತ್ತದೆ ಇಲ್ಲಿ, ಅವುಗಳು ಅದರ ಗುರುತುಗಳು. ದೇವರನ್ನು ಆಲಸ್ಯ ಮಾಡುವಂಥದ್ದು, ತಮ್ಮನ್ನು ನಂಬುವಂಥದ್ದು, ದೇವರಿಲ್ಲ ಅಂದರೂ ಪರವಾಗಿಲ್ಲ, ನಾವು ಮಾತಾಡ್ತೀವಿ, ನಾವು ಸೇವೆ ಮಾಡ್ತೀವಿ ಎಂಬುದಾಗಿ ಹೇಳುವಂಥದ್ದು. ದೇವರಿಗಿಂತಲೂ ಲೋಕದ ವಸ್ತುಗಳಿಗೆ ಮುಖ್ಯತ್ವ ಕೊಡೋದ್ರಿಂದ ಭಾನುವಾರ ಅಥವಾ ಆರಾಧನೆಗೆ ಹೋಗಬೇಕು, ಸಭೆಗೆ ಕೂಡಿ ಬರೋದನ್ನು ಬಿಟ್ಟುಬಿಡಬಾರ್ದು ಎಂಬುದಾಗಿ ವಾಕ್ಯ ಹೇಳಿದ್ರು ಕೂಡ ಅವತ್ತು ಏನಾದರೂ ಒಂದು ಮುಖ್ಯವಾದ ಕೆಲಸವಿದ್ದರೂ ಕೆಲಸಕ್ಕೆ ಓಡೋಗೋದು. ಆಗ ಎಷ್ಟರ ಮಟ್ಟಿಗೆ ಕೆಲವೊಂದು ಗುರುತುಗಳು ನಮ್ಮನ್ನು ದೇವರನ್ನು ಅಸಡ್ಡೆ ಮಾಡುತ್ತವೆ ಎನ್ನುವುದನ್ನು ತೋರಿಸಿಕೊಡುತ್ತವೆ. ಹಾಗಾಗಿ ಆ ರೀತಿಯಾಗಿ ಗುರುತುಗಳು ಉಂಟು. ಇವನು ಕರ್ತನನ್ನು ಅಸಡ್ಡೆ ಮಾಡುತ್ತಾನೆ ಎಂಬುದಕ್ಕೆ ಅದನ್ನು ನಾವು ಹೇಳುವುದಕ್ಕಿಂತ ಸತ್ಯವೇದ ಹೇಳುವುದನ್ನು ಗಮನಿಸಿ ನೋಡ್ರಿ. ದೇವರನ್ನು ಅಸಡ್ಡೆ ಮಾಡುವವರ ಗುರುತುಗಳು, ಅವರು ತಮ್ಮನ್ನೇ ತಾವೇ ಹೆಚ್ಚಿಸಿಕೊಳ್ಳುತ್ತಾರೆ. ಅದನ್ನು ನೋಡೋದಾದರೆ ಗೊತ್ತಾಗುತ್ತೆ. ನಾವೇ, ನಮ್ಮನ್ನು ದಾಟಿ ಬೇರೇನೂ ಇಲ್ಲ. ಆ ರೀತಿಯಾಗಿ ಒಬ್ಬ ನಾನು ಎಂಬುದಾಗಿ ತನ್ನನ್ನು ತಾನೇ ಗರ್ವಪಡಿಸಿ ಹೆಮ್ಮೆಯಾಗಿ ಮಾತಾಡಿದ್ರೆ ಅವನು ನಿಶ್ಚಯವಾಗಿ ದೇವರನ್ನು ಅಸಡ್ಡೆ ಮಾಡುವಾತನು. ಕೀರ್ತನೆಗಳು 10:3 ಹೇಳುತ್ತದೆ, ದುಷ್ಟನು ತನ್ನ ಮನಸ್ಸು ಇಚ್ಛೆ ಬರದನ್ನು ಪಡೆಕೊಂಡಿದ್ದರಿಂದ ಹೊಗಳಿಕೊಂಡವರಾಗಿ ವಸ್ತುವನ್ನು ಅಪಹರಿಸಿ ತನ್ನನ್ನೇ ತಾನೇ ಹೆಚ್ಚಿಸಿಕೊಂಡು, ತನ್ನನ್ನೇ ತಾನೇ ಪ್ರೈಸ್ ಮಾಡಿಕೊಂಡು,
ಆ ರೀತಿ ಯಾರೊಬ್ಬನು ತನ್ನನ್ನೇ ತಾನು ಹೆಚ್ಚಿಸಿಕೊಂಡು ಮಾತಾಡುತ್ತಾನೋ, ನೀವು ಚೆನ್ನಾಗಿ ಗಮನಿಸಿ ನೋಡಿ, ಅವನು ದೇವರನ್ನು ಅಸಡ್ಡೆ ಮಾಡ್ತಾನೆ. ದೇವರಿಗೆ ಮುಖ್ಯತ್ವವನ್ನು ಕೊಡುವಾತನು ಒಂದು ದೊಡ್ಡ ಕಾರ್ಯವನ್ನು ಸಾಧನೆ ಮಾಡಿದರು. ಇದು ದೇವರಿಂದ ಉಂಟಾದದ್ದು, ಇದು ದೇವರಿಂದ ಉಂಟಾದದ್ದು, ನಾವು ಅಪ್ರಯೋಜನಕರವಾಗಿರುವ ಪಾತ್ರೆಗಳು. ಅಪೊಸ್ತಲರು ಹಾಗೆ ಹೇಳಿದರು, ನಾನು ಇಷ್ಟೊಂದು ಮಾಡಿದರೂ ಅದರಲ್ಲಿ ಹೊಗಳಿಕೊಳ್ಳುವುದಕ್ಕೆ ನನಗೆ ಆಸ್ಪದವಿಲ್ಲ. ನಾವು ಅಪ್ರಯೋಜನಕರವಾಗಿರುವ ಪಾತ್ರೆಗಳು, ನಮ್ಮ ಕರ್ತವ್ಯವನ್ನು ಮಾತ್ರ ಮಾಡಿದ್ದೇನೆ ಅಂತ ಹೇಳ್ತಾರೆ. ಆದರೆ ಉಳಿದವ್ರನ್ನ ನೋಡಿ, ನಾವು ಓದ್ವಿ, ನಿಂತ್ವಿ, ಸಾಧನೆ ಮಾಡಿದ್ವಿ, ಅದನ್ನು ಮಾಡಿದ್ವಿ, ಇದನ್ನು ಮಾಡಿದ್ವಿ ಅಂತ ರಹಸ್ಯವಾಗಿ ತಮ್ಮನ್ನು ಹೊಗಳಿಕೊಳ್ಳುವವರಿದ್ದಾರೆ. ತಾವು ಮನುಷ್ಯರಿಂದ ಹೊಗಳಲ್ಪಡಬೇಕು ಎಂಬುದಾಗಿ ಬಯಸುವವರಿದ್ದಾರೆ. ಅದು ಒಂದು ಗುರುತು. ಆ ರೀತಿಯಾಗಿ ಕೀರ್ತನೆಗಳು 10ನೇ ಅಧ್ಯಾಯ 3ನೇ ವಾಕ್ಯ ಹೇಳುವಂಥದ್ದಾಗಿದೆ. ಅವರು ಹೊಗಳಿಕೊಳ್ಳುವುದಕ್ಕೆ ತಮ್ಮ ಕುರಿತಾಗಿರುವ ಹೆಮ್ಮೆಯನ್ನು ಪಡೆದುಕೊಳ್ಳುವವರು. ನೋಡ್ರಿ, ಸೌಲ ಎನ್ನುವಂಥ ಒಬ್ಬ ಮನುಷ್ಯ, ಆ ಸೌಲ ಬಂದು ಏನು ಮಾಡ್ತಾನೆ, ಅವರು ಸಾಧಾರಣವಾಗಿ ಮನೆಗೆ ಅಡಗಿ ಮನೆಯಲ್ಲಿದ್ದಂತಹ ಕೆಲವೊಂದು ಕತ್ತೆಗಳು ಕಳೆದೋದವು. ತನ್ನ ತಂದೆ ಕರೆದು ಹೇಗಾದರೂ ಕತ್ತೆನ ಹುಡ್ಕೊಂಬಾರಪ್ಪ ಎಂಬುದಾಗಿ ಹೇಳಿ ಸೌಲನನ್ನು ಅವನ ಕೆಲಸದವರನ್ನು ಜೊತೆ ಕಳಿಸಲು ಇವರೆಲ್ಲ ತಿರುಗಾಡ್ಕೊಂಡೋಗಿ ಕಡೆಯದಾಗಿ ಸಮುವೇಲನ ಬಳಿ ಬರಬೇಕಾದರೆ ಕರ್ತನ ಮುಂಚಿತವಾಗಿ ಸಮುವೇಲ ಬಳಿ ಮಾತಾಡಿ, ನಾಳೆ ಈ ಸಮಯದಲ್ಲಿ ಒಬ್ಬನು ತನ್ನ ಕತ್ತೆ ಕಳೆದೋಯ್ತು ಎಂಬುದಾಗಿ ಹುಡುಕಿಕೊಂಡು ಬರುತ್ತಾನೆ, ಅವನನ್ನು ಇಸ್ರಾಯೇಲ್ಯರ ಮೇಲೆ ಅರಸನಾಗಿ ಅಭಿಷೇಕ ಮಾಡಲಿದ್ದೇನೆ ನಾನು, ನೀನು ಅವನನ್ನು ಅಭಿಷೇಕ ಮಾಡಿ ಅರಸನಾಗಿ ಏರ್ಪಡಿಸು ಅಂತ ಹೇಳಿದರು. ತಕ್ಷಣ ಅವನನ್ನು ಕರೆದು ಅದೇ ರೀತಿ ಅರಸನಾಗಿ ಏರ್ಪಡಿಸಿದರು. ಇದನ್ನೆಲ್ಲ ಸಮುವೇಲ ಪುಸ್ತಕದಲ್ಲಿ ಓದಿರ್ತೀರ ನೀವು. ತಕ್ಷಣ ಅವನು ಹೇಳ್ತಾನೆ, ಇಷ್ಟು ದೊಡ್ಡ ಇಸ್ರಾಯೇಲನ್ನು ವಿಚಾರಿಸುವುದಕ್ಕೆ ನಾನು ನನ್ನ ತಂದೆಯ ಮನೆಯವರು ಎಷ್ಟರವರು, ನಾವು ಎಷ್ಟರವರು ಕಣ್ರಿ, ಇಷ್ಟು ದೊಡ್ಡ ಇಸ್ರಾಯೇಲನ್ನು ಯಾವ ರೀತಿ ನಡೆಸಲು ಸಾಧ್ಯ? ದೇವರು ಅವನನ್ನು ಎಬ್ಬಿಸಿದರು, ಅವನನ್ನು ಏರ್ಪಡಿಸಿದರು, ಜನಗಳು ಅವನಿಗೆ ವಿಧಿಯರಾದರು. ಯುದ್ಧಕ್ಕೆ ಹೋದಾಗ ಅಲ್ಲಿವರೆಗೂ ಯುದ್ಧಕ್ಕೆ ಹೋಗಿಲ್ಲ ಅವನು, ಸಾಧಾರಣ ಕುಟುಂಬಕ್ಕೆ ಸೇರಿದವರವರು. ಯುದ್ಧಕ್ಕೆ ಹೋದ, ಕರ್ತನು ಅವನ ಜೊತೆ ಇದ್ದದರಿಂದ ಜಯವು ಸಿಕ್ಕಿತ್ತು, ಜಯ ಸಿಕ್ಕಿತ್ತು. ಹಲವು ದೇಶಗಳನ್ನು ಅಧೀನಪಡಿಸಿದ, ಹಲವು ದೇಶಗಳಲ್ಲಿ ಶತ್ರುಗಳನ್ನು ಓಡಿಸಿದ, ಜಯಿಸಿದ. ಜನಗಳು, ಪಡೆ, ಬಾಣಗಳು, ಅರಸನಾದ ಈಗ ಆತ. ಇವಾಗ ನೋಡಿ, ಅರಸನಾದ ಕೂಡಲೇ ಇವನನ್ನು ಕರೆದು ದೇವರ ಯೋಜನೆಯನ್ನು ಹೇಳಿ ಇವನನ್ನು ಅಭಿಷೇಕ ಮಾಡಿದ. ಸಮುವೇಲನನ್ನು ಮೊದಲು ಅಸಡ್ಡೆ ಮಾಡಿದ. ಆಗ ಅವರು ಒಂದು ಯುದ್ಧಕ್ಕೆ ಹೊರಟೋಗ್ಬೇಕಾದ್ರೆ ದೇವರು ಹೇಳಿದ್ದಾರೆ, ನೀವು ಆ ಒಂದು ದೇಶದಲ್ಲಿ ಹೋಗಬೇಕಾದ್ರೆ ಆ ದೇಶವನ್ನು ನೀವು ಹಿಡಿಯುವಾಗ ಅದರಲ್ಲಿ ಒಬ್ಬನನ್ನು ಕೂಡ ಬಾಕಿ ಉಳಿಸದೆ ಕುರಿ, ದನ ಎಲ್ಲವನ್ನ ಕೂಡ ಸಂಹರಿಸಬೇಕು. ಏಕೆಂದರೆ ಅವರು ಶಾಪಗ್ರಸ್ತರು, ಅದರಲ್ಲಿ ಒಂದನ್ನಾದರೂ ಬಾಕಿ ಉಳಿಸಬಾರದು. ಆ ರೀತಿ ದೇವರು ಹೇಳಿ ಕಳುಹಿಸಿದ್ದಾರೆ. ಆ ಸಂಭವ 1 ಸಮುವೇಲನ ಪುಸ್ತಕ 15ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟದಾಗಿದೆ. ಅದರಲ್ಲಿ 1ನೇ ವಾಕ್ಯ ನೋಡಿ, ಅನಂತರ ಸಮುವೇಲನು ಸೌಲನಿಗೆ, ಇಸ್ರಾಯೇಲ್ಯರಾಗಿರುವ ತಮ್ಮ ಜನಗಳ ಮೇಲೆ ನಿನ್ನನ್ನು ಅರಸನನ್ನಾಗಿ ಅಭಿಷೇಕ ಮಾಡುವುದಕ್ಕೆ ದೇವರನ್ನು ಕಳಿಸಿದ್ರಲ್ಲ, ಈಗಲೂ ದೇವರ ವಾಕ್ಯವು ಶಬ್ದವನ್ನು ಕೇಳು. ಸೈನ್ಯಗಳ ದೇವರು ಹೇಳುವುದು ಏನೆಂದರೆ, ಇಸ್ರಾಯೇಲ್ಯರು ಐಗುಪ್ತದಲ್ಲಿದ್ದಾಗ ಅಮಲೇಕ್ಯರು ಅವರಿಗೆ ಅಡ್ಡಿಯಾದ ಕೃತ್ಯವನ್ನು ನೆನಪಲ್ಲಿಟ್ಟುಕೊಂಡಿದ್ದೇನೆ. ಈಗ ನೀನು ಹೋಗಿ ಅಮಲೇಕ್ಯನನ್ನು ಸೋಲಿಸಿ ಅವನಿಗಿರುವ ಎಲ್ಲವನ್ನ ಸಂಹರಿಸಿ ಅವನ ಮೇಲೆ ಕೃಪೆ ತೋರಿಸದೆ ಸ್ತ್ರೀಯರನ್ನು, ಪುರುಷರನ್ನು, ಮಕ್ಕಳನ್ನು, ಕುರಿ ದನಗಳನ್ನು, ಒಂಟೆಗಳನ್ನು, ಕತ್ತೆಗಳನ್ನು ಸಂಹರಿಸಬೇಕು ಅಂತ ಹೇಳಿದರು. ಅಮಲೇಕ್ಯರ ಮೇಲೆ ಯುದ್ಧಕ್ಕೆ ಹೋಗ್ರಿ, ದೇವರು ಹೇಳುತ್ತಾರೆ ಅವರಲ್ಲಿ ಯಾರನ್ನು ಬಿಡಬಾರದು ಅಂತ. ಅದೇ ರೀತಿ ಸೌಲನು ಕೂಡ ಹೊರಟು ಹೋಗ್ತಾರೆ, ಅಲ್ಲಿ ಯುದ್ಧವನ್ನು ಮಾಡುತ್ತಾರೆ. ಅವರು ಎಲ್ಲರನ್ನ ಕೊಲ್ಲುತ್ತಾರೆ. ಆದರೆ ಬಹಳ ಬೆಲೆ ಕಟ್ಟಲಾಗದ ಕುರಿ ದನಗಳನ್ನು ಅವರು ನೋಡಿದಾಗ, ಇವುಗಳನ್ನು ತಮಗೋಸ್ಕರವಾಗಿ ಭದ್ರವಾಗಿ ಎತ್ತಿಟ್ಕೊಳ್ಳಿ, ಇವುಗಳು ರುಚಿಕರವಾಗಿರುವ ಕುರಿದನಗಳು, ಬಹಳ ಮೌಲ್ಯವಾದದ್ದು, ಬಾಷನಿನ ಸೀಮೆಯಲ್ಲಿರುವಂತಹ ದನಗಳ ಹಾಗೆ ಎಂಬುದಾಗಿ ಅದನ್ನು ಬಚ್ಚಿಟ್ಕೊಳ್ಳಿ. ಆ ರೀತಿಯಾಗಿ ಬಚ್ಚಿಟ್ಟುಕೊಂಡರು. ದೇವರು ಹೇಳಿದರು, ಕುರಿ ದನ ಯಾವುದನ್ನು ಬಿಟ್ಟುಬಿಡಬಾರ್ದು, ಎಲ್ಲವನ್ನ ಸಂಹರಿಸಬೇಕು. ಆ ಶಾಪವನ್ನು ನಿಮ್ಮ ದೇಶದ ಒಳಗೆ ನೀವು ತರಬಾರದು ಎಂಬುದಾಗಿ ದೇವರವರಿಗೆ ಎಚ್ಚರಿಸಿ ಹೇಳಿದ್ದರು. ಇದನ್ನು ತನ್ನ ಸೇವಕರಿಗೆ ಹೇಳಿ, ಎಲ್ಲವನ್ನ ತೆಗೆದು ನಮಗೋಸ್ಕರವಾಗೆಲ್ಲ ಬಚ್ಚಿಟ್ಕೊಳ್ಳಿ, ಕುರಿದನಗಳನ್ನು ಕೊಲೆ ಮಾಡೋದು ಬೇಡ, ಮನುಷ್ಯರನ್ನು ಮಾತ್ರ ಕೊಲೆ ಮಾಡೋಣ ಎಂಬುದಾಗಿ ಕೊಂದು ಆ ಕುರಿದನಗಳನ್ನು ಭದ್ರಪಡಿಸಿಟ್ಟುಕೊಂಡರು. ಅನಂತರ ಅವನಿಗೆ ಅಮಲೇಕ್ಯನ ಮೇಲೆ ಒಂದು ಜಯ ಸಿಕ್ಕಿದ ಕೂಡಲೇ ಅನಂತರ ಅವನು ಮಾಡಿದ ಕಾರ್ಯವನ್ನು ನೋಡಿ, ಪ್ರತಿ ಸ್ಥಳದಲ್ಲೂ, ಅವರು ಹೋಗುವ ಪ್ರತಿ ಸ್ಥಳದಲ್ಲೂ ತನ್ನ ಹೆಸರು ಸ್ಥಾಪನೆಯಾಗಲು ಒಂದು ಧೂಪವನ್ನು, ಒಂದು ದೊಡ್ಡ ಜಯಸ್ತಂಭವನ್ನು ಎಬ್ಬಿಸಿದರು. ಸ್ತೂಬಿಮ್ ಅಂತ ಹೇಳ್ತೀವಿ ನೋಡಿ, ಇಂಡಿಯಾದಲ್ಲಿದೆಯಲ್ಲ, ಸಾರನಾಥ್ನಲ್ಲಿದೆ, ಅಶೋಕ ಪಿಲ್ಲರ್ ಎಂಬುದಾಗಿ ದೊಡ್ಡ ದೊಡ್ಡ ಅದನ್ನು ಎಬ್ಬಿಸಿ
ನನ್ನ ಹೆಸರು ಪ್ರಖ್ಯಾತಿಗೆ ಬರಲಿ, ಸೌಲ ಜಯಿಸಿದ ಎಂಬುದಾಗಿ ಜಯಸ್ತಂಭಗಳನ್ನು ನಿಲ್ಲಿಸಿದ. ಕೊನೆಯದಾಗಿ ಹೋಗಿ ದೇವರು ನಮಗೆ ಜಯ ಕೊಟ್ಟಿದ್ದಾರೆ, ಸರ್ವಾಂಗ ಹೋಮವನ್ನು ಮಾಡೋಣ ಎಂಬುದಾಗಿ ಹೋಗಿ ಅವರಲ್ಲಿ ಕುಳಿತು ಎಲ್ಲರನ್ನ ಕರೆದು ತಾನೇ ಬಲಿ ಸಮರ್ಪಣೆಯನ್ನು ಮಾಡಿದ. ಸಮುವೇಲನಿಗೆ ಕರುವಿಕೆ ಕೊಟ್ಟ, ನೀವು ಬನ್ನಿ ಅಂತ. ಸಮುವೇಲ ಬರುವುದಕ್ಕೆ ತಾಮಸವಾದಾಗ ಅವರು ಸಾಮುವೇಲ್ ಬಂದು ಏನು ಮಾಡ್ತಾರಲ್ಲಿ, ನಾನೇ ಅದನ್ನು ಮಾಡುತ್ತೇನೆ ಎಂಬುದಾಗಿ ಅವರು ಹೇಳಿ, ಯಾಜಕನಲ್ಲದೆ ಒಬ್ಬ ಪ್ರವಾದಿ ಅಲ್ಲದೆ ಮಾಡಬಾರದಿರುವ ಒಂದು ಕಾರ್ಯವನ್ನು ಒಬ್ಬ ಅರಸ ತನ್ನ ಅಧಿಕಾರದ ಮುಖಾಂತರವಾಗಿ ಆ ಯಾಜಕ ಮಾಡಬೇಕಾಗಿರುವ ಸೇವೆಯನ್ನು ಅವನು ಮಾಡ್ದ. ಕಾದಿರಕ್ಕಾಗಲಿಲ್ಲ, ಬಲಿ ಕೊಟ್ಟ. ಯಾಕೆಂದರೆ ಅದಕ್ಕಿಂತ ಮುಂಚಿತವಾಗಿ ಸೌಲನನ್ನು ನೋಡಿ ಅವನು ಪ್ರವಾದನೆ ನುಡಿಯುವುದನ್ನು ನೋಡಿ ಜನಗಳು ಸೌಲನು ಪ್ರವಾದಿಗಳಲ್ಲಿ ಒಬ್ಬನೋ ಎಂಬುದಾಗಿ ಒಂದು ಗಾದೆ ಮಾತನ್ನು ಅವರು ಹೇಳಿದರು. ಅವನ ಮನಸ್ಸಲ್ಲಿ ಅದು ಆಳವಾಗಿತ್ತು. ಸಮುವೇಲನ ಹಾಗೆ ನಾನು ಕೂಡ ಒಬ್ಬ ಪ್ರವಾದಿ, ಅವರೇನು ದೊಡ್ಡ ಪ್ರವಾದಿ. ಅವ್ರು ಹೇಳಿದ್ರು, ಬರೋ ಸಮಯಕ್ಕೆ ಅವ್ರು ಬರಲಿಲ್ಲ, ನಾವೇ ಇವಾಗ ಬಲಿ ಸಮರ್ಪಣೆ ಮಾಡೋಣ ಎಂಬುದಾಗಿ ಹೇಳಿ ಆ ಬಲಿಯನ್ನು ಅವನೇ ಮುಂದೆ ಮಾಡ್ದ. ಆ ಬಲಿ ಸಮರ್ಪಣೆಯನ್ನು ಮಾಡಿ ಮುಗಿಸಿದ ಕೂಡಲೇ ಅನಂತರ ಸ್ವಲ್ಪ ಸಮಯದಲ್ಲಿ ಸಮುವೇಲ ಅಲ್ಲಿ ಬಂದರು. ಏನು ಮಾಡ್ತಿದ್ದೀರಿ ಅಂತ ಕೇಳಿದರು. ನೀವು ಬರುವುದಕ್ಕೆ ಕಾದಿದ್ವಿ, ಏನೂ ಆಗಲಿಲ್ಲ, ನೀವು ಬರುವುದಕ್ಕೆ ಸ್ವಲ್ಪ ಸಮಯವಾದಂತೆ ಕಾಣಿತು, ನಾನೇ ಬಲಿ ಸಮರ್ಪಣೆ ಮಾಡಿದೆ. ಆಗ ಮೊದಲ ಅಸಡ್ಡೆ ನೋಡಿ, ದೇವರ ಮನುಷ್ಯನನ್ನು ಅಲಕ್ಷ್ಯ ಮಾಡ್ದ. ಇವರೇ ಬಂದು ಅವನನ್ನು ಅಭಿಷೇಕ ಮಾಡಿದವರು, ದೇವರು ಹೇಳಿದ ಮಾತನ್ನು ಅವರಿಗೆ ಹೇಳಿದರು. ಸಮುವೇಲನನ್ನು ಅಲಕ್ಷ್ಯ ಮಾಡಿದ. ಎರಡನೇದಾಗಿ ಸಮುವೇಲನ ಕೇಳ್ತಾರೆ, ಅದನ್ನು ಬಿಡ್ರಿ, ದೇವರು ನಿನಗೇನು ಹೇಳಿದರು? ಎಲ್ಲ ಕುರಿದನಗಳನ್ನು ನೀನು ಸಂಹರಿಸಬೇಕೆಂಬುದಾಗಿ ಹೇಳಿದರು. ಆದರೆ ನನ್ನ ಕಿವಿಗಳಲ್ಲಿ ಬೀಳುವಂತಹ ಕುರಿದನೆಗಳ ಶಬ್ದ ಏನಂತ ಕೇಳಿದರು. ತಕ್ಷಣ ನೋಡಿ, ಅಯ್ಯಯ್ಯೋ ಕಂಡಿಡಿದಿರಲ್ಲ, ಕುರಿದನಗಳು, ಹೇರಳವಾಗಿರುವ ಕುರಿದನಗಳು, ಅಮಲೇಕ್ಯರ ದನಗಳು ಅಲ್ಲಿ ಬಚ್ಚಿಟ್ಟಿದ್ದಾರೆ, ಕೂಗಾಡ್ತಾ ಇದೆ. ಆ ಶಬ್ದವೇನು ಎಂಬುದಾಗಿ ಸಮುವೇಲ ಕೇಳಿದರು. ಇವರೇನು ಹೇಳ್ತಾರೆ ನೋಡಿ, ಅದನ್ನು ಯಾವ ರೀತಿ ನಿಭಾಯಿಸ್ತಾನೆ ನೋಡಿ. ಅವನು ಹೇಳ್ತಾನೆ, ಇಲ್ಲ, ಅವರ ಉನ್ನತವಾಗಿರುವ ಕುರಿದನಗಳಲ್ಲಿ ಕೆಲವೊಂದನ್ನು ನಮ್ಮ ವೀರರು ತೆಗೆದಿಟ್ಟುಕೊಂಡು ದೇವರಿಗೆ ಸಮರ್ಪಣೆ ಮಾಡೋಣ ಎಂಬುದಾಗಿ ನಾವು ಅದನ್ನು ಎತ್ತಿಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಆ ಮಾತನ್ನು ಬಿಡು. ಸಮುವೇಲ ಹೇಳ್ತಾರೆ, ಆ ಮಾತನ್ನು ಬಿಡು ಎಂದು. ನೀನು ಕರ್ತನು ಹೇಳಿದಂತಹ ಮಾತನ್ನು ಅಸಡ್ಡೆ ಮಾಡಿದ್ರಿಂದ ದೇವರು ತಳ್ಳಿದರು ಅಂತ ಹೇಳಿದರು. ಈ ಸಂಭವವನ್ನು ಪರಿಪೂರ್ಣವಾಗಿ ಓದಿದ್ರೆ ಮೊದಲನೆಯ ವಾಕ್ಯದಿಂದ 1 ಸಮುವೇಲ 15ನೇ ಅಧ್ಯಾಯ 1ನೇ ವಾಕ್ಯದಿಂದ 16ರವರೆಗೂ ನೀವು ಫ್ರೀ ಇರಬೇಕಾದ್ರೆ ಓದಿ ನೋಡ್ರಿ. ಅದರಲ್ಲಿ ನೋಡೋದಾದರೆ ಸಮುವೇಲನನ್ನು ಅಸಡ್ಡೆ ಮಾಡಿದ, ಅವನ ಮೂಲಕ ದೇವರು ಹೇಳಿದ ಮಾತನ್ನು ಅಸಡ್ಡೆ ಮಾಡಿದ, ಆಡುಗಳ ಮೇಲೆ ದರೋಡೆಯ ಮೇಲೆ ಹಾರಿ ಅದನ್ನು ಹಿಡಿದು ತೆಗೆದುಕೊಂಡ. ಇವೆಲ್ಲವನ್ನ ಮಾಡಿದ್ದು, ಅಸಡ್ಡೆ ಮಾಡಿದ್ದಕ್ಕೆ ಕಾರಣ ಏನಂದರೆ ಅವನು ತನ್ನನ್ನು ಹೆಚ್ಚಿಸಿಕೊಂಡು ಜಯಸ್ತಂಭವನ್ನು ನಿಲ್ಲಿಸಿ ಇವೆಲ್ಲ ನನ್ನ ಪರಾಕ್ರಮದಿಂದ ಉಂಟಾದದ್ದು ಎಂಬುದಾಗಿ ನಂಬಿ ದೇವರನ್ನು ಅಸಡ್ಡೆ ಮಾಡಿದ. ನಾನು ರಾಜ್ಯ, ನನಗ್ಯಾರು ದೇವರು? ನಾನು ರಾಜ್ಯ, ಇವನು ನನ್ನ ಆಳ್ವಿಕೆಗೆ ಒಳಗಾಗಿರುವಂಥ ಪ್ರವಾದಿ ಎಂಬುದಾಗಿ ಸಮುವೇಲನ ಅಸಡ್ಡೆ ಮಾಡಿ ತನ್ನ ಮನ ಬಂದಂತೆ ನಡೆದನು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಅವನ ರೀತಿ ಮಾಡಿದ್ದಕ್ಕೆ ಕಾರಣ ದೇವರ ವಾಕ್ಯವನ್ನು ಮೀರಿದ, ನಿರಾಕರಿಸಲ್ಪಟ್ಟ ವಸ್ತುಗಳ ಮೇಲೆ ಆಸೆಯನ್ನಿಟ್ಟ. ಸಮುವೇಲನಿಗೋಸ್ಕರವಾಗಿ ಅವನು ಕಾದಿರಲಿಲ್ಲ, ತನಗಾಗಿ ಜಯಸ್ತಂಭಗಳನ್ನು ಸ್ಥಾಪಿಸಿದ. ದೇವರಿಗೋಸ್ಕರವಾಗಿ ಮಾಡಿದ್ದೇವೆ ಎಂಬುದಾಗಿ ಸುಮ್ಮನೆ ನೆಪ ಹೇಳಿ ಸುಳ್ಳು ಹೇಳ್ದ. ಕೆಲವರು ಹಾಗೆ ಮಾಡ್ತಾರೆ, ಯಾಕೆ ಈ ರೀತಿ ದೇವರು ಹೇಳಿದ ಕಾರ್ಯವನ್ನು ಮಾಡಲಿಲ್ಲ? ಇಲ್ಲ, ನಾವು ಅದಕ್ಕೆ ಬೇರೆ ಒಂದನ್ನು ಮಾಡಿದ್ದೇವೆ, ಬೇರೆ ಒಂದನ್ನು ನಡೆಸಿದ್ವಿ, ದೇವರು ಸಂತೋಷವಾಗಿದ್ದಾರೆ ಹೇಳಿದ್ರು ನಿಮ್ಮ ಬಳಿ ಅವರು. ದೇವರು ತಾನು ಏನು ಹೇಳುತ್ತಾರೋ ಅದನ್ನು ಮಾಡುವಾಗಲೇ ದೇವರ ಬಯಕೆ ನಮ್ಮ ಮೇಲೆ ಇರುವಂಥದ್ದಾಗಿರುತ್ತದೆ. ನೋಡಿ, ಇವೆಲ್ಲ ದೇವರಿಗಾಗಿ ಎತ್ತಿಟ್ಟಿದ್ದೇವೆ, ದೇವರಿಗಾಗಿ ಎಂಬುದಾಗಿ ಹೇಳಿದರೆ ದೇವರೇ ಬೇಡ ಅಂತ ಹೇಳಿದ್ರಲ್ಲ. ಹಾಗಾದರೆ ಸತ್ಯವೇದ ಹೇಳುತ್ತದೆ, ಎಷ್ಟು ಪಾಪಗಳನ್ನು ಅಕ್ರಮಗಳನ್ನು ಮಾಡಿದ್ದಾನೆ ನೋಡಿ. ಅಸಡ್ಡೆ ಮಾಡಿದ್ರಿಂದ, ದೇವರ ವಾಕ್ಯವನ್ನು ಮೀರಿದ, ನಿರಾಕರಿಸಲ್ಪಟ್ಟ ವಸ್ತುಗಳ ಮೇಲೆ ಆಸೆಯನ್ನಿಟ್ಟ, ಸಮುವೇಲನಿಗೋಸ್ಕರವಾಗಿ ಕಾದಿರದೆ ಸಮುವೇಲನನ್ನು ಅಸಡ್ಡೆ ಮಾಡಿದ, ತನ್ನನ್ನು ಹೆಚ್ಚಿಸುವ ಹಾಗೆ ಜಯಸ್ತಂಭಗಳನ್ನು ನಿಲ್ಲಿಸಿದ, ತನ್ನನ್ನು ತಾನೇ ಯಾಜಕನಾಗಿ ಮೇಲೆತ್ತಿದ, ದೇವರಿಗೋಸ್ಕರವಾಗಿ ತಾನು ಎಲ್ಲವನ್ನ ಮಾಡಿದೆ ಎಂಬುದಾಗಿ ಸುಳ್ಳಾಡ್ದ. ಅಸಡ್ಡೆ ಮಾಡುವುದೆಲ್ಲವನ್ನ ಮಾಡುತ್ತಾರೆ. ನೀವು ಗುರುತುಗಳನ್ನು ನೋಡಿದ್ರೆ ಸಾಕು. ಯಾಕೆ ಇದನ್ನು ಮಾಡಿದ್ರಿ ಅಂತ ಕೇಳಿದ್ರೆ ದೇವರಿಗಾಗಿ ಮಾಡಿದೆ ಅಂತ ಹೇಳ್ತಾರೆ. ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರೆ ಅವರು ಏನೇನು ಮಾಡಿದ್ರು ಅಂತ ಹೇಳ್ತಾ ಬರ್ತಾರೆ. ಇದನ್ನು ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರೆ ಉತ್ತರ ಕೊಡೋದಿಲ್ಲ.
ಅದನ್ನೇ ದೇವರನ್ನ ಅಲಕ್ಷ್ಯ ಮಾಡುವವರ ಗುರುತು. 2 ಪೇತ್ರನ ಪುಸ್ತಕ 2ನೇ ಅಧ್ಯಾಯ 10ರಿಂದ ಕೆಲವೊಂದು ವಾಕ್ಯಗಳು ಹೇಳುವುದನ್ನು ಗಮನಿಸಿ. ಈ ಅಸಡ್ಡೆ ಮಾಡುವವರ ಗುರುತು ಏನೆಂಬುದಾಗಿ, ವಿಶೇಷವಾಗಿ ಅಶುದ್ಧ ಇಚ್ಛೆಗಳೊಂದಿಗೆ ಶಾರೀರಿಕವಾಗಿ ನಡೆದು ಕರ್ತೃತ್ವವನ್ನು ಅಸಡ್ಡೆ ಮಾಡುವವರಾಗಿ ಇರುವರು. ಇವರ ಒಂದು ಗುರುತು ಸ್ವಭಾವ ಹೆಂಗಿರುತ್ತೆ ಅಂದರೆ, ಇವರು ಯಾವ ಪಾಪವನ್ನು ಮಾಡೋಕ್ಕಾದರೂ ಮುಂದೆ ಇರ್ತಾರೆ. ಇವರು ಮುಂದೆ ಇರುವವರು. 2ನೇ ಪಾಯಿಂಟ್ ನೋಡಿ, ಅಹಂಕಾರಿಗಳು. ವಾಕ್ಯ ಹೇಳುತ್ತೆ ನೋಡಿ, 3ರಿಂದ ಏನು ಮಾಡ್ತಾರೆ ಅಂದರೆ, ಮಹತ್ವಗಳನ್ನು ದೂಷಿಸುವುದಕ್ಕೆ ಭಯಪಡದೇ ಇರುವವರು, ಅಂಜದೇ ಇರುವವರು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನೆಲ್ಲ ನೋಡಬೇಕಾದ್ರೆ ಗೊತ್ತಾಗುತ್ತೆ ಕರ್ತನನ್ನು ಇವರು ಅಸಡ್ಡೆ ಮಾಡುವವರು ಎಂಬುದಾಗಿ. ಅಧಿಕ ಬಲವನ್ನು, ಶಕ್ತಿಯನ್ನು ಒಳಗೊಂಡಿರುವಂತಹ ದೇವದೂತರು ಕೂಡ ಕರ್ತನಿಗೆ ದೂಷಣೆಯಾಗಿ ಅವರು ಮಾಡುವುದಿಲ್ಲ. ಇವರಾದರೂ ಇಡಲ್ಪಟ್ಟು ನಾಶನಕ್ಕೆ ಬೇಕಾಗಿರುವ ಬುದ್ಧಿಹೀನವಾಗಿರುವ ಮೃಗಜೀವಿಗಳ ಹಾಗೆ ತಮಗೆ ಗೊತ್ತಿಲ್ಲದಿರುವಂಥವುಗಳನ್ನು ದೂಷಣೆ ಮಾಡ್ತಾರೆ. ಅದಕ್ಕೆ ಗುರುತೇನು? 1, ದುಡುಕುವವರು, ಅಹಂಕಾರಿಗಳು, ಮಹತ್ವಗಳನ್ನು ದೂಷಣೆ ಮಾಡುವುದಕ್ಕೆ ಭಯಪಡದವರು, ತಮಗೆ ಗೊತ್ತಿಲ್ಲದ ವಿಷಯಗಳನ್ನೆಲ್ಲ ದೂಷಿಸುತ್ತಾರೆ. ತಮ್ಮ ಕೆಡುಕಿನಿಂದ ಕೇಡಿಗೊಳಗಾಗಿ ಅನೀತಿಯ ಪ್ರತಿಫಲವನ್ನು ಹೊಂದುವರು. ಅನಂತರ ಅವರ ಗುಣ, ಅವರ ಗುರುತು, ಇವರು ಒಂದು ದಿನದ ಜೀವಿತವನ್ನು ನಾನು ದಾಟುತ್ತೇನೆ ಎಂಬುದಾಗಿ ಅಂದುಕೊಂಡು ದೋಷಗಳಿಂದಲೂ ನಿರ್ಲಕ್ಷ್ಯದಿಂದ ಇದ್ದು ನಿಮ್ಮೊಂದಿಗೆ ಸಂಭ್ರಮಿಸುವುದರಲ್ಲಿ, ತಮ್ಮ ವಂಚನೆಗಳಲ್ಲಿ ಉಲ್ಲಾಸದಿಂದ ಇರುವರು. ಅನಂತರ 14ನೇ ವಾಕ್ಯ ಹೇಳುತ್ತದೆ, ವ್ಯಭಿಚಾರದ ಮೋಹದಿಂದ ತುಂಬಿದವರಾಗಿಯೂ ಪಾಪವನ್ನು ಬಿಟ್ಟು ದೂರ ಇಲ್ಲದವರಾಗಿಯೂ ಕಣ್ಗಳನ್ನು ಉಳ್ಳವರು. ಇವೆಲ್ಲ ಗುರುತು. ದೃಢತೆ ಇಲ್ಲದಿರುವಂತಹ ಆತ್ಮವನ್ನು ತಂತ್ರವಾಗಿಡಿದು ವಸ್ತು ಆಸೆಗಳಲ್ಲಿ ಬಂದಂತಹ ಹೃದಯಗಳಿಂದ ಶಾಪದ ಮಕ್ಕಳಾಗಿದ್ದಾರೆ. ಇವರು ವಸ್ತು ಆಸೆ ಉಳ್ಳವರು. ಒಂದು ಸಾಧಾರಣ ಜನಗಳನ್ನು ಹೇಗಾದರೂ ವಂಚಿಸಿ ಅವರ ಬಳಿ ಇರುವಂತಹ ಹಣವನ್ನು ಅಪಹರಿಸಬೇಕು, ದೇವರನ್ನು ಹೇಳಿ ಭಯಪಡಿಸಿ ಹೇಗಾದರೂ ಅವರ ಬಳಿಯಲ್ಲಿರುವುದನ್ನು ತಮಗೋಸ್ಕರವಾಗಿ ತೆಗೆದುಕೊಳ್ಳಬೇಕೆಂಬುದಾಗಿ ಕ್ರಿಯೆ ಮಾಡ್ತಾರೆ. ನೋಡಿ ಇವರ ಗುರುತುಗಳು ಎಂಬುದಾಗಿ ಹೇಳಿ ಪೇತ್ರ ಏನು ಹೇಳ್ತಾರೆ ನೋಡಿ, ದುಡುಕುವವರಾಗಿರ್ತಾರೆ, ಅಹಂಕಾರಿಗಳು, ಮಹತ್ವಗಳನ್ನು ದೂಷಣೆ ಮಾಡುವವರು, ಒಂದು ದಿನದ ಸಂತೋಷವನ್ನು ಹುಡುಕಿ ಓಡುತ್ತಾರೆ. ಕುಡಿಯುವಂಥದ್ದು, ಸಾರಾಯಿ ಕುಡಿಯುವಂಥದ್ದು, ವ್ಯಭಿಚಾರ ಮಾಡುವಂಥದ್ದು ಇಂಥವುಗಳನ್ನು ಹುಡುಕಿ ಓಡುತ್ತಾರೆ. ವ್ಯಭಿಚಾರ ವ್ಯಾಮೋಹದಲ್ಲಿ ತುಂಬಲ್ಪಟ್ಟಿರ್ತಾರೆ. ಆತ್ಮಗಳನ್ನು ತಂತ್ರವಾಗಿ ಹಿಡಿಯುತ್ತಾರೆ. ಸುಮ್ಮನೆ ರೀತಿ ಕಥೆ ಹೇಳಿ ತಂತ್ರವಾಗಿ ಇವರೆಲ್ಲರೂ ಕೂಡ ದೇವರನ್ನು ಅಸಡ್ಡೆ ಮಾಡುವಂತಹ ಗುರುತುಗಳು. ಈ ಗುರುತುಗಳುಳ್ಳವರು ಇಲ್ಲಿ ನೋಡಿದ್ದೀರಲ್ವಾ? ಸಭೆಯಲ್ಲಿರ್ತಾರೆ, ಸೇವೆಯಲ್ಲಿರ್ತಾರೆ, ವಿಶ್ವಾಸಿಗಳಾಗಿರ್ತಾರೆ, ಪ್ರವಾದಿಗಳೆನ್ನುವ ಹೆಸರಲ್ಲಿರ್ತಾರೆ, ಸುವಾರ್ತಿಕರಾಗಿ ಇರ್ತಾರೆ. ಆದರೆ ನೀವು ನೋಡೋದಾದರೆ ಈ ಗುಣಗಳು ಅವರನ್ನು ತೋರಿಸಿಕೊಡುತ್ತವೆ. ಅಸಡ್ಡೆ ಮಾಡುವವರು ಇಂಥ ಗುರುತುಗಳನ್ನು ಹೊಂದಿರ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಈ ಅಸಡ್ಡೆ ಮಾಡುವವರ ಮೇಲೆ ಬರುವಂತಹ ದಂಡನೆಗಳು ಯಾವುದು? ಅದನ್ನು ಕೂಡ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಈ ಅಸಡ್ಡೆ ಎನ್ನುವಂಥದ್ದು ಒಂದು ದೊಡ್ಡ ಪಾಪ. ಅಸಡ್ಡೆ ಎನ್ನುವಂತಹ ದೊಡ್ಡ ಪಾಪಕ್ಕೆ ದೇವರು ಕೆಲವೊಂದು ದಂಡನೆಗಳನ್ನು ಇಟ್ಟಿದ್ದಾರೆ. ಮೊದಲ ದಂಡನೆ ಏನು ಗೊತ್ತಾ? ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 35ನೇ ವಾಕ್ಯ ಹೇಳುತ್ತದೆ, ಅವರ ಆತ್ಮಗಳು ತುಂಡರಿಸಲ್ಪಡುತ್ತದೆ. ದೇವರ ಬಳಿಯಿಂದಲೂ, ದೇವರ ಮಕ್ಕಳ ಬಳಿಯಿಂದಲೂ, ದೇವರ ಪ್ರಸನ್ನತೆಯಿಂದಲೂ, ದೇವರ ಒಳಿತುಗಳಿಂದಲೂ ಅವರ ಹೃದಯ, ಅವರ ಆತ್ಮವನ್ನು ದೇವರು ತುಂಡಿಸಿ ಬಿಡುತ್ತಾರೆ. ಧರ್ಮೋಪದೇಶ ಕಾಂಡ 15:31. ಅವನು ದೇವರ ಮಾತನ್ನು ಅಸಡ್ಡೆ ಮಾಡಿ ಅವರ ಕಟ್ಟಳೆಗಳನ್ನು ಮೀರಿದ್ದರಿಂದ ಆ ಒಂದು ಆತ್ಮ ತುಂಡರಿಸಲ್ಪಡುತ್ತದೆ. ಅವನ ಅಕ್ರಮ ಅವನ ಮೇಲೆ ಇರುತ್ತದೆ ಎಂಬುದಾಗಿ 7 ಎಂದರು. ದೇವರು ಎಂಥ ದಂಡನೆ ಕೊಡ್ತಾರೆ ನೋಡಿ. ಒಬ್ಬರು ನನ್ನ ಮಾತನ್ನು ಅಸಡ್ಡೆ ಮಾಡಿ ನನ್ನ ಕಟ್ಟಳೆಯನ್ನು ಮೀರಿದರೆ ಅವನ ಆತ್ಮ ತುಂಡರಿಸಲ್ಪಡುತ್ತದೆ. ಅವನ ಅಕ್ರಮ, ಅವನು ಎಂಥ ಅಕ್ರಮ ಮಾಡಿದರೂ ಕೂಡ ಆ ಅಕ್ರಮ ಅವನ ತಲೆಯ ಮೇಲೆ ಇರುತ್ತದೆ. ಅಂದರೆ ಅರ್ಥ ಏನು? ಈ ಪಾಪ ದೇವರಿಂದ ಕ್ಷಮಿಸಲ್ಪಡುವುದಿಲ್ಲ. ದೇವರಿಂದ ತೆಗೆದು ಹಾಕಲ್ಪಡದ ಹಾಗೆ ಅವನೇ ಅದನ್ನು ಕ್ರಯವನ್ನು ಕೊಡಬೇಕು ಎಂಬುದಾಗಿ ದೇವರು ಹೇಳ್ತಾರೆ. 2ನೇ ದಂಡನೆ ಕುರಿತಾಗಿ ದೇವರು ಹೇಳ್ತಾರೆ, ಗಮನಿಸಿ. ದೇವರು ತಮ್ಮ ಕೈಗಳನ್ನು ಅವರ ಮೇಲಿಂದ ತೆಗೆದುಕೊಳ್ಳುತ್ತಾರೆ. ಕೆಲವು ಕಡೆ ನೋಡುವುದಾದರೆ ತನ್ನ ಶತ್ರುಗಳನ್ನು ದೇವರು ದಂಡಿಸಲು ತನ್ನ ಕೈಗಳನ್ನು ಅವರು ಚಾಚುತ್ತಾರೆ. ಆದರೆ ದೇವರ ಮಕ್ಕಳ ಮೇಲೆ ದೇವರ ಹಸ್ತ ಯಾವಾಗಲೂ ಇರುತ್ತದೆ. ಒಬ್ಬ ತಂದೆ ತನ್ನ ಮಗನನ್ನು ಆಧರಿಸಿ ಹಿಡಿಯುವ ಹಾಗೆ ಒಂದು ತಾಯಿ ತನ್ನ ಮಗಳನ್ನು
ಆಧರಿಸಿ ಕೈ ಹಿಡಿದುಕೊಳ್ಳುವ ಹಾಗೆ ದೇವರ ಹಸ್ತ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ದೇವರ ಕರೆದ ಕುರಿತಾಗಿ ನಾವು ಪ್ರತ್ಯೇಕವಾಗಿ ಒಂದು ಸಂದೇಶವನ್ನೇ ಹೇಳಿದ್ದೇನೆ. ದೇವರ ಹಸ್ತ ನಮ್ಮ ಮೇಲೆ ಇರುತ್ತದೆ. ದೇವರ ಹಸ್ತ ನಮ್ಮ ಮೇಲಿರುವಾಗ ಎಂತೆಂಥ ಒಳಿತು ಸಿಗುತ್ತದೆ. ದೇವರೇನು ಮಾಡ್ತಾರೆ ಅಂದರೆ, ಈ ರೀತಿ ಒಬ್ಬನು ಮಾತನ್ನು ಅಲಕ್ಷ್ಯ ಮಾಡಿದಾಗ ಅಲ್ಲಿಯವರೆಗೂ ತೋಳ ಮೇಲೆ ಕೈ ಹಾಕಿರೋರು ತೆಗೆದು ಬಿಡ್ತಾರೆ. ದೇವರು ಕೈಯನ್ನು ತೆಗೆದ ಕೂಡಲೇ ಅಷ್ಟೇ, ನಮ್ಮ ಜೀವನ ಏನು ಬೇಕಾದರೂ ಆಗ್ಬೋದು. ಅವರ ಆದರಣೆಯ ಕೋಲು ಮುರಿಯಲ್ಪಟ್ಟು ಹೋಗುತ್ತದೆ. ಕೀರ್ತನೆಗಳು 106ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಹೇಳುತ್ತಾರೆ, ಅವರು ತಮ್ಮ ಮಾತನ್ನು ನಂಬದೆ ರಮಣೀಯ ದೇಶವನ್ನು ಅಸಡ್ಡೆ ಮಾಡಿದರು. ದೇವರ ಶಬ್ದಕ್ಕೆ ಕಿವಿಗೊಡದೆ ತಮ್ಮ ಗೂಡಾರಗಳಲ್ಲಿ ಗುಣಗುಟ್ಟಿದರು. ಆಗ ಅವರು ಮರುಭೂಮಿಯಲ್ಲಿ ಸಾಯಲು, ಅವರ ಸಂತತಿ ಜನಾಂಗಗಳಲ್ಲಿ ನಾಶವಾಗುವುದಕ್ಕೂ, ಅವರು ಬೇರೆ ದೇಶಗಳಿಗೆ ಚದುರಿಸಲ್ಪಡುವುದಕ್ಕೂ ಅವರಿಗೆ ವಿರುದ್ಧವಾಗಿ ತಮ್ಮ ಕೈಯನ್ನು ದೇವರು ತೆಗೆದರು. ನೋಡಿದ್ರ, ದೇವರ ಹಸ್ತ ನಮಗೆ ವಿರುದ್ಧವಾಗಿ ತಿರುಗಿದ್ರೆ, ದೇವರು ತಮ್ಮ ಕೈಯನ್ನು ತೆಗೆದು ನಮಗೆ ವಿರುದ್ಧವಾಗಿ ತಿರುಗಿಸಿದರೆ ಎಲ್ಲೋಗೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿ ನೋಡಿ. ಅಸಡ್ಡೆ ಮಾಡುವವನಿಗೆ ಹಂಗೆ ಆಗುತ್ತೆ. ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಬಿದ್ದು ಹೋಗಿವೆ. ದೊಡ್ಡ ದೊಡ್ಡ ಜ್ಞಾನಿಗಳು ಬಿದ್ದೋಗಿದ್ದಾರೆ. ಕರ್ತನ ಹಸ್ತ ತೆಗೆಯಲ್ಪಟ್ಟಾಗ ನಾವು ಅಂದುಕೊಳ್ಳುತ್ತೇವೆ, ನಾವು ವಸ್ತುವನ್ನು ಸೇರಿಸಿದ್ದೇವೆ, ಆಸ್ತಿ ಸೇರಿಸಿದ್ದೇವೆ, ಅಂತಸ್ತನ್ನು ಸೇರಿಸಿದ್ದೇವೆ, ಯಾರು ನಮ್ಮನ್ನು ಕದಲಿಸಲು ಸಾಧ್ಯ ಅಂತ. ದೇವರನ್ನು ನೋಡಿ, ಎಷ್ಟು ದೊಡ್ಡ ದೇವಾಲಯವನ್ನು ದೇವರು ಕಟ್ಟಿ ತನ್ನ ಪ್ರಖ್ಯಾತಿಯನ್ನು ಸ್ಥಾಪಿಸಿದಂಥ ಸೊಲೊಮೋನನು ದೇವರ ಕಟ್ಟಳೆಗಳನ್ನು ಅಸಡ್ಡೆ ಮಾಡಿದಾಗ ದೇವರನ್ನು ತಳ್ಳಿದರು. ಅವನ ಕೈ ಕೆಲಸವಾಗಿರುವಂತಹ ಆ ದೊಡ್ಡ ದೇವಾಲಯವನ್ನು ದೇವರು ಮಣ್ಣಿನ ದಿಬ್ಬ ಮಾಡಿದರು. ಅವನ ಅರಮನೆ ನುಸಿ ಹಿಡಿಯುವಂತೆ ಮಾಡಿದರು. ದಾರಿಯಲ್ಲಿ ಹೋಗುವವರು ತಮ್ಮ ತಲೆಗಳನ್ನು ತಿರುಗಿಸಿ, ಇದೇನು ದೊಡ್ಡ ದಿಬ್ಬವಾಗಿದೆಯಲ್ಲ, ಬೆಟ್ಟವಾಗಿದೆಯಲ್ಲ, ಸೊಲೊಮೋನ ಅರಸ ಇದ್ದ, ಅವನು ದೇವರಿಗೋಸ್ಕರವಾಗಿ ಇಷ್ಟು ದೊಡ್ಡ ಮೌಲ್ಯವಾದ ದೇವಾಲಯವನ್ನು ಕಟ್ಟಿದ. ದೇವರನ್ನು ಅಲಕ್ಷ್ಯ ಮಾಡಿದಾಗ ದೇವರು ಅವನ ದೇವಾಲಯವನ್ನು ಒಡೆದಾಕಿ ಮಣ್ಣಿನ ದಿಬ್ಬ ಮಾಡಿದ್ರು ಎಂಬುದಾಗಿ ಒಂದು ಗಾದೆ ಮಾತಾಗಿ ಹೇಳ್ತಾರೆ. ದೇವರ ಸತ್ಯವೇದಂಗೆ ಹೇಳುತ್ತದೆ. ನೋಡಿ, ಹಾಗಾದರೆ ದೇವರು ತಮ್ಮ ಹಸ್ತವನ್ನು ವಿರುದ್ಧವಾಗಿ ತಿರುಗಿಸಿದ್ರೆ ನಾವು ಕೂಡಿಸಿದ್ದು ಯಾವುದೊಂದು ನಮ್ಮನ್ನು ತಪ್ಪಿಸುವುದಕ್ಕೆ ಸಾಕಾದದ್ದಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅನಂತರ ನೋಡಿ, ಅವರ ಒಂದು ಪ್ರಯಾಸ, ಯಾರು ದೇವರನ್ನು ಅಲಕ್ಷ್ಯ ಮಾಡಿದರೆ ದೇವರವ್ರನ್ನ ಅಲಕ್ಷ್ಯ ಮಾಡ್ತಾರೆ. ಆದ್ದರಿಂದ ಏನು ನಡೆಯುತ್ತೆ ಅಂದರೆ, ಅವರ ಕೈ ಪ್ರಯಾಸ ಅವರಿಗೆ ಪ್ರತಿಫಲವನ್ನು ಕೊಡುವುದಿಲ್ಲ. 1,000 ರೂಪಾಯಿ ಸಂಪಾದನೆ ಮಾಡಿರ್ತೀರಾ, 10,000 ರೂಪಾಯಿನ ಖರ್ಚು ಮಾಡಿರ್ತೀರಾ, ಒಂದು ತೂತಾಗಿರುವ ಚೀಲದಲ್ಲಿ ಬಿದ್ದಂತೆ ಹೊಟ್ಟೋಗುತ್ತೆ. ಯೆಶಾಯ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 10-11 ಏನು ಹೇಳ್ತೆ ಗಮನಿಸಿ. ಏಕೆಂದರೆ ನೀನು ನಿನ್ನ ರಕ್ಷಕನಾದ ದೇವರನ್ನು ಮರೆತು ಬಿಟ್ಟು ನಿನ್ನ ಆಶ್ರಯಗಿರಿಯನ್ನು ಸ್ಮರಿಸಲಿಲ್ಲ, ಅಸಡ್ಡೆ ಮಾಡಿದ್ದೀಯಾ. ಹೀಗಿರಲು ನೀನು ಇಷ್ಟವಾದ ಗಿಡಗಳನ್ನು ನೆಟ್ಟು ನಿನ್ನ ದೇಶದಲ್ಲಿ ಎಲ್ಲ ಫಾರಿನಿಂದ ಬಂದದ್ದು ಎಂಬುದಾಗಿ ಹೇಳಿ ಬಲವಾಗಿರುವಂತಹ ಬೀಜವನ್ನು ಬಿತ್ತಿದ್ರು. ನಿನ್ನ ದೇಶದಲ್ಲಿ ದೇಶಾಂತರ ಸಸಿಗಳನ್ನು ಹಾಕಿದ್ದೆ. ಫಾರಿನಿಂದ ತಂದಂತಹ ಸಸಿ ಆ ಕಾಲದಲ್ಲಿಯೇ ಇದ್ದಿದೆ ನೋಡಿ. ದೇಶಾಂತರದ ಸಸಿಗಳು, ಹೊರದೇಶದಲ್ಲಿದೆ ವಿಶೇಷವಾಗಿರುವ ಗಿಡಗಳು ಎಂಬುದಾಗಿ ಅವುಗಳನ್ನು ತಂದು ಅದನ್ನು ಹಾಕಿದ್ದೆ. ಬೀಜವನ್ನು ನೆಟ್ಟ ದಿವಸದಲ್ಲಿಯೇ ಬೇಲಿ ಕಟ್ಟಿ ಮಾರನೆಯ ಬೆಳೆಗೆ ಮೊಳೆಯುವಂತೆ ಮಾಡಿದ್ದಿ. ಆದರೆ ಬೆಳೆಯನ್ನು ಕುಪ್ಪಿಯಾಗಿ ಕೂಡಿಸುವ ದಿನವು ವ್ಯಾಧಿಯು ಮತ್ತು ವಿಪರೀತ್ಯ ವ್ಯತೆ ದಿವಸವೇ. ನನ್ನ ಕೈ ಪ್ರಯಾಸ ಏನು ನಿನಗೆ ಫಲ ಕೊಡುವುದಿಲ್ಲ. ನೀನು ಎಷ್ಟೇ ಓಡಿದ್ರೂ ಪ್ರಯತ್ನವನ್ನು ಮಾಡಿದ್ರೂ ಅದು ನಿನಗೆ ಫಲವನ್ನು ಕೊಡುವುದಿಲ್ಲ ಎಂಬುದಾಗಿ ದೇವರು ಹೇಳುತ್ತಾರೆ. ಕೆಲವು ಕಡೆ ನಾನೇ ನೋಡಿದ್ದೇನೆ, ಒಳ್ಳೆ ಚೆನ್ನಾಗಿದ್ದಂಥ ಸೇವೆ ಬಿದ್ದು ಹೋಗಿ ದೇವರಿಗೆ ವಿರುದ್ಧವಾಗಿರುವ ಕಾರ್ಯವನ್ನು ಮಾಡಿದ್ರಿಂದ ಕರ್ತನ ಮಹಿಮೆಯರೊಳಗೆ ನೀಗಿದಾಗ ನಾನು ಎಷ್ಟೊಂದು ಪ್ರಯಾಸಪಟ್ಟು, ಇನ್ನು ಕೆಲವೊಂದು ಸೇವಕರು ಪ್ರಯಾಸಪಟ್ಟು ಎಷ್ಟು ದೊಡ್ಡ ಸೇವೆ ಬಿದ್ದೋಗಬಾರ್ದು ಎಂಬುದಾಗಿ ಅದಕ್ಕೆ ಪ್ರಯತ್ನ ಮಾಡಿ ಅದನ್ನು ಹೇಗಾದರೂ ಎತ್ತಿ ನಿಲ್ಲಿಸುವುದಕ್ಕೆ ಒಳಗೋಗಿ ಕೂಟ ನಡೆಸಿ ನೋಡ್ತೀವಿ, ಒಳಗೋಗಿ ಅವರಿಗೆ ಸಹಾಯ ಮಾಡಿ ನೋಡ್ತೀವಿ, ಎಬ್ಬಿಸುವುದಕ್ಕೆ ಪ್ರಯತ್ನ ಮಾಡ್ತೀವಿ, ಏನೂ ಬೆಳೆಯಲಿಲ್ಲ. ಅದೇ ಊರಲ್ಲಿ ಅವರ ಚರ್ಚಲ್ಲಿ ಹೋಗಿ ನಾನು ಪ್ರಸಂಗ ಮಾಡಿದರೆ ಅಥವಾ ಇನ್ನೂ ದೊಡ್ಡ ಸೇವಕರುಗಳು ಆಧರಣೆ ಮಾಡಿದ್ರು, ಅವರು ಪ್ರಸಂಗ ಮಾಡಿದರೆ ಒಂದು ಜನ ಕೂಡ ಅಲ್ಲಿ ಬರೋದಿಲ್ಲ. ಅದೇ ಊರಲ್ಲಿ ಬೇರೆ ಒಂದು ಸ್ಥಳದಲ್ಲಿ ಪ್ರಸಂಗ ಮಾಡಿದ್ರೆ ಜನಗಳು ಮಂದೆಯಾಗಿ ಬಂದು ನಿಲ್ತಾರೆ. ನನಗೆ ಆಶ್ಚರ್ಯವಾಗಿರುತ್ತೆ, ಇಷ್ಟೊಂದು ದುಡಿದು ಇಷ್ಟೊಂದು ಓಡಿಯು ಆ ಸೇವೆಯನ್ನು ಹೇಗಾದರೂ ನಿಲ್ಲಿಸಬೇಕು,
ಎಂಬುದಾಗಿ ಅಂದ್ಕೊಂಡ್ವಿ. ಅದು ಯಾಕೆ ಏನು ಬೆಳೆಯನ್ನು ಕೊಡ್ತಾ ಇಲ್ಲ? ಸತ್ಯವೇದ ಹೇಳುತ್ತದೆ, ದೇವರ ವಾಕ್ಯವನ್ನು ಅಸಡ್ಡೆ ಮಾಡಿದವನು, ದೇವರ ವಾಕ್ಯಕ್ಕೆ ದೂರವಾಗಿ ಹೋದವನು, ಅವನು ಎಷ್ಟೇ ಪ್ರಯಾಸವನ್ನು ಪಟ್ಟರೂ, ದುಡಿದರೂ, ತಿರುಗಾಡಿದರೂ, ಉಚಿತವಾದ ಕಾರ್ಯಗಳನ್ನು ತೆಗೆದುಕೊಂಡು ಫಲ ಕೊಡುವಂತೆ ನೆಟ್ಟಿಟ್ಟರೂ ಅದು ಫಲಗಳನ್ನು ಕೊಡುವುದಿಲ್ಲ. ಇದು ದೇವರ ಶಾಪ. ನೋಡಿದ್ರ ಯಾಕೆ? ಕಾರಣವೇನು? ತಮ್ಮ ಬಲವಾಗಿರುವ ಆಶ್ರಯ ದುರ್ಗವನ್ನು ಸ್ಮರಿಸದೆ ರಕ್ಷಣೆಯಾಗಿರುವ ದೇವರನ್ನು ಮರೆತಿದೀಯಾ, ಅಸಡ್ಡೆ ಮಾಡಿದ್ದೀಯಾ. ಆದ್ದರಿಂದ ನಿನ್ನ ಕೈ ಪ್ರಯಾಸ ನಿನಗೆ ಫಲವನ್ನು ಕೊಡಲಿಲ್ಲ. ಮುಂದಿನ ದಂಡನೆ ಕುರಿತಾಗಿ ಸತ್ಯವೇದ ಹೇಳುತ್ತೆ ನೋಡಿ, ಅಂಧಕಾರದಲ್ಲೂ ಇರುಳಿನಲ್ಲೂ ತಳ್ಳಲ್ಪಡ್ತಾರೆ. ಇದನ್ನೇ ನಾವು ಮೊದಲು ಬಂದು ಓದಿದ್ವಿ. ಕೀರ್ತನೆಗಳು 107ನೇ ಅಧ್ಯಾಯದಲ್ಲಿ 10ನೆಯ ವಾಕ್ಯ, ದೇವರ ಮಾತುಗಳಿಗೆ ವಿರುದ್ಧವಾಗಿ ಕಲಹವನ್ನು ಮಾಡಿ ಉನ್ನತವಾದವರ ಆಲೋಚನೆಯನ್ನು ಅಸಡ್ಡೆ ಮಾಡಿದವರು ಅಂಧಕಾರದಲ್ಲಿಯೂ ಗಾಢಾಂಧಕಾರದಲ್ಲಿಯೂ ಇಡಲ್ಪಟ್ಟಿರುತ್ತಾರೆ. ಇಕ್ಕಟ್ಟಲ್ಲಿ ಸರಪಣಿಗಳಿಂದ ಕಟ್ಟಲ್ಪಟ್ಟವರಾಗಿದ್ದರು. ಅವರ ಹೃದಯವನ್ನು ಅವರು ದುಃಖದಿಂದ ತಗ್ಗಿಸಿದರು. ಸಹಾಯಕರಿಲ್ಲದೆ, ಯಾವ ಸ್ಥಳದಲ್ಲೂ ಸಹಾಯ ಬರದೆ ಅವರು ತಕ್ಷಣ ನಾಶವಾದರು. ನೋಡಿದ್ರ, ದೇವರನ್ನು ಅಸಡ್ಡೆ ಮಾಡುವುದರಿಂದ, ದೇವರನ್ನು ಆಲಸ್ಯ ಮಾಡುವುದರಿಂದ, ದೇವರ ಕಟ್ಟಳೆಗಳನ್ನು ಮರೆಯುವುದರಿಂದ, ನಮ್ಮನ್ನು ನಂಬಿಕೊಂಡು, ನಮ್ಮ ಐಶ್ವರ್ಯವನ್ನು ನಂಬಿಕೊಂಡು ಕಾರ್ಯಗಳನ್ನು ಮಾಡುವುದರಿಂದ ಎಷ್ಟೋ ದೊಡ್ಡ ಪರಿಣಾಮಗಳನ್ನು ಮಾಡಬೇಕಾಗಿದೆ. ಒಂದೇ ಒಂದು ಕಾರ್ಯವನ್ನು ಹೇಳಿ ಮುಗಿಸುತ್ತೇನೆ. 4ನೇದಾಗಿ ಹೇಳುತ್ತದೆ, ಇಂಥವರ ಮೇಲೆ ದೇವರ ಕೋಪಾಗ್ನಿ ಬರುತ್ತದೆ. ಇಷ್ಟು ಮಾತ್ರವಲ್ಲ, ಬಹಳ ಕೋಪಗಳು ಬರುತ್ತದೆ. ಯೆಶಾಯ 5ನೇ ಅಧ್ಯಾಯ 24ನೇ ವಾಕ್ಯ ಹೇಳುತ್ತದೆ, ಇದರ ನಿಮಿತ್ತವಾಗಿ ಅವರು ಸೇನಾಧೀಶ್ವರನಾದ ಯೆಹೋವನ ಉಪದೇಶವನ್ನು ನಿರಾಕರಿಸಿ ಇಸ್ರಾಯೇಲ್ಯರ ಸದಮಲಸ್ವಾಮಿಯ ವಾಕ್ಯವನ್ನು ಅಸಡ್ಡೆ ಮಾಡಿದ್ರಿಂದ ಅಗ್ನಿ ನಾಲಿಗೆಗಳು ಒಣಕೂಳೆಯನ್ನು, ಒಣಕೂಳೆ ಅಂದರೆ ಏನಂತ ಗೊತ್ತಾ? ಮರದಿಂದ ಉದುರಿ ಒಣಗಿ ಹೋಗಿರುವಂಥ ಎಲೆಗಳು ಕೆಲವೊಂದು ಮರದ ಕೆಳಗೆ ಇರುತ್ತದೆ. ಅದಕ್ಕೆ ಹೆಸರೇ ಒಣಕೂಳೆ ಎಂಬುದಾಗಿ. ಈ ಒಣಕೂಳೆಗಳು, ಅಗ್ನಿಯ ನಾಲಿಗೆಗಳು ಒಣಕೂಳೆಯನ್ನು ನುಂಗಿಬಿಡುವ ಹಾಗೂ ಒಣ ಹುಲ್ಲು ಬೆಂಕಿಯಲ್ಲಿ ಕುಗ್ಗುವಂತೆಯೂ ಅವರ ಬೇರು ಕೊಳೆತು ಅವರ ಹೂವು ಧೂಳಾಗಿ ತೂರಿ ಹೋಗುವುದು. ಅವರು ದೇವರ ವಾಕ್ಯದ ಉಪದೇಶವನ್ನು ನಿರಾಕರಿಸಿ ಇಸ್ರಾಯೇಲ್ಯರ ಸದಮಲ ಸ್ವಾಮಿಯ ವಾಕ್ಯವನ್ನ ಅಸಡ್ಡೆ ಮಾಡಿದ್ರಲ್ಲ ಅವರು. ಆ ರೀತಿ ಅಸಡ್ಡೆ ಮಾಡಿದ್ರೆ ಏನಾಗುತ್ತೆ ನೋಡಿ, ಅದರ ಬೇರು, ಅವನು ನಿಲ್ಲಿಸಿರುವಂತಹ, ಅವನಿಗೆ ಆಧಾರವಾಗಿರುವ, ಅವನನ್ನು ಎಬ್ಬಿಸಿದಂತಹ ಬೇರಿದು ನೋಡಿ, ಅದು ಕರಗಿ ಹೋಗುತ್ತದಂತೆ. ಅವರು ಬೆಂಕಿಗೆ ಆಹುತಿಯಾಗುವಂತಹ ದೇವರ ಕೋಪಾಗ್ನಿಯ ಬೆಂಕಿಗೆ ಕರಗಿ ಹೋಗುವರಂತೆ ಮಾರ್ಪಡುತ್ತಾರೆ ಎಂದು ದೇವರ ವಾಕ್ಯ ಹೇಳುತ್ತದೆ. ದೇವರ ಸತ್ಯವೇದದಲ್ಲಿ ಉಷಯನ ಪುಸ್ತಕದಲ್ಲಿ ಹೇಳ್ತಾರೆ, ದೇವರ ಕೋಪ, ನೀನು ದೇವರ ಸತ್ಯವೇದವನ್ನು ಮರೆತರೆ ದೇವರು ನಿನ್ನ ಮಕ್ಕಳನ್ನು ಮರೆತು ಬಿಡುತ್ತಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗಾದರೆ ನೋಡಿ, ದೇವರನ್ನು ಅಸಡ್ಡೆ ಮಾಡುವುದರಿಂದ ನಮ್ಮ ಬೇರು ಬಾಡಿ ಹೋಗುತ್ತದೆ, ದೇವರ ಕೋಪಾಗ್ನಿ ನಮ್ಮ ಮೇಲೆ ಬರುತ್ತದೆ, ನಮ್ಮ ಮಕ್ಕಳು ದೇವರಿಂದ ಮರೆಯಲ್ಪಡುತ್ತಾರೆ. ಆದ್ದರಿಂದ ದೇವರಿಗೆ ಸಂಬಂಧಪಟ್ಟ ಕಾರ್ಯದಲ್ಲಿ ನೀವು ಆರಂಭ ಕಾಲದಲ್ಲಿ ಯಾವ ರೀತಿಯಾಗಿ ದೇವರಿಗೆ ವಿಧೇಯರಾಗಿ ನಡೆದರೋ ಅದೇ ರೀತಿಯಾಗಿ ದೇವರು ನಮ್ಮನ್ನು ಹೆಚ್ಚಿಸಿರುವ ಕಾಲದಲ್ಲೂ ನೀವು ಹಾಗೆ ಇರಬೇಕು. ಸೊಲೊಮೋನನ ದೇವರು ಎಬ್ಬಿಸಿ, ಸೊಲೊಮೋನನ ದೇವರು ಮಹಿಮೆಪಡಿಸಿ, ಸೊಲೊಮೋನನ ದೇವರು ಎಷ್ಟು ದೊಡ್ಡ ದೇವಾಲಯವನ್ನು ಕಟ್ಟುವುದಕ್ಕೆ ಅವನಿಗೆ ಸಹಾಯ ಮಾಡಿ ಅವನ ತಲೆಯನ್ನು ಮೇಲೆತ್ತಿದ್ದರು. ಆದರೆ ಯಶೂರನು ಕೊಬ್ಬಿದವನಾಗಿ ಯಾವ ರೀತಿ ಮಾಡಿದ್ನೋ, ಅವನಿಗೆ ಬಹಳ ಆಸ್ತಿಪಾಸ್ತಿಗಳು ಉಂಟಾದಾಗ ತನ್ನ ದುರ್ಗವನ್ನು ಮರೆತು ಯಾವ ಕೈಯಿಂದ ಯೆರೂಸಲೇಮ್ ದೇವಾಲಯವನ್ನು ಕಟ್ಟಿದ್ನೋ, ಯಾವ ಕೈಯಿಂದ ದೇವರನ್ನು ಆರಾಧನೆ ಮಾಡಿ ಶಕಿನಾ ಮಹಿಮೆ ದೇವಾಲಯದಲ್ಲಿ ಇಳಿಯುವಂತೆ ಮಾಡಿದ್ನೋ, ಅವನಿಗೆ ಸೌಲಭ್ಯ ಆಸ್ತಿಗಳು ಬಂದಾಗ ಇದೇ ಸೊಲೊಮೋನನು ಅನ್ಯ ದೇವತೆಗಳನ್ನು ಆರಾಧನೆ ಮಾಡುವುದಕ್ಕೂ ಅನ್ಯ ದೇವತೆಗಳಾಗಿರುವ ಅನ್ಯರ ದೇವರುಗಳಿಗೂ ಆಲಯಗಳನ್ನು ಕಟ್ಟಿ, ದೇವಸ್ಥಾನಗಳನ್ನು ಕಟ್ಟಿ ಅದನ್ನು ಹೋಗಿ ಪೂಜೆ ಪುನಸ್ಕಾರ ಮಾಡಿ ಆ ರೀತಿ ಮಾಡಿದ್ದು ಬಹಳ ಭಯಂಕರ. ದೇವರ ಕೋಪಾಗ್ನಿ ಅವರ ಮೇಲೆ ತಕ್ಷಣ ಬಂದಿತ್ತು. ಆದ್ದರಿಂದ ನೀವು ಯಾವ ಸ್ಥಿತಿಯಲ್ಲಾದರೂ ಲೋಕದಲ್ಲಿ ನೀವು ಹೆಚ್ಚಿಸಲ್ಪಟ್ಟರು, ತೆಗೆಸಲ್ಪಟ್ಟರು, ಯೋಬ ಹೇಳ್ದ, ನನ್ನನ್ನು ಕೊಂದಾಕಿದರೂ ದೇವರ ಮೇಲೆ ನಾನು ನಂಬಿಕೆ ಉಳ್ಳವನಾಗಿ ಇರುವೆನು. ಒಬ್ಬನನ್ನು ಅಸಡ್ಡೆ ಮಾಡುವುದಿಲ್ಲ. ನನಗಿರುವ ಎಲ್ಲವನ್ನ ತೆಗೆದುಹಾಕಿದರೂ ನಾನು ಬಾಯಿ ತೆರೆದು ದೇವರನ್ನು ದೂಷಿಸುವುದಿಲ್ಲ. ದೇವರ ಬಳಿಯಿಂದ ಒಳಿತನ್ನು ಪಡೆದ ನಾನು ಅವರ ಕೈಯಿಂದ ಕೆಟ್ಟದ್ದನ್ನು ಪಡೆಯಬಾರದೋ ಎಂಬುದಾಗಿ ಹೇಳಿದರು.
ಇದುವೇ ಯಾವಸ್ಥೆಯಲ್ಲಾದರೂ ದೇವರೊಂದಿಗೆ ಇದ್ದು ದೇವರನ್ನು ಘನಪಡಿಸುವ ದೇವರ ಸಂತತಿ. ಅಸಡ್ಡೆ ಎನ್ನುವುದು ಮಹಾಪಾಪ. ಆ ಪಾಪಕ್ಕೆ ಕಠಿಣವಾಗಿರುವ ದಂಡನೆಗಳು ಉಂಟು. ಮರಣ ಇರುಳಿನ ತಗ್ಗಿನಲ್ಲಿ ನಡೆಯಲ್ಪಡುವಂತಹ ದಂಡನೆ, ಕೋಪಾಗ್ನಿ ಎನ್ನುವ ದಂಡನೆಗಳು ಉಂಟು. ಆದ್ದರಿಂದ ನೀವು ಎಂಥ ಪರಿಸ್ಥಿತಿಯಲ್ಲೂ ದೇವರನ್ನು ಮಾತ್ರ ಆಲಸ್ಯ ಮಾಡಬೇಡಿ. ಕರ್ತನು ದೇವರು ಅವರು ಘನತೆಗೆ ಸೀಮಿತವಾದವರು, ಮಹಿಮೆಯನ್ನು ಅವರಿಗೆ ಸಲ್ಲಿಸಿರಿ. ಎಂದೆಂದಿಗೂ ದೇವರು ನಿಮಗೆ ಆದರಣೆಯಾಗಿದ್ದು ನಿಮ್ಮನ್ನು ಕಣ್ಮಣಿಯಂತೆ ಕಾದು ನಿಮ್ಮನ್ನು ಮೇಲೆತ್ತಲಿ. ಆಮೇನ್. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಈ ಸಮಯವನ್ನು ಮುಗಿಸೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರೊಂದಿಗೂ ನೀವು ಮಾತಾಡಿರಿ. ಅಸಡ್ಡೆ ಎನ್ನುವಂತಹ ಘೋರ ಪಾಪಕ್ಕೆ ತಪ್ಪಿಸಿ ನಿಮ್ಮ ಮಕ್ಕಳನ್ನು ನೀವು ಕಾದುಕೊಳ್ಳಿರಿ. ದೇವರ ಮಾತುಗಳನ್ನು ಓದುವುದರಲ್ಲಿಯೂ, ದೇವರ ನಾಮವನ್ನು ನಾವು ಸ್ತೋತ್ರ ಮಾಡುವುದರಲ್ಲಿಯೂ, ದೇವರ ಸಭೆಗಳಿಗೆ ಕೂಡಿ ಬರುವುದರಲ್ಲಿಯೂ, ದೇವರಿಗೆ ಸೇವೆ ಮಾಡುವುದರಲ್ಲಿಯೂ ನಿಮ್ಮ ವಾಕ್ಯವನ್ನು ನಾವು ಮುಖ್ಯತ್ವವನ್ನು ಕೊಟ್ಟು ಯಾವ ವಿಧದಲ್ಲಿಯಾದರೂ ಅಸಡ್ಡೆ ಮಾಡದ ಹಾಗೆ ನಮ್ಮ ಕಾಲುಗಳನ್ನು ಕಾದುಕೊಳ್ಳಿರಿ. ಅಸಡ್ಡೆಯಿಂದ ಉಂಟಾಗುವಂತಹ ಭಯಂಕರತೆಗಳು, ಅಸಡ್ಡೆಯಿಂದ ಉಂಟಾಗುವಂತಹ ದಂಡನೆಗಳು ಯಾವ ಒಂದರಲ್ಲಾದರೂ ನನ್ನ ಕುಟುಂಬ, ನಾನು, ನಮ್ಮೊಂದಿಗಿರುವವರು ಯಾರು ಸಿಕ್ಕದ ಹಾಗೆ ಅವರನ್ನು ಕಣ್ಮಣಿಯಂತೆ ಪರಾಮರಿಸಿ ಕಾದುಕೊಳ್ಳಿರಿ. ದೇವರ ಹಸ್ತದಲ್ಲಿ ಇವರನ್ನು ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ಮೂಲಕ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ. ಆಮೇನ್, ಆಮೇನ್. ದೇವರು ಈ ದಿನ ನಮ್ಮ ಸಂಗಡ ಮಾತಾಡಿದ್ದಾರೆ. ದೇವರ ಕಾರ್ಯಗಳನ್ನು ಯಾವಸ್ಥೆಯಲ್ಲಾದರೂ ಅಸಡ್ಡೆ ಮಾಡಬೇಡಿರಿ. ದೇವರನ್ನು ಘನಪಡಿಸಿದರೆ ದೇವರು ನಿಮ್ಮನ್ನು ಘನಪಡಿಸುವರು. ದೇವರನ್ನು ಅಸಡ್ಡೆ ಮಾಡಿದರೆ ಸಕಲ ಜನಾಂಗಗಳಲ್ಲಿಯೂ ನೀವು ಅಸಡ್ಡೆಗೆ ಒಳಗಾಗುವಿರಿ. ದೇವರಾಗಿರುವ ಕರ್ತನು ಎಂದೆಂದಿಗೂ ನಿಮ್ಮ ಹೃದಯಗಳಲ್ಲಿಯೂ, ಕುಟುಂಬದಲ್ಲಿಯೂ, ಮನೆಯಲ್ಲಿಯೂ ಯಾವಾಗಲೂ ಹೆಚ್ಚಾಗಿರಲಿ. ಆಮೇನ್.